ಆವರಿಸಿಕೊಂಡಾರು. ಜೀವನ ಮುಗಿಯಿತು ಮರು ಜೀವವೆಲ್ಲ ಎಂದಾರು. ನನ್ನ ಜೀವವೆಲ್ಲ ಕತ್ತಲೆ ಆವರಿಸಿಕೊಂಡಾರು. ಜೀವನ ಮುಗಿಯಿತು ಮರು ಜೀವಿತ ಅಲ್ಲ ಎಂದಾರು. ನನ್ನ ಸಂತೈಸಲು ಯಾರೂ ಇಲ್ಲದಿದ್ದರು. ನನ್ನ ನಂಬಿಕೆ ನನ್ನ ಯೇಸು ಮಾತ್ರವೇ. ನನ್ನ ಸಂತೈಸಲು ಯಾರೂ ಇಲ್ಲ ಎಂದರು. ನನ್ನ ನಂಬಿಕೆ ನನ್ನ ಯೇಸು ಮಾತ್ರವೇ. 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 ನನ್ನ ನಂಬಿಕೆ ನನ್ನ ನಂಬಿಕೆ ನನ್ನ ಯೇಸು ಮಾತ್ರವೇ. ನನ್ನ ನಂಬಿಕೆ ನನ್ನ ಯೇಸು ಮಾತ್ರವೇ. ಮನಸ್ಸಿಂದ ನನ್ನ ನಂಬಿಕೆ ನನ್ನ ಯೇಸು ಮಾತ್ರವೇ. 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 ನಾನು ನಂಬುವುದಕ್ಕೆ ಏನೂ ಇಲ್ಲ ಎಂದಾರು. ನನ್ನ ನಂಬಿಕೆ ನನ್ನ ಯೇಸು ಮಾತ್ರವೇ. ನಾನು ನಂಬುವುದಕ್ಕೆ ಏನೂ ಇಲ್ಲ ಎಂದಾರು. ನನ್ನ ನಂಬಿಕೆ ನನ್ನ ಯೇಸು ಮಾತ್ರವೇ. ನಾನು ನಂಬುವುದಕ್ಕೆ ಏನೂ ಇಲ್ಲ ಎಂದಾರು. ನಾನು ನಂಬುವುದು ನನ್ನ ಯೇಸು ಮಾತ್ರವೇ. ನನ್ನ ನಂಬಿಕೆ 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 ನನ್ನ ಯೇಸು ಮಾತ್ರವೇ. ನಾನು ನಂಬುವುದು ಯೇಸುವನ್ನೇ. ನಾನು ನಂಬುವುದು ನನ್ನ ಯೇಸು ಒಬ್ಬರನೇ. ನಾನು ನಂಬುವುದು ನನ್ನ ಯೇಸು ಒಬ್ಬರನ್ನೇ. 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 ನಾನು ನಂಬುವುದು ಯೇಸು ಒಬ್ಬನೇ. ನಾನು ನಂಬುವುದಕ್ಕೆ ಯಾರೂ ಇಲ್ಲ ಎಂದಾರು. ನಾನು ನಂಬುವುದು ನನ್ನ ಯೇಸು ಒಬ್ಬರನ್ನೇ. ನಾನು ನಂಬುವುದಕ್ಕೆ ಯಾರೂ ಇಲ್ಲ ಎಂದಾರು. ನಾನು ನಂಬುವುದು ನನ್ನ ಯೇಸು ಒಬ್ಬರನ್ನೇ. ನಾನು ನಂಬುವುದಕ್ಕೆ ಯಾರೂ ಇಲ್ಲ ಎಂದಾರು. ನಾನು ನಂಬುವುದು ನನ್ನ ಯೇಸು ಒಬ್ಬರನ್ನೇ. ನಾನು ನಂಬುವುದು ನನ್ನ ಯೇಸು ಒಬ್ಬರನ್ನೇ.
ಯು ಮಸ್ಟ್ ಹ್ಯಾವ್ ಎ ವಿಷನ್. ವಿತೌಟ್ ವಿಷನ್ ದೆರ್ ಇಸ್ ನೋ ಮಿಷನ್. ದರ್ಶನ ಇಲ್ಲದೆ ಇದ್ರೆ ದೇವ್ರ ವಾಕ್ಯ ಲಾಸ್ಟ್ ಟೈಮ್ ಹೇಳಿದೆ, ವೇರ್ ದೇರ್ ಇಸ್ ನೋ ವಿಷನ್ ಪೀಪಲ್ ವಿಲ್ ಸ್ಟಂಬಲ್. ಎಲ್ಲಿ ದರ್ಶನ ಇರೋದಿಲ್ಲ ಜನರು ಅಲ್ಲಿ ಅಂಕೆ ಮೀರ್ತಾರೆ. ಒಂದೇ ಮನೆಯಲ್ಲಿ ತಂದೆ ತಾಯಿಗೆ 12 ಮಕ್ಕಳು, 11 ಮಕ್ಕಳಿಗೆ ದರ್ಶನ ಕೊಡಲಿಲ್ಲ, ಒಬ್ಬನಿಗೆ ಮಾತ್ರ ದರ್ಶನ ಕೊಡ್ತಾರೆ. ಯೋಸೆಫ್ ದರ್ಶನ ಹಿಡ್ಕೊಂಡು ಬೆಳೀತಾನೆ, ಇವರೆಲ್ಲ ದರ್ಶನ ಇಲ್ಲದೆ ಬೆಳೀತಾರೆ. ಯೋಸೆಫ್ ದರ್ಶನ ಹೊಂದ್ಕೊಂಡು ರಾಜನ ಅರಮನೆಗೆ ಬಂದ, ಇವರು ದರ್ಶನ ಇಲ್ಲದೆ ಕೇರ ಫುಟ್ಬಾತ್ಗೆ ಹೋಗ್ಬಿಟ್ರು. ಇವರು ಕೊನೆಗೆ ಅನ್ನಕ್ಕೆ ಭಿಕ್ಷೆ ಬೇಡಕ್ಕೆ ಅರಮನೆಗೆ ಬರ್ತಾರೆ. ಅರಮನೆಗೆ ಬಂದಾಗ ದರ್ಶನ ಹೊಂದಿದ ಯೋಸೆಫ್, he could recognize his brothers, but brothers could not recognize who is his brother, because vision will take you to mission. Amen. So you must have a vision. ನಿನಗೆ ದರ್ಶನ ಇರಬೇಕು. ಹೇಳಿ, ನನಗೆ ದರ್ಶನ ಬೇಕು, ನನಗೆ ದರ್ಶನ ಬೇಕು, ಆಶೀರ್ವಾದದ ದರ್ಶನ ಬೇಕು, ಆಶೀರ್ವಾದದ ದರ್ಶನ ಬೇಕು. ಪರಲೋಕದ ದೇವರು ಇದೇ ರಾತ್ರಿಯಲ್ಲಿ ನನಗೆ ದರ್ಶನವನ್ನು ಕೊಡೋದಕ್ಕಾಗಿ ಸ್ತೋತ್ರ, ನನಗೆ ದರ್ಶನವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನೀವು ಪ್ರೇ ಮಾಡಬೇಕು, ದರ್ಶನ ಕೊಡೋ ದೇವರೇ. ಡೋಂಟ್ ಬಿ ಎ ಡೇ ಡ್ರೀಮರ್ಸ್, ಬಿ ಎ ಬೈಬಲ್ ಡ್ರೀಮರ್ಸ್. ಆಮೆನ್, ಹಲ್ಲೆಲೂಯಾ. ಹಗಲು ಕನಸು ಕಾಣ್ಬಿಟ್ಟು ನಾನು ರಾಣಿ ಆದ್ರೆ ಹೆಂಗಿರ್ತೀನಿ, ರಾಜ ಆದ್ರೆ ಹೆಂಗಿರ್ತೀನಿ. ಅಪ್ಪ ನಿನ್ನ ರಾಜ ಮಾಡಿದ್ರೆ, ಆಮೆನ್, ಕಿಂಗ್ ಅಪ್ಪ ನಿನ್ನ ರಾಜ ಮಾಡಿದ್ರೆ 2025ವರೆಗೂ ಅವ್ರ ಬಗ್ಗೆ ನೆನೆಸ್ತಾ ಇರ್ತಾರೆ ಜನ. ಹಲ್ಲೆಲೂಯಾ, ಆಮೆನ್. ಇವತ್ತು ರಾಜನಾಗಿರುವಂತ ಯೋಸೆಫ್ನ ಇವತ್ತು ಮಾತಾಡ್ತಾರೆ ಪ್ರಪಂಚದಲ್ಲಿ. ಹಲ್ಲೆಲೂಯಾ. That king is raised by the people, but this king is raised by the God. Amen. Hallelujah. God is there alone. When ದೇವರ ದರ್ಶನ ನಿಮಗೆ ಕೊಟ್ಬಿಟ್ರೆ ಅಪ್ಪ ನಿಮ್ಮನ್ನ ಮೇಲೆ ತರ್ತಾರೆ. ಅಪ್ಪ ನಿಮ್ಮನ್ನ ಮೇಲೆ ತಂದ್ರೆ ನೀನು ಸತ್ರು ಕೂಡ ನಿನ್ನ ಸಿಂಹಾಸನ ಸಾಯಲ್ಲ, ನೀ ಸತ್ರು ಕೂಡ ನಿನ್ನ ಹೆಸರು ಸಾಯಲ್ಲ, ನೀನು ಸತ್ರು ಕೂಡ ನಿನ್ನ ಕ್ರಿಯೆಗಳು ಸಾಯೋದಿಲ್ಲ. ನಿಮಗೆ ದರ್ಶನ ಬೇಕು. ಯೋಸೇಫ ದರ್ಶನ ಕೇಳ್ಬಿಟ್ಟ, ದೇವರೇ ನೀನು ದರ್ಶನ ಕೊಡು, ನಾನು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಹೊಂದ್ಕೋಬೇಕು. ಅಬ್ರಹಾಮನ ಒಡಂಬಡಿಕೆ, ಆ ಒಡಂಬಡಿಕೆ ನನ್ನ ಜೀವನದಲ್ಲಿ ನೆರವೇರಲಪ್ಪ. ನನ್ನ ತಂದೆ ಯಾಕೋಬನ ಜೀವನದಲ್ಲಿ ನೆರವೇರ್ಬಿಡ್ತು, ಈಗ ಯಾಕೋಬನ ಮಗನಾಗಿದ್ದೀನಿ, ನನ್ನ ಜೀವನದಲ್ಲಿ ಆ ದರ್ಶನ ನೆರವೇರಲಪ್ಪ. ಏನೋ ದರ್ಶನ, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಾನು ಹೆಸರು ಪ್ರಖ್ಯಾತ ಪಡಿಸ್ತೇನೆ, ನಾನು ನಿನ್ನ ಆಶೀರ್ವದಿಸ್ತೇನೆ, ನಿನ್ನ ಆಶೀರ್ವಾದ ನಿಧಿ ಆಗ್ತೀಯ, ನಿನ್ನ ಅರಸನ್ನು ಅರಸುತ್ತೇನೆ, ನಿನ್ನ ಶಪಿಸ್ತೇನೆ. ನಿನ್ನ ಮೂಲಕವಾಗಿ ಭೂಮಿ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ನಿನ್ನ ಮೂಲಕ ಭೂಮಿ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ನಿನ್ನ ಮೂಲಕ ಭೂಮಿ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. God want to bless you. Amen. He is a blesser. ಅವ್ರಿಗೆ ಗೊತ್ತಿರೋದು ಒಂದೇ ಒಂದು, ಹೇಗೆ ಆಶೀರ್ವಾದ ಮಾಡಬೇಕು. ಆಗ ಆಶೀರ್ವಾದಕ್ಕೆ ನೀನು ಕಷ್ಟಪಡಬೇಕು. ಅದಕ್ಕಾಗಿ ದರ್ಶನ ಬೇಕು. ಹೆಂಗೋ ಜೀವನ ಮಾಡ್ತೀನಿ, ಹೆಂಗೋ ಇರ್ತೀನಿ ಬದೆ ಅಂದರೆ ಅದು ದರ್ಶನ ಅಲ್ಲ. ನೀನು ಹಿಂಗೆ ಇರಬೇಕು, ನನ್ನ ಡ್ರೆಸ್ ಕೋಡ್ ಹಿಂಗೆ ಇರಬೇಕು, ನನ್ನ ಪ್ರೇಯರ್ ಶೈಲಿ ಹಿಂಗೆ ಇರಬೇಕು, ನನ್ನ ಗಿವಿಂಗ್ ಹಿಂಗೆ ಇರಬೇಕು, ನನ್ನ ನಿದ್ರೆ ಇಷ್ಟೇ ಇರಬೇಕು, ನನ್ನ ಆಗು ಹೋಗುವಿನ ಎಲ್ಲ ಚಟುವಟಿಕೆಗಳು ದೇವರ ವಾಕ್ಯದಲ್ಲಿ ಹೀಗೆ ಇರಬೇಕು ಅನ್ನುವಂಥ ಒಂದು ದೈನಂದಿಕ ದರ್ಶನ ನಿನ್ನಲ್ಲಿ ಬರಬೇಕು. ಆಮೆನ್, ಹಲ್ಲೆಲೂಯಾ. ಕಂಡಾಪಟ್ಟೆ ಬಿಕಾಪಟ್ಟೆ ಹೆಂಗೋ ಇಷ್ಟಪಟ್ಟೆ ಬದುಕ್ಬಿಟ್ರು ಅವರೆಲ್ಲ ಅಣ್ಣಂದರು. ಆದರೆ ತಮ್ಮ ಆಕೆ ಬದುಕಲಿಲ್ಲ, ಅವನು ಹಂಗೆ ಬದುಕಲಿಲ್ಲ. He was a godly man. He was God-fearing man. He was a man of honor. He was a man of prayer. He was a man of giver. ಪ್ರಾರ್ಥನೆ ಮಾಡುವನಾಗಿದ್ದ, ಕೊಡುವವನಾಗಿದ್ದ, ಸ್ತುತಿಸುವವನಾಗಿದ್ದ, ನಂಬಿಗಸ್ತನಾಗಿದ್ದ, ಭಯಭಕ್ತಿ ಉಳ್ಳವನಾಗಿದ್ದ. ಅದಕ್ಕೆ ಎಲ್ಲ ಕಡೆ ನೋಡಿ ಅವನಿಗೆ ಟಾಪಲ್ಲಿ ಬಂದ್ಬಿಟ್ಟ. ದರ್ಶನ ಬಂದಿದ ತಕ್ಷಣ ನಿನಗೆ ಹಣ ಬೇಕಾಗಿಲ್ಲ, ದರ್ಶನ ಬರಬೇಕು. ದರ್ಶನ ಬಂದರೆ ಹಣ ಬಂದ್ಬಿಡುತ್ತೆ. ಕಿಲ್ ದ ಮನಿ ಬೈ ಮನಿ ಓನ್ಲಿ. ಮುಳ್ಳಿಂದನೇ ತೆಗಿಬೇಕು. ಇವತ್ತು ನಿಮ್ಗೆ ಹಣ ಬೇಕು ಅಂದ್ರೆ ಅಪ್ಪ ಹೇಳ್ತಾರೆ, ಹಣವನ್ನು ಕೂಡ ಬೀಜವಾಗಿ ಬಿತ್ತಿ. ನೀವು ಹಣ ಯಾವಾಗ ಬೀಜವಾಗಿ ಬಿತ್ತಕ್ಕೆ ಹೋಗ್ತೀರಾ, ಹಣ ನಿಮಗೆ ಒಂದು ಸುಗ್ಗಿ ಹಾರ್ವೆಸ್ಟ್ನ ರೆಡಿ ಮಾಡುತ್ತೆ ಅಲ್ವಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ ಯಾವ ಥರ ಬೀಜ ಹಾಕ್ತೀರಾ ಅದು ತುಂಬ ಮುಖ್ಯ. ನಿಮ್ಮ ಜಮೀನಲ್ಲಿ 1 ಎಕರೆ ಇರ್ಬೋದು, 1 ಎಕರೆ ದೇವ್ರು ನೋಡಲ್ಲ, ನೀನು ಬಿತ್ತೋ ಬೀಜ ಯಾವ ಥರ ಕೆಪಾಸಿಟಿ ಯಾವುದಿದೆ. ಗಾಡ್ ವಿಲ್ ಸಿ ದ ಸೈಜ್ and the capacity of the seed. What kind of seed you are sowing in the God's kingdom. ನಿಮ್ಮ ಭೂಮಿ ಚಿಕ್ಕದೇ ಇರಬಹುದು, ಆದರೆ 10 ಎಕರೆ ಜಮೀನು ಆಗೋಷ್ಟು ಆಶೀರ್ವಾದ ದೇವರು ತಗೊಂಡ್ಬರ್ತಾರೆ. ಆಮೆನ್, ಹಲ್ಲೆಲೂಯಾ. 15 ವರ್ಷ ಒಬ್ಬ ದುಡಿತಾನೆ, ಅವನು ಸಂಬಳ ತಗೊಳ್ತಾನೆ. 15 ವರ್ಷ ದೇವ್ರ ಮಗನ ದುಡಿತಾನೆ, ಅವನು ಏನಿಲ್ದಂಗೆ ಇರ್ತಾನೆ. 15 ವರ್ಷ ದುಡಿದವನು ಕರ್ತನ ಕಾಣಿಕೆ ಕೊಟ್ಟು ಇವನಿಗಿಂತ ಅವನ ಮೇಲೆ ಬಂದಿರ್ತಾನೆ ಅವನು. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಜೀವನದಲ್ಲಿ ದರ್ಶನ ಅನ್ನೋದು ನೀವು ಹೊತ್ಕೊಂಡ್ಬಿಟ್ರೆ, ಆ ದರ್ಶನ ಕೊನೆಗೆ ಅವನು ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತು. ಭಾಗ್ಯಮ್ಮ ಅವರೇ, ನಾಗವೇಣಿ ಅವರೇ, ಅರಮನೆಗೆ ಕರ್ಕೊಂಡು ಹೋಗ್ಬಿಡ್ತು. ಇಟ್ ವಿಲ್ ಲೀಡ್ ಯು ಟು ಪ್ಯಾಲೇಸ್, ನಾಟ್ ಟು ದ ಪ್ರಿಸನ್. ಸೈತಾನ ಅನೇಕ ಸೆರೆಮನೆಗಳತ್ತ. ಇವತ್ತು ನಿಮಗೆಲ್ಲ ಸೆರೆಮನೆ ಇದೆ. ಲ್ಯಾಕ್ ಆಫ್ ಮನಿ, ಲ್ಯಾಕ್ ಆಫ್ ಹೆಲ್ತ್, ಲ್ಯಾಕ್ ಆಫ್ ಡ್ರೆಸ್ಸಸ್, ಲ್ಯಾಕ್ ಆಫ್ ಇನ್ಸಫಿಷಿಯನ್ಸಿ. ನಿಮ್ಮ ಜೀವನದಲ್ಲಿ ಕೊರತೆಗಳಿದೆ ಇವತ್ತು.
ಆದರೆ ಅನುದಿನ ನೀವು ಹೇಳಬೇಕು, ದೇವರೇ ನಿನ್ನ ಐಶ್ವರ್ಯಕ್ಕೆ ತಕ್ಕಾಗ ನನ್ನ ಪ್ರತಿಯೊಂದು ಕೊರತೆ ನಿಗ್ಸಕ್ಕೆ Amen. Hallelujah. ಶಕ್ತನಾಗಿದೆಯಾ. ನಾನು ಹೇಳಿದೆ, ನನಗೆ 2 ರೂಪಾಯಿ 30 ಪೈಸೆ ಇದ್ದಿದ್ದೆ ನನ್ನ ಕೈ, ಆ ಕೈನ ಬ್ಲೆಸ್ ಮಾಡಿದ್ರು ದೇವರು, ಮಗನೇ ಹೆದರಬೇಡ ಅಂತೇಳಿ ಅವ್ರಿಗೆ ಮುಟ್ಟಿ ಅವ್ರು ನನ್ನ ಅದನ್ನು ಕೈಯಲ್ಲಿ ಕೊಟ್ಟಿದ ತಕ್ಷಣ ಆ ಕೈಯಿಂದ ಅವ್ರ ಕೈಗೆ ಬಂದಿದ ತಕ್ಷಣ, ನನ್ನ ಕೈಗೆ ಬಂದಿದ ತಕ್ಷಣ ಅವರಲ್ಲಿದ್ದ ಪವರು ನನ್ನ ಕೈ ಒಳಗೆ Amen. ಬಂದ್ಬಿಡ್ತು. Hallelujah. ಆ ಪವರೇ ನನಗೆ ಇಷ್ಟು ವೆಲ್ತ್ ತೆಗೆದು. ಗಾಡ್ ವಿಲ್ ಗಿವ್ ಯು ದ ಪವರ್ ಟು ಗೆಟ್ ನಾಟ್ ದ ಮನಿ ಆ್ಯಂಡ್ ದ ವೆಲ್ತ್. He won't give the money, he'll give you the power. So what is power? Power is the ability, power is the anointing, power is the capacity, ಅಲ್ವಾ, ಎನ್ಫೋರ್ಸ್ಮೆಂಟ್ ಅಂತ ಅನೇಕ ವರ್ಡ್ಗಳನ್ನ ಹೇಳ್ತಾರೆ. ಲೋಕದಲ್ಲಿರೋರು ಎನರ್ಜಿ ಅಂತ ಹೇಳ್ತಾರೆ. ಎನರ್ಜಿ ಇಸ್ ನಥಿಂಗ್ ಬಟ್ ಇನ್ ಸ್ಪಿರಿಚುವಲ್ ಮೀನಿಂಗ್ ಇಟ್ಸ್ ಅನಾಯಿಂಟಿಂಗ್, ಅಭಿಷೇಕ. ಆ ಅಭಿಷೇಕ ಜೇಮ್ಸ್ ಅವರೇ, ನಿಮ್ಮಲ್ಲಿ 10 ರೂಪಾಯಿ ಇದ್ರು ಕೂಡ ಅದು 10,000 ಮಾಡೋಕ್ಕೆ ದೇವ್ರ ಕೈಲಿ ಕೆಪಾಸಿಟಿ ಇದೆ. Amen. Hallelujah. ಅದು 10 ರೂಪಾಯಲ್ಲಿ 1 ರೂಪಾಯಿ ದೇವ್ರು ಕೊಡಬೇಕನ್ನೋ ದರ್ಶನ ಎಲ್ಲಿವರೆಗೆ ನಿಮ್ಗೆ ಇರೋದಿಲ್ಲ, ಅದು 10 ರೂಪಾಯಿಗೆ ಉಳಿತದೆ. ಅದು Amen. ಯಾವಾಗ 10 ರೂಪಾಯಿ ಒಳಗೆ ಲಕ್ಷ್ಮಿ ಅವರೇ, ಅನ್ನಪೂರ್ಣ ಅವರೇ, ಆ 1 ರೂಪಾಯಿ ದೇವ್ರು ಕೊಡ್ತೀರಂತ ಒಂದು ದರ್ಶನ ಇಟ್ಕೊಳ್ತೀರಾ, ಆ 1 ರೂಪಾಯಿಂದ ದೇವ್ರು ಏನ್ ಮಾಡ್ತಾರೆ, 9 ರೂಪಾಯಿನ 9 ಲಕ್ಷವಾಗಿ ಅವ್ರು ಮಾಡಿ Amen. ಕೊಡ್ತಾರೆ. Hallelujah. ಅವ್ರ ಕೆಲ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಆಗ ದರ್ಶನ ಇರಬೇಕು ನಿಮಗೆ. ವೇರ್ ದೇರ್ ಇಸ್ ನೋ ವಿಷನ್ ದ ಪೀಪಲ್ ವಿಲ್ ಸ್ಟಂಬಲ್. ಎಲ್ಲಿ ದರ್ಶನ ಇಲ್ಲ ಅಲ್ಲಿ ಜನರು ಅಂಕೆ ಮೀರ್ತಾರೆ. ಅದಕ್ಕೆ ಆ ಅಣ್ಣಂದ್ರೆಲ್ಲ ಹಾಳಾಗೋದ್ರು. ಹಾಳಾಗಿ ಭಿಕ್ಷೆ ಬೇಡಕ್ಕೆ ಒಂದು ಊರಿಂದ ಇನ್ನೊಂದು ಊರಿಗೆ ಏನು ಮಾಡಿದ್ರು, ಪಾತ್ರೆ ಎತ್ಕೊಂಡ್ ಬಂದು ನಿಂತ್ಕೊಂಡ್ರು. ಅಣ್ಣ, ಅಮ್ಮ, ಅಪ್ಪ ಊಟ ಹಾಕಪ್ಪ. ಯೋಸೆಫ್ ಸಿಂಹಾಸಲ್ಲಿ ಕೂತ್ಕೊಂಡು, ಆ ಕೋನೆ ನೀ ಯಾರಪ್ಪ? ಸರ್, ನಾವಿಂಥ ಊರಿಂದ ಬಂದಿದ್ದೀವಿ ಸರ್. ಎಷ್ಟು ಜನ ನಿಮ್ಮ ಅಪ್ಪನಿಗೆ? 12 ಜನ ಸರ್. ಎಷ್ಟು ಜನ ಇದ್ದೀರಾ ಇಲ್ಲಿ? ಇರೋದು 11 ಜನ ಸರ್. ಇನ್ನೊಬ್ಬ ಎಲ್ಲಿ? ಅವನೆಲ್ಲ ಸತ್ತೋಗ್ಬಿಟ್ಟ ಸರ್. ಇವನು ಇಲ್ಲೇ ಕೂತವನು ಸಿಂಹಾಸಲ್ಲಿ. They could recognize him, but he is recognized him. Hallelujah. Spiritual man will understand everything, but the Amen. carnal man Hallelujah. cannot understand the spiritual man. ಇವತ್ತು ಎಷ್ಟೋ ಜನಕ್ಕೆ ನನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ, ನಾನು ಅವನ್ನ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಬ್ರದರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಆ ಅಪ್ಪ ಯಾವಾಗ ಹೆಂಗಿರ್ತಾರೆ ಹೇಳೋಕ್ಕಾಗಲ್ಲ. ಆದರೆ ನೀವು ಎಲ್ಲಿಂದ ಬಂದಿದ್ದೀರಾ, ಆ ವೀಕ್ನೆಸ್ನ ದೇವ್ರು ಕರೆಕ್ಟಾಗಿ ತೋರಿಸ್ಬಿಡ್ತಾರೆ. ಯೋಸೆಫ್ ಅವನ್ನೆಲ್ಲ ಕರೆದ್ಬಿಟ್ಟು ಹೇಳ್ತಾನೆ, ಏನು ಬೇಕಾಗಿತ್ತು ನಿಮಗೆ? ಊಟ ಬೇಕಾಗಿತ್ತು ಸರ್. ಹೋಗಿ ನಿಮ್ಮ ತಮ್ಮನ ಕರ್ಕೊಂಬನ್ನಿ. ಅಯ್ಯೋ ದೇವ್ರೆ, ತಮ್ಮನ ಕರ್ಕೊಂಬ ಅಂತವನಲ್ಲ. ಎಲ್ಲಿಂದ ಕರ್ಕೊಂಬರೋದು? ನಾವೇ ತಮ್ಮನ ಕೊಂದ್ಬಿಟ್ಟಿದ್ದೀವಲ್ಲ, ಮಾರ್ಬಿಟ್ಟಿದ್ದೀವಲ್ಲ. 11 ಜನ ಹೋಗಿ ತಮ್ಮನ ಕರ್ಕೊಂಬ ಅಂತಾನೆ ಕರ್ಕೊಂಬರೋಕ್ಕಾಗಲಿಲ್ಲ. ಕೊನೆಗೆ ಇವನು ಅವ್ರನ್ನ ಅರಮನೆ ಕರ್ಕೊಂಬನ್ರ ಅಂತ ಹೇಳ್ತಾರೆ. ಎಲ್ಲ ಕಟ್ಟಾಕ್ಬಿಟ್ಟು ಅರಮನೆ ಒಳಗೆ ಕರ್ಕೊಂಬಂದ್ಬಿಡ್ತಾರೆ. ಇದೇನಪ್ಪ, ಊಟಕ್ಕೆ ಕೇಳಕ್ಕೆ ಬಂದ್ರೆ ಇವನು ಹಗ್ಗ ಕಟ್ಟಾಕ್ಬಿಟ್ಟು ಒಳಗೆ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಒಳಗೆಲ್ಲ ಎಳ್ಕೊಂಡು ಹೋದ್ಮೇಲೆ ಎಲ್ಲ ಹೊರಗಡೆ ಹೋಗ್ರು ಅಂತಾನೆ. ಎಲ್ಲ ಸಿಪಾಯಿಗಳು ಎಸ್ ಸರ್ ಎಲ್ಲ ಹೋಗ್ಬಿಡ್ತಾರೆ. ಯಾರು ಆಫೀಸರ್ ಥರ, ಕಿಂಗ್ ಅಲ್ಲ, ಗವರ್ನರ್ ಅಲ್ವ. ಎಲ್ಲ ಹೋದ್ಮೇಲೆ ಎಲ್ಲ ಬಾಕ್ಲು ಕನ್ಫರ್ಮ್ ಮಾಡ್ತಾನೆ, ಎಲ್ಲ ಬಾಕ್ಲು ಮುಚ್ಚಾಯ್ತು ಅಂತೇಳಿ. ಮುಚ್ಚಿದ ಮೇಲೆ ಹತ್ರ ಬಂದರು ಅಂತಾನೆ. ಅಲ್ಲ ಸರ್, ನೀವು ಯಾರು ಸರ್? ಇನ್ನೂ ಹತ್ರ ಬಂದರು. ನಾನೇ ಕೂಡ ನಿಮ್ಮ ತಮ್ಮ ಅಂತ ಹೇಳ್ತಾನೆ. ಕಂಗಾಲಾಗಿ ಹೋಗ್ಬಿಡ್ತಾರೆ ನೋಡಿ. ದೇವರ್ ಅಸ್ಟಾನಿಶ್, ದೇವರ್ ಸೋ ಟೆರಿಫೈಡ್. ನಮ್ಮ ತಮ್ಮನೇ ಕಿಂಗ್ ಆಗಿದ್ದಾನ. ದರ್ಶನ. ನಿಮ್ಮ ಕಾಕಿ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳ ಮುಂದೆ ಅಪ್ಪ ನಿಮ್ಮ ತಲೆಗೆ ಕಿರೀಟ ಹಾಕ್ತಾರೆ. Hallelujah. ಎಲ್ಲಿ ಬೇಡ ಬೇಡ ಅಂತೇಳಿ ಬಿಟ್ಟ ಕಲ್ಲ ದೇವ್ರ ತಲೆಗಲ್ಲಾಗಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಕಾಲಕ್ಕೆ ನೀವು ಹೋಗಿ ಬರಬೇಕಂತ ಹೇಳಿ ದೇವರು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಪರಲೋಕದಲ್ಲಿ ನಿರ್ಣಯ ಆಗತ್ತೆ. ಪರಲೋಕದಲ್ಲಿ ನಿರ್ಣಯ ಆದ್ಮೇಲೆ nobody can go against the decree of God. ಅದಕ್ಕೆ ದೇವರ ವಾಕ್ಯ ಬರುತ್ತೆ. ಆ ದರ್ಶನ ನಿಮ್ಮೊಳಗೆ ಬಂದಿದ ತಕ್ಷಣ ನಿಮ್ಮನ್ನ ಅದು ಲಿಫ್ಟ್ ಮಾಡತ್ತೆ. ಲಿಫ್ಟ್ ಮಾಡಿ ನಿಮ್ಮನ್ನ ಕವನೆಂಟ್ ಒಳಗೆ ಕರ್ಕೊಂಡ್ ಬರುತ್ತೆ. ಅದು ಆ ಕವನೆಂಟ್ ಒಳಗೆ ಬಂದಿದ ತಕ್ಷಣ ನಿಮ್ಮ ಮಾಡೋ ಕೆಲಸ ಗೊತ್ತಾ, ಸನ್ಮಾನ ನೀವು ಮಾಡಕ್ಕೆ ಆರಂಭ ಮಾಡ್ತೀವಿ. ಕೊನೆಗೆ ಅವನ ಅರಸನಾಗಿ ಹೋಗ್ಬಿಟ್ಟ. ಪ್ರಿಯ ಮಕ್ಕಳೇ, ನಾಗರಾಜ್ ಅವರೇ ನಿಮಗೆ ದರ್ಶನ ಬೇಕಿವತ್ತು. ಜೋನ್ಸ್ ಅವರೇ, ಮಂಜುಳಾ ಅವರೇ ನಿಮಗೆ ದರ್ಶನ ಬೇಕು. ಬಸವರಾಜ್ ಅವರೇ ದರ್ಶನ ಬೇಕು. ದೇವರೇ ಏನು ದರ್ಶನ? ನಾನು ಹಿಂಗೆ ಬದುಕ್ತೀನಿ ಅನ್ನೋದೇ ದರ್ಶನ. ವಾಟ್ ಈಸ್ ಯುವರ್ ವಿಷನ್? ಐ ವಾಂಟ್ ಟು ಲೀವ್ ಇನ್ ದಿಸ್ ಪ್ಯಾಟರ್ನ್ ಓನ್ಲಿ ಲಾರ್ಡ್. ಐ ವಾಂಟ್ ಟು ಬಿ ಲೈಕ್ ಯು ಲಾರ್ಡ್. ಆಗ ಆ ದರ್ಶನ ಹಿಂಗೆ ಬಂತು ಅಂದರೆ ಯು ವೋಂಟ್ ಕನ್ಫರ್ಮ್ ಟು ದಿಸ್ ವರ್ಲ್ಡ್. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ದೇವರ ಜೀವಳ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ನೂತನಪಡಿಸಿಕೊಂಡು ಪರಲೋಕ ಭಾವದವರಾಗಿ ಆ ಪರಲೋಕದ ಭಾವ ಬಂದ್ಬಿಡುತ್ತೆ. ದರ್ಶನ ಬಂದ ತಕ್ಷಣ ಕೆಟ್ಟ ಮಾತು, ಹೊಲಸು ಮಾತು, ಕುಚೋದ್ಯ ಮಾತು, ಚಾಡಿ ಹೇಳೋದು, ಟೈಮ್ ವೇಸ್ಟ್ ಮಾಡೋದು, ಗಾಸಿಪ್ ಮಾಡೋದು, ತಲೆ ಅಲ್ಟೆ ಮಾಡೋದು,
ಲೇಟಾಗಿ ಎದ್ದೇಳೋದು, ಲೇಟಾಗಿ ನಿದ್ರೆ ಮಾಡೋದು, ಲೇಟಾಗಿ ಎದ್ದೇಳೋದು, ಸೋಮಾರಿಯಾಗಿರೋದು, ಇದೆಲ್ಲ ಹೋಗ್ಬಿಡುತ್ತೆ ನಿಮ್ಮಿಂದ. ಯಾಕಂದರೆ ದ ಮೂಮೆಂಟ್ ವೆನ್ ವಿಷನ್ ಕಮ್ಸ್ ಇಟ್ ವಿಲ್ ಮೇಕ್ ಯು ವಿಷನರಿ. ನಿಮ್ಮಲ್ಲಿ ದರ್ಶನವುಳ್ಳ ಮಗನಾಗಿ ಮಾಡುತ್ತೆ. ಆಗ ನಿಮ್ಮ ಜೀವನದಲ್ಲಿ ನಂಜುಂಡಪ್ಪ ಅವರೇ ಒಂದೊಂದು ಮಿನಿಟ್ ಕೂಡ ಆಕ್ಯುರೇಸಿ ಆಗಿರುತ್ತೆ. ಅದು ಆಮೆನ್, ಹಲ್ಲೆಲೂಯಾ. ಒಂದೊಂದು ಮಿನಿಟ್ ಕೂಡ ದೇವರ ಚಿತ್ತ ನಡೆಯೋದಾಗಿರುತ್ತೆ. ಒಂದೊಂದು ನಿಮಿಷ ಕೂಡ ದೇವರು ತನ್ನ ಕಾರ್ಯಗಳ ನಿಮ್ಮ ಮೂಲಕ ಹೋಗೋ ದಾರಿಗಳೆಲ್ಲ ನಡೆಸ್ಕೊಂಡು ಹೋಗ್ತಾ ಇರತ್ತೆ. ಹರಿಯೋ ನದಿ ಸುಮ್ಮನೆ ಹರಿಯಲ್ಲ ರೀ, ಅದು ಹರಿಯೋ ಕಡೆ ಎಲ್ಲ ಗಿಡಗಳು ಬೆಳೀತಾ ಇರತ್ತೆ. ಹರಿಯೋ ಕಡೆ ಎಲ್ಲ wherever the river flows, all the besides of the river, the tree will be keep growing. ಆಮೆನ್, ಹಲ್ಲೆಲೂಯಾ. ಅಲ್ವಾ? ಹಾಗೆ ನೀವು ಹರಿಯೋ ನದಿ ಅಲ್ವಾ? ನದಿ ಹರಿತಾ ಇರಬೇಕು, ಮನುಷ್ಯ ದುಡಿತಾ ಇರಬೇಕು. ನದಿ ಹರಿತಾ ಇರಬೇಕು, ಮನುಷ್ಯ ದುಡಿತಾ ಇರಬೇಕು. ನದಿ ನೀರು ನಿಂತರೆ ಕೆಟ್ಟು ಹೋಗುತ್ತೆ, ಮನುಷ್ಯ ದುಡಿಯೋದು ನಿಂತರೆ ಸತ್ತು ಹೋಗುತ್ತಾನೆ. ನೀರು ನಿಂತರೆ ಕೆಟ್ಟು ಹೋಗುತ್ತೆ, ಮನುಷ್ಯ ಕೂತರೆ ಕೆಟ್ಟು ಹೋಗ್ತಾನೆ. ಹೆಣ್ಣು ಮಕ್ಕಳು ಕೂತ್ಕೋಬಹುದು, ಗಂಡು ಮಕ್ಕಳು ಹರಿತಾ ಇರಬೇಕು. ಅವರು ಹೆಣ್ಣು ಮಕ್ಕಳು ಸುರಿತಾ ಇರಬೇಕು. ಅವ್ನು ದುಡಿತಾ ಇರಬೇಕು, ಇವಳು ಖರ್ಚು ಮಾಡ್ತಾ ಇರಬೇಕು. ಅವ್ನು ದುಡ್ಡು ತಂದ್ರೆ ನಿನಗೆ ಮರ್ಯಾದೆ. ನಾನು ಇಂಜಿನಿಯರ್ ಓದಿದ್ದೀನಿ, MB ಓದಿದ್ದೀನಿ, BE ಓದಿದ್ದೀನಿ. ನೀನು ಮೂತಿಗೆ ಯಾರು ಬೇಕೋ ಓದ್ಕೋ, ಕಾಸು ತೊಗೊಂಬ, ಅಷ್ಟೇ ನನಗೆ ಬೇಕು. ಕಾಸು ತೊಗೊಂಬ. ಹೆಣ್ಣು ಮಕ್ಕಳಿಗೆ ಹಣ ತುಂಬ ಅಟ್ರಾಕ್ಟ್ ಆಗುತ್ತೆ, ಗಂಡು ಮಕ್ಕಳಿಗೆ ಹಣ ಅಟ್ರಾಕ್ಟ್ ಆಗಲ್ಲ, ಕೆಲಸ ಅಟ್ರಾಕ್ಟ್ ಆಗುತ್ತೆ ಅವ್ರಿಗೆ. ಅವ್ರು ದುಡಿತಾ ಇರ್ತಾರೆ. ಅವರು ಅಲ್ಲಿ ಎರಡು ಎನರ್ಜಿ ಇದೆ, ಫೆಮಿನೈನ್ ಎನರ್ಜಿ ಮತ್ತು ಮಸ್ಕ್ಯುಲೈನ್ ಎನರ್ಜಿ ಅಂತ ಹೇಳಿ. ಫೆಮಿನೈನ್ ಎನರ್ಜಿ ಆಲ್ವೇಸ್ ಪ್ಲೀಸ್ ಇನ್ ದ ಫಿನಿಶ್ ವರ್ಕ್ ಆಫ್ ಗಾಡ್. ಹೆಣ್ಣು ಮಕ್ಕಳು ನೋಡಿ ಒಡವೆ ಎಲ್ಲ ಗಂಡು ಹುಡುಗರಿಗೆ ಒಡವೆ ಮಾಡ್ತಾ ಇರ್ತಾರೆ, ಹಂಗೆ ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೆ ಅದೇ ಖುಷಿ. ಮಸ್ಕ್ಯುಲೈನ್ ಎನರ್ಜಿಗೆ ಪ್ರೋಸೆಸ್, ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಇದೆಲ್ಲ ಅವ್ರು ಇಷ್ಟಪಡ್ತಾರೆ. ಮಸ್ಕ್ಯುಲೈನ್ ಎನರ್ಜಿ. ಹೆಣ್ಣು ಮಕ್ಕಳಿಗೆ ಒಡವೆ ಆಗಿದ್ದ ಹಿಂಗೆ ತಂದರೆ ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ವಾ ಹಾಕೊಳ್ಳೋಣ. ಸೊ ಫೀಮೇಲ್ ಆಲ್ವೇಸ್ ಅಟ್ರಾಕ್ಟ್ ಬೈ ದ ಫಿನಿಶ್ ವರ್ಕ್ ಪ್ರಾಡಕ್ಟ್. ದಟ್ ಇಸ್ ದ ಫೆಮಿನೈನ್ ಎನರ್ಜಿ. ಬಟ್ ಮಸ್ಕ್ಯುಲೈನ್ ಎನರ್ಜಿ ಇಸ್ ನಾಟ್ ಪ್ಲೀಸ್ ದಟ್ ಒನ್. ಅವ್ನು ಬಿಲ್ಡಿಂಗ್ ಕಟ್ತಾ ಇರ್ತಾನೆ. ಬಿಲ್ಡಿಂಗ್ ಕಟ್ಟೋದು, ಅಲ್ಲೂ ಗೋಡೆ ಹಾಕಬೇಕು, ಇಲ್ಲಿ ಪೈಪ್ ಹಾಕಬೇಕು, ಅಲ್ಲಿ ವಾಷಿಂಗ್ ಮಿಷಿನ್ ಇಡಬೇಕು, ಅವ್ನು ಇದೇ ಕೆಲಸ. ಅವನು ಅದೆಲ್ಲ ಇಷ್ಟಪಡ್ತಾನೆ. ಹುಡುಗಿರು ಅದೆಲ್ಲ ಇಷ್ಟ ಇಲ್ಲ. ಫಿನಿಶ್ ಆಯ್ತಾ, ಬೇಗ ಸೆಲ್ಫಿ ಹಿಡ್ಕೋಬೇಕು, ಫ್ರಿಜ್ ಎತ್ಕೊಂಬಂದ ಬೇಗ ಅಲ್ಲಿ ಮುಂದೆ ಎಲ್ರಿಗೂ ತೋರಿಸ್ಬೇಕು, ಅದ್ರಲ್ಲಿ ಇಷ್ಟಪಡ್ತಾಳೆ. ಅದಕ್ಕೆ ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಆ ಆಶೀರ್ವಾದ ನಿಮಗೆ ಬರಬೇಕಂದ್ರೆ ನೀವು ಕರ್ತನಿಗೆ ಮೀಸಲಾದ ಪಾತ್ರೆಯಾಗಿ ಲೋಕದ ಕಾರ್ಯಗಳನ್ನು ಡಿಸ್ಕನೆಕ್ಟ್ ಮಾಡಬೇಕು. ವಿಷನ್ ಬಂತು ಅಂದರೆ ಮಿಷನ್ ಆಗತ್ತೆ. ಮಿಷನ್ ಎಲ್ಲಿ ಕನೆಕ್ಟ್ ಮಾಡುತ್ತಂದ್ರೆ ದೇವ್ರ ರಾಜ್ಯಕ್ಕೆ ಕನೆಕ್ಟ್ ಮಾಡುತ್ತೆ. 1996ನೇ ಇಸ್ವಿಯಲ್ಲಿ ವಿಷನ್ ಬಂತು ಪಾಸ್ಟರ್ಗೆ. ಅವತ್ತು ನಾನು ಡಿಸ್ಕನೆಕ್ಟ್ ಮಾಡಿದೆ. ಪ್ರಪಂಚದ ದೋಷ ಬೇಡ, ಪ್ರಪಂಚದ ಒತ್ತು ವೇಷ ಬೇಡ, ಪ್ರಪಂಚದ ಫ್ರೆಂಡ್ಶಿಪ್ಗಳು ಬೇಡ, ಪ್ರಪಂಚದ ಗ್ಯಾಮ್ಲಿಂಗು, ಜೂಜಾಟ, ಇಸ್ಪೀಟಾಟ ಇವೆಲ್ಲ ಬೇಡ. ನಾನು ದೇವ್ರಿಗಾಗಿ ಬದುಕ್ತೀನಿ ಅಂತ ಹೇಳ್ಕೊಂಡೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ನನಗೆ ಹೇಳಿದ್ರು, ಗುರುಗಳೇ ಸ್ವಾಮೀಜಿ ಅಂತ ಹೆಸರಿಟ್ರು ನೋಡಿ. ಏನಪ್ಪ ಅಲ್ಲಿಯ ಪ್ರೈಸ್ ಲಾಡಪ್ಪ ಅಂತಲೇ ಕೆಲಸ ಮಾಡ್ತಾ ಇದ್ದೆ. ಕೊನೆಗೆ ದೇವ್ರು ಹೇಳೋದು, ಇದು ಬಿಡು ಬಾ, ಎಲ್ಲ ಬಿಟ್ಟು ಬಂದೆ ನೋಡಿ. ಇವತ್ತುವರೆಗೂ ಆ ದರ್ಶನ ನನ್ನ ಬಿಟ್ಟು ಹೋಗಲಿಲ್ಲ. ಇವತ್ತವರ ದರ್ಶನ ನಾನು ಕೆಳಗೆ ಬೀಳಲಿಲ್ಲ. ಆ ದರ್ಶನದ ಕೃಪೆ ದೇವ್ರು ನನ್ನ ಮೇಲೆ ಕೃಪೆ ಇಟ್ಟಿದ್ದಕ್ಕೆ ಇವತ್ತು ಸಾವಿರಾರು ಮಕ್ಕಳಿಗೆ ಬ್ಲೆಸ್ಸಿಂಗ್ ಆಗ. ಆಗ ದರ್ಶನ ಇಲ್ಲದೆ ಇದ್ರೆ ನಿಮಗೆ ಏನಿರಲ್ಲ, ಆಶೀರ್ವಾದ ಅನ್ನೋದಿರೋದಿಲ್ಲ. ಅದಕ್ಕೆ ಡೈಲಿ ಪ್ರೇ ಮಾಡಿ, ಶಿಶುಮಾರೆ ದೇವರೇ ನನ್ನ ದರ್ಶನ ಕೊಡಪ್ಪ, ನಾನು ಈ ರೀತಿನೇ ಬಾಳ್ಬೇಕು, ಹೀಗೆ ಬಾಳ್ಬೇಕು. ಎಸ್ತರ್ ಮಹಾರಾಣಿ ಒಂದು ದರ್ಶನದಲ್ಲಿ ಬಾಳಿದ್ಲಪ್ಪ. ಅರಮನೆಯ ಭೋಗಗಳನ್ನ ಅನುಭವಿಸಲಿಲ್ಲ. ಅರಮನೆಯಲ್ಲಿ ತನ್ನ ಸೇವಕರಿಗೆ, ತನ್ನ ಜನರಿಗೆ ಕಷ್ಟ ಬಂದಾಗ ಅವಳು 3 ದಿನ ಉಪವಾಸ ಹಾಕಿದ್ಲು, 3 ದಿನ ಪ್ರಾರ್ಥನೆ ಮಾಡಿದ್ಲು, 3 ದಿನ ವಿಜ್ಞಾಪನೆ ಮಾಡಿದ್ಲು. ಆ ಎಸ್ತೇರ್ ರಾಣಿ ಮಾಡಿದ ಪ್ರಾರ್ಥನೆಗೆ ಅರಸ ತಾನು ಹಾಕಿದ ಡಿಗ್ರಿಗಳನ್ನ ಅವನು ರದ್ದು ಮಾಡಿ ಹಾಕ್ಬಿಟ್ಟ. ಯಾಕಂದ್ರೆ ಶಿ ಕ್ಯಾರಿಡ್ ದ ವಿಷನ್ ಆಫ್ ಗಾಡ್. ನಿಮಗೆ ವಿಷನ್ ಬೇಕು ಇವತ್ತು. ಆಗ ದರ್ಶನ ಇಲ್ಲದೆ ಇದ್ರೆ ಜನರು ಅಂಕೆ ಮೀರ್ಬಿಡ್ತಾರೆ. ಎರಡನೇದಾಗಿ ಇವತ್ತು ನಾನು ಮಾತಾಡೋಕೆ ಹೋಗೋದು ಧೈರ್ಯ, ದ ಬೋಲ್ಡ್ನೆಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಸಂಗ ಮಾಡೋಕ್ಕೆ ತುಂಬ ಬೋಲ್ಡ್ನೆಸ್ ಬೇಕು. ದೇವ್ರಿಗೆ ಸ್ತೋತ್ರವಾಗಲಿ. ನಾನು ಪ್ರಸಂಗ ಮಾಡ್ತೀನಿ, ಎಲ್ಲಿ ತಗೊಂಡು ನಿಲ್ಲಿಸಿ ನಾನು ಪ್ರಸಂಗ ಮಾಡ್ತೀನಿ. ಆ ಜನನ ಹಂಗೆ ಎಳೆದ್ಕೊಂಬಂದು ಒಂದೇ ಒಂದು ಪೆನೆಟ್ರೇಷನ್ಗೆ ಕರ್ಕೊಂಬಂದ್ಬಿಡ್ತೀನಿ. ಆ ವರ್ಡ್ ಕೆಪಾಸಿಟಿನ, ಆ ಧೈರ್ಯವನ್ನು. ಅದಕ್ಕೆ ಪೌಲ್ ಹೇಳ್ತಾರೆ, ಪ್ರಸಂಗ ಮಾಡೋರು ಧೈರ್ಯ ಪಡಿತಾರೆ ಅಂತ ಹೇಳುತ್ತೆ. ಯಾರೊಬ್ಬ ಹೇಳ್ತಾರೆ, ಆ ಯಪ್ಪ ಒಬ್ಬನೇ ಮಾತಾಡ್ತಾರೆ ಎಲ್ಲ ಅಂತ ಕೇಳ್ತಾ ಇರ್ತಾರೆ. ಏನು ನಡೀತದೆ ಇಲ್ಲಿ? ಒಬ್ರದ್ದು ರೆಸ್ಪಾನ್ಸೇ ಇಲ್ಲ. ಎಲ್ಲ ಮಗ್ನಾರಾಗಿ ಕೂತ್ಕೊಂಡಿದ್ದಾರೆ. ನಾನೇ ಒಳ್ಳೆ ಒಂದು ಒಕಾಂದು ಪಾರಪ್ಪ ಅಪ್ಪದವನು ಪುರಿಯೋ வெளியே பார்க்காத, உள்ளே வா. ಒಳಗೆ ಬಂದರೆ ರಿಪೇರಿ ಆಗೋದು ನಿನಗೆ. ಹೊರಗಡೆ ಇದ್ದರೆ ಯು ಆರ್ ಎ ಕವೆನೆಂಟ್ ಪೀಪಲ್.
ನೀವು ಕವೆನೆಂಟಲ್ಲಿರೋರು ಯಾವಾಗಲೂ ಒಳಗಡೆ ಇರ್ತಾರೆ. ಅದ್ಭುತವಾದ ಕಾರ್ಯ, ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಧೈರ್ಯ ನಮಗೆ ಕೊಡುತ್ತೆ. ಜ್ಞಾನೋಕ್ತಿ 28ನೇ ಅಧ್ಯಾಯ ವಾಕ್ಯ 1. ಥ್ಯಾಂಕ್ ಯು ಫಾದರ್. ಹಿಂದಟ್ಟದೇ ಇದ್ದರು ದುಷ್ಟನು ಎದರಿ ಓಡುವನು, ದುಷ್ಟನು ಎದರಿ ಓಡಿ ಹೋಗುವನು, ಶಿಷ್ಟನು ನೀತಿವಂತನು ಸಿಂಹದ ಹಾಗೆ ಧೈರ್ಯದಿಂದಿರುವನು. ಏನರ್ಥ? ಹಿಂದಟ್ಟದಿದ್ರೆ ನೋಡು, ನಾನೊಬ್ಬ ನಿಮ್ ನಿಂತಿದ್ದಾನೆ, ನಾನು ಹಿಂಗೆ ಅಟ್ಟಿಸ್ಕೊಂಡ್ ಬರ್ತೀನಿ ಅಂದ್ರೆ ಅವನೇನ್ ಮಾಡ್ತಾನೆ? ಓಡ್ತಾನೆ. ದೃಷ್ಟಿಗೆ ಹೇಳ್ತಾರೆ, ದೇವ್ರು ಹೇಳ್ತಾರೆ, ಅವ್ನು ಹಿಂದೆ ಬರಲೇ ಇಲ್ಲ, ಅವ್ನು ಸ್ಟೇರ್ ಮಾಡಬೇಕಾದ್ರೆ ಅವನು ಓಡಿ ಹೋಗ್ಬಿಡ್ತಾನಂತೆ. ಆದರೆ ನೀತಿವಂತ ಸಿಂಹದ ಹಾಗೆ ಅವನು ಘನವಾಗಿ ಅವನು ನಿಂತ್ಕೊಳ್ತಾನೆ ಅಂತ ಹೇಳ್ತಾನೆ. ಸಿಂಹದ ಹಾಗೆ ಘನವಾಗಿ ನಿಂತ್ಕೋಬೇಕು. ಆಗ ಸಿಂಹ ಹೆಂಗಿದೆ? ಕಾಡಿಗೆ ರಾಜ. ಸಿಂಹ ಹೆಂಗಿರುತ್ತೆ? ಆನೆಗಿಂತ ಸಿಂಹ ಚಿಕ್ಕದ ದೊಡ್ಡದ? ಚಿಕ್ಕದು. ಆನೆಗಿಂತ ಸಿಂಹ ಚಿಕ್ಕದ ದೊಡ್ಡದ? ಚಿಕ್ಕದು, ತುಂಬಾ ಚಿಕ್ಕದು. ಅದು ಕಾಲೊಳಗೆ ಬೇಕಾ ಪಾಸ್ ಆಗತ್ತದು, ಪವರ್ ಜಾಸ್ತಿ ಅಲ್ವಾ? ಒಂದು ಸೇತುವೆ, ಒಂದು ಬ್ರಿಡ್ಜ್ ಒಳಗೆ ಹೋದಂಗಿರುತ್ತೆ ಸಿಂಹಕ್ಕೆ ಆನೆ ಬಂದರೆ. ಆದರೆ ಆನೆಗಿಂತ ಸಿಂಹ ತುಂಬ ಪವರ್ಫುಲ್ ಆಗಿದೆ ಅಲ್ವಾ? ಸಿಂಹದ ಒಂದು ಕಿಕ್ಕಲ್ಲ, ಆನೆದು ಒಂದು ಪಂಚ್ ಸಾಕು. ಒಂದು ಪಂಚು 1500 ಟನ್ ಬೇಕಾದಲ್ಲಿ ಆ ವೆಯ್ಟ್ ಇರುತ್ತೆ ಮಕ್ಕಳೇ. 1 ಟನ್ ಹೊಡೆದ ಅಂದರೆ ಸಿಂಹದ ತಲೆ ಮೇಲೆ ಹೋಗಿ ಸಿಂಹ ಕೆಳಗೆ ಬಿದ್ದುಬಿಡುತ್ತೆ ಮಕ್ಕಳೇ. ಅಫ್ಕೋರ್ಸ್ ಆನೆಗೆ ಸೊಂಡಲ್ಲಿ ಬಲ ಇದೆ, ಆದರೆ ಸಿಂಹಕ್ಕೆ ಪಂಜಲ್ ಶಕ್ತಿ ಇದೆ, ಧೈರ್ಯ ಇದೆ. ಸಿಂಹ ಆನೆನೇ ಕೂಡ ಬೇಟೆ ಆಡುತ್ತೆ. ಆನೆ ನೋಡಿ ಹೇಳಲ್ಲ, ಅಯ್ಯೋ ಇಷ್ಟು ದೊಡ್ಡ ಆನೆ ಬಂದ್ಬಿಡ್ತಲ್ಲ ಅಂತೇಳಿ ಸಿಂಹ, ಇಡೀ ಊರಲ್ಲಿರೋ ಎಲ್ಲರೂ ಪ್ರಾಣಿಗಳು ಓಡುತ್ತೆ. ಅದು ಸಿಂಹ ನೋಡಬೇಕಾದ್ರೆ ಆನೆನ ಅದು ಮಾರ್ನಿಂಗ್ ನೋಡಬೇಕಾದ್ರೆ ಹೇಳುತ್ತೆ, ಇದು ನನ್ನ ಬ್ರೇಕ್ಫಾಸ್ಟು, ಇದು ನನ್ನ ಲಂಚು, ಇದು ನನ್ನ ಡಿನ್ನರ್ ಅನ್ನತ್ತೆ ಹೇಳುತ್ತೆ. ದಟ್ಸ್ ಆಟಿಟ್ಯೂಡ್ ಆಫ್ ದ ಲಯನ್. ಧೈರ್ಯ ಇದೆಯಾ ನಿಮಗೆ? ಧೈರ್ಯ ಇದ್ದೀರಾ? ದರ್ಶನ ಇರೋನಿಗೆ ಧೈರ್ಯ ಇರುತ್ತೆ, ದರ್ಶನ ಇಲ್ಲದೆ ಇರೋನಿಗೆ ಅವನು ಟುಸ್ಸಾಗಿರ್ತಾನೆ, ಸುಮ್ಮನೆ ಇಲ್ಲಿ ಅಂತಿರ್ತಾನೆ ಒಳಗಡೆ. ಅಯ್ಯೋ ಅದೆಲ್ಲ ಬೇಡಪ್ಪ, ಅದೆಲ್ಲ ಸುಮ್ಮನೆ, ಅದೆಲ್ಲ ತುಂಬ ಕಷ್ಟಪ್ಪ, ಬಿಟ್ಬಿಡಪ್ಪ, ಅದೆಲ್ಲ ಬೇಡ ಬಿಟ್ಬಿಡು ಅಂತಾನೆ. ಸಿಂಹ ಆಗಲ್ಲ, ನುಗ್ಗತ್ತೆ ಅದು ಸಿಂಹ. ಹಂದಿ ಬಂದು ಗುಂಪಾಗಿ ಬರ್ತದಂತೆ, ಸಿಂಹ ಸಿಂಗಲ್ ಆಗಿ ಬರ್ತದಂತೆ. ಅದು ಸಿಂಗಲ್ ಅಟ್ಯಾಕ್ ಮಾಡೋದು ಬಂದರು, ನಾವೆಲ್ಲ ಒಟ್ಟಿಗೆ ಹೋಗಿ ಅಟ್ಯಾಕ್ ಮಾಡೋಣ, ಅದು ಆ ಥರ ಎಲ್ಲ ಕೇಳಲ್ಲ. ಸಿಂಹದ ನೇಚರ್ನ, ಸಿಂಹ ಸಿಂಗಲ್ ಅವರು, ಆನ ಪಂಡ್ರಿ ಓಡೋವರು. ಹಂದಿ ವಿಲ್ ಕಮ್ ವಿತ್ ದ ಗ್ರೂಪ್ಸ್, ಪಟ್ನಿ. Pig will come with the groups, but lion comes with single. ಅದ್ರದ್ದು ಬಲ ಹೆಂಗಿದೆ, ಅದ್ರ ಕೆಪಾಸಿಟಿ ಹೆಂಗಿದೆ ಅಲ್ವಾ? ಅದ್ರದ್ದು ಆ ಕಣ್ಣೆಲ್ಲ ಡೇರಿಂಗ್ ಹೆಂಗಿದೆ. ಸಿಂಹನ ಯಾವತ್ತ ನೋಡಿದ್ದೀರಾ? ಅದು ಪಿಕ್ಚರಲ್ಲಿ ನೋಡಿದ್ದೀವಿ ಬೇಕಾದ್ರೆ. ನಾನು ನೋಡಿದ್ದೀನಿ, ಕೊರಿಯಾದೆಲ್ಲ ಹೋಗಿದ್ದೀನಿ, ಸಿಂಹ ನೋಡಿದ್ದೀನಿ, ಹಾಗೆ ಕೈಯೆಲ್ಲ ಮುಟ್ಟಿದ್ದೀನಿ. ಅದು ಸಾಕು ಸಿಂಹ, ಅದು ಕಾಡು ಸಿಂಹ ಅಲ್ಲ. ಅಯ್ಯೋ ಅದ್ರ ಕಣ್ಣು ನೋಡ್ಬೇಕಾದ್ರೆ ಅಂಥ ಕಣ್ಣು, ಆ ಕಾಲು ನೋಡು, ಪಂಚು ನೋಡ್ಬೇಕು ಹೆಂಗಿದೆ ಅದು. ಒಂದು ಏಟು ಹೊಡಿತಾ ಅಂದರೆ ಏಟಿಗೆ ಬಿಡ್ತು ಅಂದರೆ ಒಂದೇ ಪಂಚ್ ಏಟು. ಆ ಪಂಚಿಂಗಲ್ಲಿ 1500 ಟನ್ KG ಅದ್ರ ಮೇಲೆ ಬೀಳಂಗಿರುತ್ತಂತೆ ಏಟದು. 1500 ಹೇಳಿ ಪಕ್ಕದಲ್ಲಿ, 1500 ಟನ್ನು KG. ನಿನ್ನ ಹತ್ರ ತೂಕದ, ನಮ್ಮ ಹತ್ರ ಇದೆಯಾ ಶಕ್ತಿ? ಸರಿ, 100 kg ಎತ್ತಕ್ಕಾಗಲ್ಲ, 2 kg ಎತ್ತಕ್ಕಾಗಲ್ಲ. ಅದು ಹೊಡೆಯೋ ಪಂಚಿಂಗ್ ಹೆಂಗಿರುತ್ತಂತೆ, ಆ ಥರ ಇರುತ್ತಂತೆ. ದೇವ್ರಿಗೆ ಸ್ತೋತ್ರ. ಆ ರೀತಿ ಅಪ್ಪ ಹೇಳ್ತಾರೆ, ನೀತಿವಂತನ ಸಿಂಹಕ್ಕೆ ಹೋಲಿಸ್ತಾರಪ್ಪ. ಏಕೆ ಅಂದರೆ ನೀತಿವಂತರು ಏನು ಬೇಕಂತ ಇವತ್ತು? ಆಗ ನಮಗೆಲ್ಲ ಏನು ಬೇಕು ಇವತ್ತು? ಧೈರ್ಯ ಬೇಕು. ಅಪೊಸ್ತಲರು ಅವರು ಪ್ರಾರ್ಥನೆ ಮಾಡಿದಾಗ, ಅವರು ಬಹಳ ಬಲವಾಗಿ ಪ್ರಾರ್ಥನೆ ಮಾಡಿದಾಗ ದೇವರವರಿಗೆ ಧೈರ್ಯದ ಆತ್ಮ ಕಳಿಸಿದಂತ ಹೇಳುತ್ತಾರೆ. ಧೈರ್ಯದ ಆತ್ಮ. ಜಸ್ಟ್ ಥಿಂಕ್ ಅಬೌಟ್ ಜೀಸಸ್. 400 ಜನ ಸೇರಿ ಹೊಡಿತಾರೆ ಜೀಸಸ್ನ. 400 ಜನ ಸಿಪಾಯಿಗಳು ಹೊಡೆದ್ರು ಅವ್ರಿಗೆ. ಮಹಾಯಾಜಕನ ಮನೆಯಲ್ಲಿ 66 ಜನ ಸೇರಿ ಹೊಡಿತಾರೆ. ಹೆರೋದ ಮನೆಯಲ್ಲಿ 85 ಜನ ಸೇರಿ ಹೊಡಿತಾರೆ. ಪಿಲಾತನ ಮನೆಯಲ್ಲಿ 400 ಜನ ಸೇರಿ ಹೊಡಿತಾರೆ. ಇಷ್ಟೆಲ್ಲ ಹೊಡೆದ್ರು ಕೂಡ ಆ ಅಪ್ಪ ಡೇರಿಂಗ್ ಆಗಿ ಇರ್ತಾರೆ. ವಾಟ್ ಕೈಂಡ್ ಆಫ್ ಸ್ಪಿರಿಟ್ ಈ ಮೈಟ್ ಬಿ ಹ್ಯಾವಿಂಗ್. ಅವ್ರು ಹೇಳ್ತಾರೆ, ಇನ್ನೂ ಅವನಿಗೆ ಸಾವು ಬರಲಿಲ್ವಾ? ಬರಲಿಲ್ಲ. ಸಿಂಹಗಳಿಗೆ ಸಿಂಹಾರಿ ಅವರು. ಆ ಸಿಂಹದಾಗೆ ನೀವು ಇರಬೇಕು, ನರಿಯಾಗಿ ಕೆಲಸ ಮಾಡಬಾರ್ದು. ನಾವು ಸಿಂಹ, ಅದಕ್ಕೆ ದೇವರು ಹಾಕಿದೆ, ಶಿಷ್ಟನ ಸಿಂಹದ ಹಾಗೆ ಧೈರ್ಯದಿಂದ ಇರುವರು. ಇವತ್ತು ನಾವು ಮನಸ್ಸಲ್ಲಿ ನೆನೆಸ್ಕೊಳ್ತೀವಿ, ಅಯ್ಯೋ ಭಯ ಆಗತ್ತೆ. ಯಾವಾಗ ನೀವು ಭಯ ಆಗತ್ತೆ ಅಂತ ಹೇಳ್ತೀರಾ, ಸೈತಾನ್ ಕೇಳಿಸ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ನಿನಗೆಲ್ಲ ಡೋರ್ಗಳು ಮುಚ್ಚಿಬಿಡ್ತಾನೆ. ಅದಕ್ಕೆ ನೀವು ಧೈರ್ಯವಾಗಿ ಅರಿಕೆ ಮಾಡಬೇಕು.
ಅರಿಕೆ ಅಂದ್ರೆ ಬಾಯಿಂದ ತೆಗಿಬೇಕು. ಯೇಸು ನಾಮದಲ್ಲಿ ಐ ಡಿಕ್ರಿ ಅಂಡ್ ಡಿಕ್ಲೇರ್ ಇನ್ ದ ನೇಮ್ ಆಫ್ ಜೀಸಸ್ ದ ಬ್ಲೆಸ್ಸಿಂಗ್ ಇಸ್ ಬಿಲಾಂಗ್ಸ್ ಟು ಮೀ. ಅದಕ್ಕೆ ಡಿಪ್ರೆಷನ್ ಪ್ರೇಯರ್, ಕವನೆಂಟ್ ಪ್ರೇಯರ್ ಅಂದ್ರೆ ಏನು? ಕವನೆಂಟ್ ಪ್ರೇಯರ್ ಅಂದ್ರೆ ಒಡಂಬಡಿಕೆ ಪ್ರಾರ್ಥನೆ ಅಂದ್ರೆ ಯೇಸು ಕ್ರಿಸ್ತರ ನಾಮದಲ್ಲಿ ನನಗೆ ಆರೋಗ್ಯ ಘೋಷಿಸಲ್ಪಟ್ಟಿದೆ, ಸಮಾಧಾನ ಘೋಷಿಸಲ್ಪಟ್ಟಿದೆ, ಧೈರ್ಯ ಘೋಷಿಸಲ್ಪಟ್ಟಿದೆ, ಹಣಕಾಸುಗಳು ಘೋಷಿಸಲ್ಪಟ್ಟಿದೆ. ನಾನು ಬಾಲವಾಗಿ ಎಲ್ಲದಲ್ಲೂ ನಾನು ಶಿರಸ್ಸಾಗಿರ್ತೇನೆ. ಅದಕ್ಕೆ ದೇವರ ವಾಕ್ಯ ಸೈತಾನನ್ನು ಎದುರಿಸಿ ನಿಲ್ಲು. ಅವನು ಓಡಿ ಹೋಗ್ತಾನೆ, ನಡೆದು ಹೋಗ್ತಾನೆ ಅಂತ ಹೇಳಿಲ್ಲ, ಓಡಿ ಹೋಗ್ಬಿಡ್ತಾನೆ ಅವನು. ಇವತ್ತು ಅಯ್ಯೋ ಬಿಡೋದು ತುಂಬ ಕಷ್ಟ ಬರ್ತದೆ, ತುಂಬ ಹೋರಾಟ ಬರ್ತದೆ, ನನ್ನ ಗಂಡನೇ ನನಗೆ ತಾನು ಇದಾಗ್ಬಿಟ್ಟಿದ್ದಾನೆ ಬದ, ನಾನು ಹೆಂಡ್ತಿನೇ ನನಗೆ ಅಡಿಗೆಲ್ಲಾಗ್ಬಿಟ್ಟಿದ್ದಾಳೆ ಬದ, ನಮ್ಮ ಮನೆ ಎದುರುಗಡೆ ಮಾಡಮಂತ ಇರಿ. ಇದು ಮಾಡಲಿ ರೀ, ಎಲ್ಲರೂ ಮಾಡಲಿ. ನಾನು ಎಲ್ರಿಗೂ ಹೇಳೋದು ಒಂದೇ ಪ್ರಶ್ನೆ, ಅವನ ಪವರ್ ಸೂಪರ, ನಮ್ಮ ಅಪ್ಪನ ಪವರ್ ಸೂಪರ್. ವಿಚ್ ಇಸ್ ದ ಗ್ರೇಟ್ ಪವರ್? ಗಾಡ್ಸ್ ಪವರ್ ಇಸ್ ಅ ಸೂಪರ್ ಪವರ್. ಆಧ್ಯಾತ್ಮಿಕ ಜಗತ್ತಿಗೆ ನೀ ಕಾಲಿಟ್ಟ ಮೇಲೆ ನಾನು ಹೇಳ್ತೀನಿ ಮಗಳೇ, ಒಂದು ಇಲಿ ಆಗಲಿ, ಒಂದು ಬೆಕ್ಕಾಗಲಿ, ಒಂದು ಹಾವಾಗಲಿ ನಿನ್ನ ಕಚ್ಚಕ್ಕೆ ಸಾಧ್ಯವಿಲ್ಲ. ನೀವು ಹೇಳ್ತೀರಾ, ಎಷ್ಟೋ ಬಾರಿ ರಾತ್ರಿ ಅದು ನಡಿಬೇಕಾದ್ರೆ ಉಡುಪಿ, ಕುಂದಾಪುರ, ಬೈಂದೂರು, ಹೊನ್ನಾವರ, ಅಲ್ಲಿಂದ ಒಳಗಡೆ ಹಳದಿಪುರ, ಕಂಕುಂಟ, ಈ ಕಡೆಲ್ಲ ಕಾಡುಗಳಲ್ಲಿ ನಡೆದು ಹೋಗ್ಬೇಕಾದ್ರೆ ಮನೆಗಳೆಲ್ಲ ಇಲ್ಲಿ ಅಕ್ಕಪಕ್ಕ ಕಾಂಪೌಂಡ್ಗೆ ತಾಗಿರೋಲ್ಲ. ಅಲ್ಲಿ ಒಂದು ಮನೆ ಇಲ್ಲಿ ಬಿಟ್ಟರೆ ಇನ್ನೊಂದು ಆ ಕಡೆ ಇರುತ್ತೆ, ಒಂದು ಅರ್ಧ ಕಿಲೋಮೀಟ್ರ್ ಹೋಗಬೇಕು, ಕಾಡೊಳಗೆ ಹೋಗಬೇಕು. ಎಷ್ಟೋ ಬಾರಿ ಹೋಗ್ಬೇಕಾದ್ರೆ ನಾನು ಹಾವುಗಳನ್ನ ತಿಳ್ಕೊಂಡು ಹೋಗಿದ್ದೀನಿ. ಬೆಳಗ್ಗೆ ಬರಬೇಕಾದ್ರೆ ಹಾವು ಸತ್ತಿರುತ್ತೆ. ಅವ್ರು ಹೇಳ್ತಾರೆ, ಕೊನೆಗೆ ಯಾರು ಹೋಗಿದ್ದು? ಅದೇ ಅಪ್ಪ ಬಂದಾನ, ಅವನು ಹೋಗಿದ್ದು, ಅವನೇ ತುಳಿದು ಹೋಗೋನು. ಇದನ್ನು ನೋಡಿದ್ರು ದೊಡ್ಡ ನಾಗರ ಅವ್ರಿ. ನನಗೇನು ಗೊತ್ತಿಲ್ಲ, ಕತ್ಲೆ, ಟಾರ್ಚ್ ಇಲ್ಲ. ನನ್ನ ಪ್ರಿಯ ಮಕ್ಕಳೇ, ಹಾಗೆ ಎಷ್ಟೋ ಕಾಡುಗಳು ಹೋಗ್ಬೇಕಾದ್ರೆ ಆ ರೀತಿಯೆಲ್ಲ ಆಗಿ ಹೋಗ್ಬಿಡ್ತು ನಮಗೆ. ಕಾರಣ ಯಾಕಂದರೆ ನಮಗೆ ಆ ಧೈರ್ಯದ ಆತ್ಮ ಕೊಟ್ಟಿದ್ದಾನೆ. ಅಪೊಸ್ಟಲ್ ಪಾಲ್ ಸೇ, God has not given us the spirit of timidity, but he has given us the spirit of the boldness and sound mind and sound health. ಆಗ ಯಾವಾಗ ಬೋಲ್ಡ್ನೆಸ್ ಬರುತ್ತೆ, ಬೋಲ್ಡ್ನೆಸ್ ಬಂದಿದ ತಕ್ಷಣ ಇಟ್ ವಿಲ್ ಶಿಫ್ಟ್ ಯುವರ್ ಸೀಸನ್, ಇಟ್ ವಿಲ್ ಶಿಫ್ಟ್ ಯುವರ್ ಪೊಸಿಷನ್, ಇಟ್ ವಿಲ್ ಶಿಫ್ಟ್ ಯುವರ್ ದ ಪ್ಲೇಸ್ ವೇರ್ ಯು ಆರ್, ಇಟ್ ವಿಲ್ ಲಿಫ್ಟ್ ಯು ಟು ಅನದರ್ ಪ್ಲೇಸ್. ನಿಮ್ಮನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಲಿಫ್ಟ್ ಮಾಡಿ ಅದು ಮೇಲೆ ತೆಗೆದುಕೊಂಡು ಹೋಗುತ್ತೆ. ಸೊ ಡೋಂಟ್ ಎವರ್ ಸ್ಪೀಕ್ ಅಬೌಟ್ ಯುವರ್ ಪ್ಯಾನಿಕ್, ಡೋಂಟ್ ಸ್ಪೀಕ್ ಫ್ರಮ್ ಯುವರ್ ಪೊಸಿಷನ್. ಆ ಒಂದು ಪ್ಯಾನಿಕ್ಗಳಿಂದ ಮಾತಾಡಬೇಡಿ, ನೀವು ಪೊಸಿಷನಿಂದ ಮಾತಾಡೋಕ್ಕೆ ಆರಂಭ ಮಾಡಿ. ಸ್ಟಾಪ್ ಸ್ಪೀಕಿಂಗ್ ಫ್ರಮ್ ದ ಪೊಸಿಷನ್ ಆಫ್ ಯುವರ್ ಪ್ಯಾನಿಕ್. Speak always. Start speaking from all the positions. ನಿಮ್ಮ ಆರಂಭ ಮಾಡಿ, ದೇವರೇ ಎಲ್ಲ ಆಗತ್ತೆ, ಎಲ್ಲ ನಡೆಯುತ್ತೆ, ಎಲ್ಲ ನೆರವೇರುತ್ತೆ, ಅಲ್ಲಿ ಏನು ಆಗ್ತಾ ಇಲ್ಲ, ಪರವಾಗಿಲ್ಲ, ಅದು ಆಗೋದಕ್ಕಾಗಿ ಸ್ತೋತ್ರ. ವ್ಯಾಪಾರ ಆಗ್ತಾ ಇಲ್ಲ, ವ್ಯಾಪಾರ ಆಗತ್ತೆ, ಆಗೋದಕ್ಕಾಗಿ ಸ್ತೋತ್ರ. ವ್ಯಾಪಾರ ಯಾರಿಗೂ ಆಗ್ತಾ ಇಲ್ಲ, ಅದು ನನಗಾಗತ್ತೆ, ನನ್ನ ಮಗಳಿಗಾಗತ್ತೆ, ನನ್ನ ಮಗನಿಗಾಗತ್ತೆ, ನನ್ನ ಮಕ್ಕಳಿಗಾಗತ್ತೆ, ನನ್ನ ವ್ಯಾಪಾರ ಆಗತ್ತೆ. ನಾನು ಬಾಲವಾಗಿ ಅಲ್ಲ. ಆಗ ಪ್ಯಾನಿಕ್ ಪೊಸಿಷನ್ ಇಂದ ಮಾತಾಡೋದು ನಿಲ್ಲಿಸಿ. Stop speaking from your panic situation. Start speaking from your positions. Panic ಇಂದ ಮಾತಾಡಬೇಡಿ, ಪೊಸಿಷನ್ ಮಾತಾಡಿ. ಎಕ್ಸಾಂಪಲ್, ಡೇವಿಡ್ ವಾಸ್ ಅ ಬೋಲ್ಡ್ ಮ್ಯಾನ್. ದಾವಿದನು ಧೈರ್ಯವಂತನಾಗಿದ್ದ. ಆ ಧೈರ್ಯ ಅವನಿಗೆ ಇದ್ದಿದ್ದಕ್ಕೆ ನನ್ನ ಪ್ರಿಯ ಮಕ್ಕಳೇ, ಅವನು ಆ ರಾಕ್ಷಸನ ಎದುರಿಸೋಕ್ಕೆ ಮುಂದೆ ಹೋಗ್ತಾನೆ. 40 ದಿನಗಳ ಕಾಲ ಒಂದೇ ಒಂದು ವ್ಯಕ್ತಿಗೆ ಅಲ್ಲಿ ಧೈರ್ಯ ಇರಲಿಲ್ಲ. 40 days ಬೆಳಗ್ಗೆ ಮತ್ತು ಸಾಯಂಕಾಲ ಆ ರಾಕ್ಷಸ ಬಂದು, ನನಗೆ ವಿರೋಧವಾಗಿ ಯಾರು ಸವಾಲಕ್ಕೆ ಬರ್ತೀರಾ, ಯಾರು ಬರ್ತೀರಾ ಅಂತ ಕೇಳಬೇಕಾದ್ರೆ ಎಲ್ರಿಗೂ ಕೂಡ ಮೀಟ್ರ್ ಆಫ್ ಆಗ್ಬಿಡ್ತು. ಯಾರಿಗೂ ಧೈರ್ಯ ಇರಲಿಲ್ಲ. ಎಲ್ಲರದ್ದು ಕತ್ತಿ ಇತ್ತು, ಸ್ಪಿಯರ್ ಇತ್ತು, ಎಲ್ಲ ವೆಪನ್ಗಳಿತ್ತು. ಅದು ಒಳಗೆ ಏನಿರಲಿಲ್ಲ ರಘುವರೇ, ದಿಲ್ಲಿರಲಿಲ್ಲ. ಬಿಲ್ಲಿತ್ತು, ದಿಲ್ಲಿರಲಿಲ್ಲ. ದಮ್ ಅಂತಾರೆ ಕೆಲವು, ದಮ್ ಬಿರಿಯಾನಿ ಅಲ್ವಾ. ಮೊದಲೆಲ್ಲ ತಟ್ಟೆ ಬಿರಿಯಾನಿ ಬರ್ತಿತ್ತು, ಆಮೇಲೆ ಚೊಂಬು ಬಿರಿಯಾನಿ ಬಂತು, ಇವಾಗ ಬಕೆಟ್ ಬಿರಿಯಾನಿ ಬಂದ್ಬಿಡ್ತು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅಂಡೆ ಬಿರಿಯಾನಿ ಬಂದ್ಬಿಡತ್ತೆ ನೋಡಿ. ಅಂಡೆ ಬಿರಿಯಾನಿ ತಂದರೆ ಇರೋ ಮಂಡೆನೇ ಹೋಗ್ಬಿಡತ್ತೆ ಅದು. ನನ್ನ ಪ್ರಿಯ ಮಕ್ಕಳೇ, ಆ ಧೈರ್ಯವನ್ನು ದಾವೀದ ತೆಗೆದುಕೊಂಡ. ಎಲ್ಲಾರ್ದು ಕೇಳ್ತಾನೆ, ಏನಿದು ಗಲಾಟೆ ನಡೀತಾ ಇದೆ? ಅವ್ರು ಹೇಳ್ತಾರೆ, ಈ ವ್ಯಕ್ತಿನ ಕೊಂದವ್ರಿಗೆ ರಾಜ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ, ತನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನ. ದಾವೀದ ಕೇಳ್ತಾನೆ, ಯಾರಿಗೆ ಕೊಡೋದು? ಅದು ಅವನ್ನ ಕೊಂದು ನೆಲದ ಮೇಲೆ ಹಾಕಿ ಬರೋರಿಗೆ ದೇವರು ಆ ಅರಸ ಬಂದು ತನ್ನ ಮಗಳನ್ನ ಮದುವೆ ಮಾಡಿ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಕೇಳಿದ ತಕ್ಷಣ ದಾವೀದು, ನಾನು ಹೋಗ್ತೀನಿ ಸರ್ ಅವನ ಹತ್ರ. ಏನಪ್ಪ ನಿನಗೆ ಧೈರ್ಯ ಇಲ್ಲ,
ನೀನು ಆರ್ಮಿ ಡಿಪಾರ್ಟ್ಮೆಂಟಲ್ಲಿ ಯಾವುದು ತರಬೇತಿ ಪಡೆದಿಲ್ಲ, ಯಾವುದು ಸರ್ಟಿಫಿಕೇಟ್ ಕೋರ್ಸೇನು ಮಾಡಿಲ್ಲ, SLC ಮಾಡಿಲ್ಲ, PUC ಓದಿಲ್ಲ, ನಿನ್ಗೆ ಹೋಗೋ ಹತ್ರ ಏನಪ್ಪ ಜಗಳ ಆಗುತ್ತೆ. ಸರ್ ಇದೆಲ್ಲ ಏನು ಸರ್, ಇದೆಲ್ಲ ಒಂದು ಡಮ್ಮಿ ಪೀಸ್ ಅದ ಸರ್, ಇವನ್ನೆಲ್ಲ ಏನು ಡಮ್ಮಿ ಪೀಸ್? ಅಯ್ಯೋ ಅಂತ ಹುಲಿನೇ ಸಾಯಿಸಿದ್ದೀನಿ, ಸಿಂಹನ ಸಾಯಿಸಿದ್ದೀನಿ, ಕರಡಿನ ಸಾಯಿಸಿದ್ದೀನಿ. Amen. Hallelujah. ಅಷ್ಟು ಅಲ್ವಾ ಹೇಳ್ದಾಗ ಹೇಳ್ತಾನೆ ರಾಬಿದು. ಹಾಗಿರ್ಬೇಕು. ಏನು ಇದೆಲ್ಲ ಏನು ಸಹ ಇದೆಲ್ಲ, ಇವನಿಗೋಸ್ಕರ ನೀವು ಒಂದು ಎಕ್ಸಿಬಿಷನ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡಿ ನೀವೆಲ್ಲ ಅಂತ ನಿಂತ್ಕೊಂಡು 40 ದಿನ ಟೈಮ್ ವೇಸ್ಟ್ ಮಾಡಿ ಈ ಜನಕ್ಕೆ ಊಟ ಕೊಟ್ಕೊಂಡು ಅವ್ರು ಹೆಂಡ್ತಿದ್ದೀರೆಲ್ಲ ಬಿಟ್ಟು ಇಲ್ಲಿ ಬಂದು ಇವ್ರು ನಿಂತ್ಕೊಂಡವ್ರೆ. ಹೋಗಿ ಒಂದು ಒದ್ದು ಬರಬಾರ್ದ ಸರ್ ಹೊರಗಡೆ? ಒದ್ದು ಬರೋಕ್ಕೆ ದಮ್ಮಿಲ್ವೇ? ಒದಿಯೋಕ್ಕೆ ಕಾಲಿದೆ ಜೇಮ್ಸ್ ಅವರೇ, ಅದು ಇಲ್ಲಿಲ್ವೇ ಒಳಗಡೆ? ಕಾಲು ಎತ್ಬಿಟ್ಟು ಅವ್ರ ಕಾಲೇ ಕತ್ತರಿಸ್ಬಿಡ್ತಾರಲ್ಲ. ಇವತ್ತು ತುಂಬ ಕ್ರೈಸ್ತರಿಗೆ ಕ್ರಿಸ್ತನ ಮೇಲೆ ಪ್ರೀತಿ ಇದೆ, ಆದರೆ ದಮ್ಮಿಲ್ಲ. ಏನು ದಮ್ಮ ಬೇಕು? ದೇವ್ರಿಗಾಗಿ ನಿಲ್ಲುವಂಥ ತ್ರಾಣ ಬೇಕು ನಮಗೆ. ವೈರಾಗ್ಯ ದೇವ್ರಿಗಾಗಿ ತ್ಯಾಗ ಮಾಡತಕ್ಕ ಮನಸ್ಸು ಬರಬೇಕು. ಈ ಲೋಕದ ಒತ್ತು ವೇಷ ಹಾಕದೆ ದೇವ್ರಿಗಾಗಿ ಬಾಳತಕ್ಕಂತ ಒಂದು ಗಮನ ಬೇಕು ನಮಗೆ. ಯು ನೀಡ್ ದಟ್ ಎಬಿಲಿಟಿ, ಯು ನೀಡ್ ದಟ್ ಡಿವೈನ್ ಪವರ್ ಟು ರೆಸಿಸ್ಟ್ ದ ಡೆವಿಲ್. ಸೈತಾನ ಎದುರಿಸಿ ನಿಲ್ಲು, ಅವನು ನಿನ್ನ ಬಿಟ್ಟು ಓಡಿ ಹೋಗ್ತಾನೆ ಅಂತ ಹೇಳುತ್ತೆ. ಅವನು ಜಸ್ಟ್ ಹೋಗಿ ನಿಂತರೆ ಸಾಕಷ್ಟೇ, ನೀನು ಹೋಗಿ ಅವನ ಜೊತೆ ಜಗಳ ಆಡಂತ ಹೇಳಿಲ್ಲ. ಚುಮ್ಮ ನಿನ್ನ ಪೋದೋ ಮೀದಿ ಒಂದು ಕರ್ತ ಚೈವಾರ್. The battle belongs to me, the victory is yours. Be still and see the salvation of the God. ನೀವು ಮೌನವಾಗಿ ನಿಂತುಕೊಂಡು ಕರ್ತನ ಮಾಡೋ ಯುದ್ಧವನ್ನು ನೋಡಿರಿ. ಯುದ್ಧವು ಕರ್ತನದು, ಜಯವು ನಿಮ್ಮದು. ಕಲ್ವಾರಿ ಶಿಲ್ಬೆಯಲ್ಲಿ ಎಲ್ಲ ಅವ್ರು ಮಾಡಿ ಮುಗಿಸ್ಬಿಟ್ರಿ. ಅವ್ರು ಮಾಡಿ ಮುಗಿಸಿದ ರಿಡಮ್ಷನ್ನ ನೀನು ಯಾವಾಗ ಅದು ರಿಯಾಲಿಟಿ ಅಂತ ತಗೊಳ್ತೀಯ, ಆಗ ಅದು ನಿನ್ನ ಜೀವನದಲ್ಲಿ ಅದು ಅರ್ಥಪೂರ್ಣವಾದ ಕಾರ್ಯ ಆಗತ್ತೆ. ರಿಡಮ್ಷನ್ನ ತಗೋಬೇಕು. ನಮಗಾಗಿ ದೇವರು ಮಾಡಿದ್ದಾರೆ, ನಮಗಾಗೆಲ್ಲ ಮುಗಿಸಿದ್ದಾರೆ. ಸೈತಾನ ಒಡೆದು ತಲೆ ಕೆಳಗೆ ಹಾಕಿ ಇಟ್ಟಿದ್ದಾರೆ, ಅವನ ತಲೆನ ಜಜ್ಜಿ ಹಾಕಿದ್ದಾರೆ. ಅವನಿನ್ನ ನಾನು ಬಾಲವಾಗಿ ಅಲ್ಲ, ನಾನು ತಲೆಯಾಗಿರ್ತೇನೆ. ಇನ್ನು ನನ್ನ ಮನೆಯೊಳಗೆ ಸೈತಾನ ಆಳ್ವಿಕೆ ಇರೋದಿಲ್ಲ, ನನ್ನ ಮನೆಯೊಳಗೆ ಸೋಲಿಲ್ಲ, ನನ್ನ ಮನೆಯೊಳಗೆ ಅಂಧಕಾರ ಇಲ್ಲ, ನನ್ನ ಮನೆಯಲ್ಲಿ ನಷ್ಟ ಇಲ್ಲ, ನನ್ನ ಮನೆಯೊಳಗೆ ಗರ್ಭಸಾರ ಇಲ್ಲ, ನನ್ನ ಮನೆಯಲ್ಲಿ ಬಂಚತನ ಇಲ್ಲ. ನಾನು ಎಲ್ಲರಿಗಿಂತ IAS ಆಫೀಸರ್ ಆಗಿದ್ದೀನಿ, DC ಆಗಿದ್ದೀನಿ. ಅದ್ಭುತ ಆಗತ್ತೆ, ಆಶೀರ್ವಾದ ಬರುತ್ತೆ. ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲೇ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲೇ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ಎಲ್ ಶಡ್ಡಾಯಿ ನನ್ನ ದೇವನೇ, ಎಲ್ ರೋಯಿ ನನ್ನ ತಂದೆಯೇ, ಯೆಹೋವಾ ನನ್ನ ರಾಜನೇ. ಎಲ್ ಶಡ್ಡಾಯಿ ನನ್ನ ದೇವನೇ, ಎಲ್ ರೋಯಿ ನನ್ನ ತಂದೆಯೇ, ಯೆಹೋವಾ ನನ್ನ ರಾಜನೇ. ಯೆಹೋವನಿಸಿಯಾಗಿ ಉದಯಿಸಿ ನನ್ನ ಶತ್ರುವನ್ನು ಓಡಿಸಿ ಜಯ ನೀಡಿದೆ. ಯೆಹೋವನಿಸಿಯಾಗಿ ಉದಯಿಸಿ ನನ್ನ ಶತ್ರುವನ್ನು ಓಡಿಸಿ ಜಯ ನೀಡಿದೆ. ಕಣ್ಣೀರ ಕಣಿವೆಯಲ್ಲಿ ಕೊಂಡಾಟ ಸಿದ್ಧಪಡಿಸಿ, ನನ್ನ ಕಣ್ಣೀರ ಕಣಿವೆಯಲ್ಲಿ ಕೊಂಡಾಟ ಸಿದ್ಧಪಡಿಸಿ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ ರೋಯಿ ನನ್ನ ತಂದೆಯೇ, ಯೆಹೋವಾ ನನ್ನ ರಾಜನೇ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ ರೋಯಿ ನನ್ನ ತಂದೆಯೇ, ಯೆಹೋವಾ ನನ್ನ ರಾಜನೇ. Come on, ಚಪ್ಪಾಳೆ.
ತಟ್ಟಿ ಕೊಂಡಾಡುವೆ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ಶರಣಾಯಿ ನನ್ನ ದೇವರೇ, ಎಲ್ರೋಹಿ ಯೆಹೋವ ನನ್ನ ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ನನಗೆ. ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ಬರುವೆ. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ಎಲ್ ಶಡ್ಡಾಯಿ ಯೆಹೋವನಿಸಿಯಾಗಿ ಉದಯಿಸಿ ನನ್ನ ಶತ್ರುವನ್ನು ಓಡಿಸಿ ಜಯ ನೀಡಿದೆ. ಯೆಹೋವನಿಸಿಯಾಗಿ ಉದಯಿಸಿ ನನ್ನ ಶತ್ರುವನ್ನು ಓಡಿಸಿ ಜಯ ನೀಡಿದೆ. ಕಣ್ಣೀರಿನಲ್ಲಿ ಕೊಂಡಾಟ ಸಿದ್ಧಪಡಿಸಿ ನನ್ನ ಕಣ್ಣೀರಿನ ಕಣಿವೆಯಲ್ಲಿ ಕೊಂಡಾಟ ಸಿದ್ಧಪಡಿಸಿ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ಭಟ್ಟಿಯಲ್ಲಿ ಎಸೆಯಲ್ಪಟ್ಟು ಹೊತ್ತಿಗೆ ಉಳಿದಂತೆ ಕಾಪಾಡಿರಿ. ಹೊತ್ತಿ ಉಳಿಯುವ ಭಟ್ಟಿಯಲ್ಲಿ ಎಸೆಯಲ್ಪಟ್ಟು ಹೊತ್ತಿಗೆ ಸುಡದಂತೆ ಕಾಪಾಡಿರಿ. ಕರ್ತನೇ ದೇವರೆಂದು ಕೈ ತಟ್ಟಿ ಕೊಂಡಾಡುವೆ. ನನ್ನ ಕರ್ತನೇ ದೇವರೆಂದು ಕೈ ತಟ್ಟಿ ಕೊಂಡಾಡುವೆ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ.
ಎದ್ದು ನಿಲ್ಲುವೆ. ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ಶಾಯಿ ನನ್ನ ದೇವರೇ, ರೂಹಿ ನನ್ನ ಕರ್ತನೇ, ಯೆಹೋವಾ ನನ್ನ ದೇವರೇ. ಶಾಯಿ ನನ್ನ ದೇವರೇ, ರೂಹಿ ನನ್ನ ತಂದೆ, ಯೆಹೋವಾ ನನ್ನ ರಾಜನೇ. ಶಾಯಿ ನನ್ನ ದೇವರೇ, ರೂಹಿ ನನ್ನ ತಂದೆ, ಯೆಹೋವಾ ನನ್ನ ರಾಜನೇ. ಧೈರ್ಯ ನಮಗೆ ಬಂದ್ಬಿಡುತ್ತೆ. ಧೈರ್ಯ ಯಾವಾಗ ಬರುತ್ತೆ? ಯಾವಾಗ ನಾವು ಗಿವರ್ಸ್ಗಳಾಗ್ತೀವಿ, ಯಾವಾಗ ದರ್ಶನ ಪಡ್ಕೊಳ್ತೀವಿ. ಗಿವರ್ ಆಗಿ ದರ್ಶನ ಬಂದಿದ ತಕ್ಷಣ ಆಟೋಮೆಟಿಕ್ ಆಗಿ ನಮಗೆ ಧೈರ್ಯ ಬಂದ್ಬಿಡುತ್ತೆ. ಇವತ್ತು ಎಷ್ಟೋ ಕ್ರೈಸ್ತರಿಗೆ ಧೈರ್ಯ ಇಲ್ಲ. ಏನು ಧೈರ್ಯ ಇಲ್ಲ? ಈ ದುಡ್ಡು ಕೊಟ್ಬಿಟ್ರೆ ಮತ್ತೆ ದುಡ್ಡು ಬರುತ್ತಾ ಇಲ್ಲೋ ಗೊತ್ತಿಲ್ಲ ಬ್ರದರ್. ಇದನ್ನ ದೇವ್ರ ಸಾವೆ ಕೊಟ್ಬಿಟ್ರೆ ನಮಗೆ ಮತ್ತೆ ಇರೋದೇ ಇಷ್ಟು ದುಡ್ಡು, ಇನ್ನು ನಮ್ಗೇನೋ ಇರುತ್ತಾ? ವಿಧವೆ ಸಾಯುವ ಅಂಚಲ್ಲಿ ಇದ್ದಾಗಲೂ ಕೂಡ ಆ ರೊಟ್ಟಿನ ತೆಗೆದುಕೊಂಡು ಹೋಗ್ತಾಳೆ. ಅವಳು ಹೇಳ್ತಾಳೆ, ದಿಸ್ ಇಸ್ ದ ಲಾಸ್ಟ್ ಮೀಲ್ ಇಸ್ ಲೆಫ್ಟ್ ಓವರ್. ಇದನ್ನು ತಿಂದು ನಾಳೆ ಸಾಯಬೇಕೆ ಹೊರತು ಮತ್ತೆ ನಮ್ಗೆ ಉಳಿದಿಲ್ಲ ಅಂತ ಹೇಳ್ಬೇಕಾದ್ರೂ ಕೂಡ ಅವಳು ಧೈರ್ಯ ತಗೊಳ್ತಾಳೆ. ಸೇವಕರು ಹೇಳೋ ಮಾತು ಕರೆಕ್ಟ್ ಇದೆ, ಸೇವಕರು ಹೇಳೋ ಮಾತು ಪರ್ಫೆಕ್ಟ್ ಆಗಿದೆ. ದೇವರ ಮಾತು ಕೆಳಗೆ ಬೀಳೋದಿಲ್ಲ, ದೇವರ ಮಾತು ಎಂದಿಗೂ ಸುಳ್ಳಾಗಲ್ಲ. ಇಡೀ ಊರು ಸತ್ತಿದ್ದಾರೆ, ಇಡೀ ಊರಲ್ಲಿ ಊಟ ಇಲ್ಲ, ಇಡೀ ಊರಲ್ಲಿ ಜನ ಸಾಯ್ತಾ ಇದ್ದಾರೆ. ಹೆಣಗಳ ಮಧ್ಯದಲ್ಲಿ ಅವಳು ಜೀವಿಸ್ತಾ ಇದ್ದಾಳೆ. ಹೆಣಗಳ ಮಧ್ಯದಲ್ಲಿ ಜೀವಿಸಿದ್ರು ಕೂಡ ಹೆಣಗಳ ಮಧ್ಯದಲ್ಲಿ ಕರ್ತನ ವಾಕ್ಯ ಹಿಡ್ಕೊಂಡು, ನಾನು ಹೆಣವಾಗಿ ಹೋಗಲ್ಲ, ಹೆಣಗಳ ಮಧ್ಯದಲ್ಲಿ ಜೀವಂತನಾಗಿರ್ತಾರೆ. ನನ್ನ ಮಗ್ಗಲ್ಲಿ 1000 ಜನರು, ನನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು. ನನಗೆ ಯಾವ ಕೇಡು, ತಟ್ಟುವುದೇ ಇಲ್ಲ, 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 ಯಾವ ಕೇಡು, ತಟ್ಟುವುದೇ ಇಲ್ಲ. ಹೇಳಿ, ಅರಿಕೆ ಮಾಡಿ. ಯಾವ ಕೇಡು, ಯಾವ ಕೇಡು, ಯಾವ ವ್ಯಾಧಿ, ಯಾವ ವ್ಯಾಧಿ, ಯಾವ ನಷ್ಟ, ಯಾವ ನಷ್ಟ, ಯಾವ ಕುತಂತ್ರ, ಯಾವ ಕುತಂತ್ರ, ಯಾವ ಮಂತ್ರ ಶಕ್ತಿಗಳು ಯಾವ ಮಂತ್ರ ಶಕ್ತಿಗಳು ನನ್ನ ಮನೆಯೊಳಗೆ ನನ್ನ ಮನೆಯೊಳಗೆ ಬರೋದಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ. ಆಗ ನೀ ನಂಬಿಟ್ರೆ, ಅರಿಕೆ ಮಾಡ್ಬಿಟ್ರೆ, ಇದು ಧೈರ್ಯವಂತನು ಮಾಡತಕ್ಕಂಥ ಅರಿಕೆ, ಹೇಳಿಕೆ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಎ ಬೋಲ್ಡ್ ಮ್ಯಾನ್. ವೆನ್ ಡೇವಿಡ್ ಕನ್ಫ್ರಂಟೆಡ್ ಅಗೇನ್ಸ್ಟ್ ಬಿಫೋರ್ ದ ಗೊಲಿಯಾತ್, ಆ ಗೊಲಿಯಾತನ ಮುಂದೆ ನಿಂತಾಗ ಅವನು ಹೇಳ್ತಾನೆ, ಹೇಳಿಕೆ ಕೊಡ್ತಾನೆ, ಇಂದು ದೇವರು ಬಡ್ಡಿ ಮಗನೇ ನಿನ್ನನ್ನು ನನ್ನ ಕೈಗೆ ಕೊಡ್ತಾರೆ, ಯೂರಿನ್ ಮಾಡ್ಕೊಳ್ಳೋವರೆಗೂ ಹೊಡಿತೀನಿ ನಿನಗೆ, ಅಷ್ಟು ನಾನು ಬಿಡೋದಿಲ್ಲ ನಿನ್ನ. ಅವರು ಅಣ್ಣಂದ್ರಲ್ಲಿ ಹೇಳ್ತಾನೆ, ನನ್ನ ಮಗ ಅವನು ಕುರಿ ಮೇಯಿಸೋನು, ಇವನಿಗೆ ಇಷ್ಟು ಮಾತು ಎಲ್ಲಿ ಬಂದ್ಬಿಡ್ತೀವಿ ಅವನಿಗೆ? ಕಾರಣ ಆ ಕುರಿ ಮೇಯಿಸ್ಬೇಕಾದ ದೇವರವನಿಗೆ ವಿದ್ಯೆ ಹೇಳ್ಕೊಟ್ರು. ಹೇಗೆ ಸರ್ಪಗಳನ್ನ ಹೊಡಿಬೇಕು, ಹೇಗೆ ಸಿಂಹಗಳನ್ನ ಹೊಡೆದು ಸಾಯಿಸಬೇಕು, ಹೇಗೆ ಕರಣಿಗಳನ್ನ ಹೊಡೆದು ಸಾಯಿಸಬೇಕು. ನಾಯಿಗೆ ಹೊಡೆದಂಗೆ ಹೊಡೆಯೋನಂತೆ ಅವನು. ಯಾಕಂದರೆ ಇವ್ರ ಅಪ್ಪಂದು 2-2.5 ಸಾವಿರ ಕುರಿಗಳು. ಈ ಕುರಿಗಳು ಇಲ್ಲಿ ನೋಡ್ಕೋಬೇಕು, ಆ ಕಡೆ ತೋಳ ಬಂದ್ಬಿಡೋದು. ಅಲ್ಲಿ ಓಡಬೇಕು ಅವನು, ಓಡೋಗಿ ಕಲ್ಲೆಸ್ಕೊಂಡು ಹೊಡಿಬೇಕು. ಹೊಡೆದು ಅದು ಕೊಡಲಿಲ್ವಾ, ಬಾಯಿ ಹಿಡ್ಕೊಂಡು ಹೋಗುತ್ತಾ, ಆ ಕುರಿಯಿಂದನೇ ತೋಳದಿಂದನೇ ಓಡ್ತಾ ಇದ್ದ ನೋಡಿ, ಅಥ್ಲೆಟಿಕ್ಸ್ ಥರ. ಸಿಂಹ ಬರೋದು, ಸಿಂಹ ಬಂದು ಎತ್ಕೊಂಡು ಹೋಗ್ಬಿಡೋದು, ಹಂಗೆ ಎತ್ಕೊಂಡು ಹಂಗೆ ಹೋಗೋದು ಸಿಂಹ ಫಾಸ್ಟಿಗೆ. ಅದು ಹೋಗೋ ಸ್ಪೀಡ್ಗೆ ಇವನು ಸ್ಪೀಡಾಗಿ ಹೋಗೋನು, ಸ್ಪೀಡಾಗಿ ಹೋಗೋದು ಜೊತೆನೂ ಹೋಗೋನು, ಹೋಗಿ ಒಂದೇ ಟಬಾರದ್ದು ಹೊಡಿಯೋನು ನೋಡಿ ಅವನಿಗೆ. ಸಿಂಹ ಮುಗುರಿಸಿ 3 ಪಲ್ಟಿ ಹೊಡೆದು ಕೆಳಗೆ ಬೀಳೋದು. ಇವತ್ತು ಒಂದು ನಾಯಿನ ಅಟ್ಟಿಸ್ಕೊಂಡು ಹೋಗೋಕ್ಕಾಗ್ತಿಲ್ಲ ನಿಮ್ಮ ಕೈಯಲ್ಲಿ ಅಲ್ವಾ? ನಾಯಿದೆ ಬೆದೇರಿಲಿ, ಬೆಕ್ಕಿದೆ ಬೆದೇರಿಲಿ ರೀ, ಸಿಂಹನೇ ಅಟ್ಟಿಸ್ಕೊಂಡು ಹೋದಾರೆ. ಅವನು ಹೋಗಿ ಹೊಡೆದು ಸಿಂಹದ ಬಾಯೊಳಗೆ ಕೈ ಹಾಕಿ ಸೀಳ್ಬಿಟ್ಟು ಆ ಕುರಿನ ಎತ್ಕೊಂಬರೋನು. ಹೀರೋ ಅಪ್ಪ ಏಸಪ್ಪ ಅದೇ ಮಾಡಿದ್ದು. ಸಿಂಹದ ಬಾಯಲ್ಲಿದ್ದ ನಿಮ್ಮನ್ನ ಶಿಲುಬೆಯಿಂದ ಇಳಿದು ಅದನ್ನ ಹಾಕಿ ಆ ಗೊಲಿಯಾತನ ಎದುರಿಸತಕ್ಕ ಕಾನ್ಫಿಡೆನ್ಸ್ ಅವನಿಗೆ ಬಂದ್ಬಿಡ್ತು. ಮಕ್ಕಳೇ, ಆ ಧೈರ್ಯ ಆವಾಗ ಬಂದ್ಬಿಡುತ್ತೆ. ಆ ಧೈರ್ಯ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನ ಅದು ಹೊತ್ಕೊಂಡ್ ಬಂದ್ಬಿಡುತ್ತೆ. ನಾನು ಹೇಳ್ತೇನೆ, ನೀವು ಬೇಡೋದಕ್ಕಿಂತಲೂ ಕೇಳೋದಕ್ಕಿಂತಲೂ ದೇವರ ಅತ್ಯಧಿಕವಾಗಿ ಮಾಡಕ್ಕೆ ಅವ್ರು ಶಕ್ತರಾಗಿದ್ದಾರೆ. ಸುವಾರ್ತೆ ಸಾರಕ್ಕೆ ತುಂಬ ಈಸಿ ಆಗಲ್ಲ ರೀ. ಸಾರ್ಬೇಕಾದ್ರೆ ನಿಮ್ಗೆ ಧೈರ್ಯ ಬೇಕು. ಹೋಗಿ ಸುವಾರ್ತೆ ಎಷ್ಟೋ ಟೈಮಲ್ಲಿ ನಾನು ಸುವಾರ್ತೆ ಸಾರಬೇಕಾದ್ರೆ ರೂಮಲ್ಲೆಲ್ಲ ಕೂಡಾಕ್ಬಿಟ್ಟಿದ್ದಾರೆ ನಾನು ಎದುರಲಿಲ್ಲ, ಎದುರೇ ಇಲ್ಲ. ನಾನು ಕೆಲವೇ ಅವರಲ್ಲಿ ನಾಯಿ ಬಂದು ಕಚ್ಬಿಡೈತೆ, ಅವನಿಗೆ ನಾಯಿನೇ ಬಂದು ಕಚ್ಚಿಬಿಡೈತೆ. ಅಲ್ಲಿ ಪಕ್ಕದಲ್ಲಿ ಹೇಳ್ತಾರೆ, ಆ ಎಪ್ಪನ ಒಳಗೆ ಹಾಕಿದ್ದೆ ನಾಯಿ ಕಚ್ಚಿದ್ದು ನಿನಗೆ ಮೊದಲು ತೆಗಿ ಅಂದ್ಬಿಡ್ತಾರಂತೆ.
पण ನಾಯಿ ಕಚ್ಚೋ ಜಾಗದಲ್ಲಿ ನಾನು ಪ್ರಾರ್ಥನೆಯಲ್ಲಿ ಹಾಕಿ ಚೆನ್ನಾಗಾಗ್ತೀಯ आपको चंगा देता परमेश्वर प्यारे पिता तो जाओ ಸಮಾಧಾನ ಮೇಲೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಂದಿದ್ದೀನಿ. ಆ ಧೈರ್ಯ ಬರಬೇಕು. ಅದಕ್ಕೆ ನೀತಿವಂತನು ಸಿಂಹದ ಹಾಗೆ ಅವನು ಎದುರುತ್ತ ನಿಲ್ತಾನೆ. ದಾವೀದ ನಿಲ್ತಾನೆ, ಹೋಗಿ ಇಂದು ನನ್ನ ದೇವರು ನಿನ್ನನ್ನು ನನ್ನ ಕೈಗಳಿಗೆ ಅರ್ಪಿಸ್ತಾನೆ. ಇವತ್ತು ನಾನು ನಿನ್ನನ್ನು ಕೊಂದು ನಿನ್ನ ಮಾಂಸವನ್ನು ಆಕಾಶದ ಪಕ್ಷಿಗಳಿಗೆ ಇನ್ನೂ ಕೊಂದೇ ಇಲ್ಲ, ಇನ್ನು ಇವನು ಬಿದ್ದೇ ಇಲ್ಲ, ಇನ್ನು ಇವನು ಸತ್ತೇ ಇಲ್ಲ. ಸಾಯ ಮುಂಚೆನೇ ಇದೆಲ್ಲ ಹೇಳೋದು ಇವನು. ಅದೇ ವಿಶ್ವಾಸ ಅಂದರೆ ನಿನಗೆ ಗೊತ್ತಾ? ನೀನು ಇನ್ನೂ ಎಕ್ಸಾಮ್ಗೆ ಹೋಗೇ ಇಲ್ಲ, ಆದರೆ ನೀನು ಪಾಸ್ ಆಗ್ತೀನಿ ಅಂತ ನೋಡಿ. ಇನ್ನು ಮನೆ ಕಟ್ಟೇ ಇಲ್ಲ, ಅದೇ ಮನೆ ಬರೋದಕ್ಕಾಗಿ. ಇನ್ನು ಕಾರ್ ತಗೊಂಡೇ ಇಲ್ಲ, ಕಾರ್ ಬರೋದಕ್ಕಾಗಿ. ಇನ್ನು ಬಂಗಾರ ಬಂದಿಲ್ಲ, ಬಂಗಾರ ಬರೋದಕ್ಕಾಗಿ. ಇನ್ನು ಕೋರ್ಟ್ ಕೇಸ್ ಇನ್ನು ನಡೀತಾ ಇದೆ, ಕೇಸ್ ನಡೀತಾ ಇದೆ, ಇನ್ನು ಕೇಸ್ ನಡೀತಾ ಇದೆ, ಆದ್ರೆ ನಾನು ಕೋರ್ಟಲ್ಲಿ ಗೆಲ್ಲೋದಕ್ಕಾಗಿ. ನೀನು ಇದನ್ನು ನುಡಿಬೇಕು. ವಿಶ್ವಾಸ ಅಂದನು ಆಗೋ ಮುಂಚೆ ನುಡಿಯೋದು ವಿಶ್ವಾಸ. ನಾವು ಕಾಣದಿರುವ ವಿಷಯಗಳಲ್ಲಿ ಭರವಸೆಯಿಂದ ಇರೋದು, ಕಣ್ಣಿಗೆ ಕಾಣೋದುಗಳನ್ನು ನಿಜವೆಂದು ನಂಬೋದೇ ವಿಶ್ವಾಸ. ಇವತ್ತು ನಾನು ನಿಮ್ಗೇನು ಬೋಧಿಸ್ತಾ ಇದ್ದೇನೆ, ನಿಮ್ಮ ಜೋಬಲ್ಲಿ ಎಷ್ಟೆಷ್ಟು ದುಡ್ಡಿದೆ ಅಷ್ಟು ಪ್ರಕಾರ ನೀವು ಜೀವನ ಮಾಡಿ ಅಂತ ಹೇಳ್ಕೊಡ್ತಿಲ್ಲ. ನೀನು ಆ ಜೋಬ್ ನೋಡಬೇಡ, ನೀನು ನೋಡ್ಬೇಕಾದ್ರೆ ನಿಮ್ಮ ಅಪ್ಪನ ಜೋಬು, ನಿಮ್ಮ ಅಪ್ಪನ ಅಕೌಂಟು, ನಿಮ್ಮ ಅಪ್ಪನ ದೇವರು ಪರಲೋಕ ರಾಜ್ಯದಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ದಾವೀದ ಪ್ರಾರ್ಥನೆ, ನನಗೆ ಸಹಾಯ ಬರವ, ಸೌಲನ ಮನೆಗೆ ಕಣ್ಣೆತ್ತುತ್ತೀನಿ ಅಂತ ಹೇಳಿಲ್ಲ, ಐ ಲಿಫ್ಟ್ ಅಪ್ ಮೈ ಐಸ್ ಟು ದ ಕಿಂಗ್ಸ್ ಹೌಸ್ ಅಂತ ಹೇಳಿಲ್ಲ, ಪರಲೋಕದ ತಂದೆ ಮನೆ ಕಡೆ ಎತ್ತುತ್ತೀನಿ ಅಂತಾನೆ. ಯಾಕೆ? ಆ ತಂದೆ ಮನೆಯೊಳಗೆ ಎಲ್ಲ ಐಶ್ವರ್ಯ ಹೇಳಲ್ಪಟ್ಟಿದೆ. ಇಲ್ಲಿ ನೀನು ಬ್ಯಾಂಕಲ್ಲಿ ಹಾಕಿದ್ರೆ ನೀನು ಹಾಕಿರೋ ದುಡ್ಡೇ ತೆಗಿಬೇಕು. ವಾಟ್ ಎವರ್ ಯು ಲೋಡ್ ದ ಮನಿ, ವಾಟ್ ಎವರ್ ಯು ಡಿಪಾಸಿಟೆಡ್ ದ ಮನಿ, ದಟ್ ಮಚ್ ಮನಿ ಓನ್ಲಿ ಯು ಕ್ಯಾನ್ ಡ್ರಾ ಇಟ್ ದಟ್ ಮನಿ ಫ್ರಮ್ ಯುವರ್ ಅಕೌಂಟ್. ನೀನು ಎಷ್ಟು ಡಿಪಾಸಿಟ್ ಮಾಡಿದ್ಯಾ? 20,000 ಡಿಪಾಸಿಟ್ ಮಾಡಿದ್ಯಾ? 19,500 ರೂಪಾಯಿ ತೆಗಿಬೋದು. ಇಲ್ಲ ನನಗೆ 25,000 ಬೇಕಂತ ಹಾಕಿ ಒತ್ತಿದ್ರೆ ಕಾರ್ಡ್ ಹೊರಗಡೆ ಬಂದ್ಬಿಡುತ್ತೆ, ಡಿಕ್ಲೈನ್ ಅಂತ ಬಂದ್ಬಿಡುತ್ತೆ. ಮುಚ್ಕೊಂಡು ಕಾರ್ಡ್ ಎತ್ಕೊಂಡು ಮನೆಗೆ ಹೋಗೋನಂಥದ್ದು. ನೀನು ಏನು ಹಾಕಿದೆ ಅದೇ ಬರುತ್ತೆ. ನಾನು ಹೇಳೋದು, ನಿನ್ನ ತಂದೆ ನಿನ್ನ ಅಕೌಂಟ್ ಹೆಸರಲ್ಲಿ, ನಿನ್ನ ಹೆಸರಲ್ಲಿ ಪರಲೋಕದ ಅಕೌಂಟಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಾಕಿಟ್ಟಿದ್ದಾನೆ. ನೀನು ಆ ಹಣನ ರಿಲೀಸ್ ಮಾಡಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ನನ್ನ ಬೀಜಗಳನ್ನು ತಂದು ಆಲಯಕ್ಕೆ ತಂದಾಗ ನನ್ನ ಅಕೌಂಟ್ ಓಪನ್ ಮಾಡ್ತೀನಿ ಅಂತಾರಪ್ಪ. ನನ್ನ ಆಲಯದೊಳಗೆ ಬಂದ ತಕ್ಷಣ ನನ್ನ ಅಕೌಂಟ್, ಬ್ಯಾಂಕ್ ಅಕೌಂಟ್ ಓಪನ್ ಆಗುತ್ತೆ, ಟ್ರೆಜರಿ ಡೋರ್ ಓಪನ್ ಆಗುತ್ತೆ, ಖಜಾನೆ ಡೋರ್ ಓಪನ್ ಆಗುತ್ತೆ. ಅದೇ ಅಪ್ಪ ಹೇಳ್ತಾರೆ, ನಿಮ್ಮ ದಶಮ ಭಾಗ ಕಾಣಿಕೆಗಳನ್ನು ಯಾವತ್ತೂ ನನ್ನ ಭಂಡಾರಕ್ಕೆ ತನ್ನಿರಿ, ಹೋಗಿರಿ ಅಂತ ಹೇಳಿಲ್ಲ, ತನ್ನಿರಿ. ಅದು ತಂದ ತಕ್ಷಣ ಅಪ್ಪ ಹೇಳ್ತಾರೆ, ಆಕಾಶದ ದ್ವಾರಗಳನ್ನು ತೆರೆಯುತ್ತೆ. ಕೊಡೋದು ಇಲ್ಲಿ, ಡೋರ್ ಓಪನ್ ಆಗೋದು ಅಲ್ಲಿ. ಎಷ್ಟು ಇಂಟರ್ ಕನೆಕ್ಟ್ ಇದೆ ನೋಡಿದ್ರ? ಕ್ಯಾನ್ ಯು ಸಿ ಹೌ ದಿಸ್ visible world and invisible are both are interconnected together? When you connect to that system, that divine system, because this visible world is created by that invisible world, when you connected to that system, this visible world come under your control. ಕಾಣುವ ಈ ಜಗತ್ತು ಕಾಣದಿರುವ ಜಗತ್ತಿನಿಂದ ಉಂಟಾಗಲ್ಪಟ್ಟಿದೆ. ಆಗ ನೋಟು ದೇವ್ರ ಕೈಯಿಂದ ಉಂಟಾಗಲ್ಪಟ್ಟಿದೆ, ಬಂಗಾರ ಕರ್ತನಿಂದ ಉಂಟಾಗಲ್ಪಟ್ಟಿದೆ, ಬೆಳ್ಳಿ ಕರ್ತನಿಂದ ಉಂಟಾಗಲ್ಪಟ್ಟಿದೆ. ನೀನು ಅಪ್ಪನ ಹತ್ರ ಕನೆಕ್ಟ್ ಆಗ್ಬಿಟ್ರೆ ಅಪ್ಪ ಹೇಳ್ತಾರೆ, ಭೂಮಿದೆಲ್ಲ ನಿಂದೆ ಹೋಗ ತಗೊಳ್ಳಂತಾರೆ. ದ ಸಿಲ್ವರ್ ಅಂಡ್ ಗೋಲ್ಡ್ ಇಸ್ ಮೈನ್. ಭೂಮಿಲಿರುವ ಚಿನ್ನ ಬೆಳ್ಳಿ ಬಂಗಾರವೆಲ್ಲ ನನ್ನದೇ, ನನ್ನದು ಅಂತ ಹೇಳ್ತಾರೆ ಅಪ್ಪ. ದೇವ್ರ ಪವರ್ ಆ ಥರ ಅಲ್ಲ, ಕೊನೆಯವರೆಗೂ ಆ ಪವರ್ ನಿಮ್ಮ ಜೊತೆ ಇರತ್ತೆ. ಕೊನೆಯವರೆಗೂ ಕೊಡ್ತೀನಿ ಅಂತಾರೆ. ಅನ್ಎಂಡಿಂಗ್ ಪವರ್. ದೇರ್ ಇಸ್ ನೋ ಎಂಡ್ ಟು ದಟ್ ಪವರ್. ದಟ್ ಗಾಡ್ ಇಸ್ ಎನ್ ಇನ್ಫಿನಿಟ್ ಗಾಡ್. ಗಾಡ್ ಇಸ್ ಎಂಡ್ಲೆಸ್ ಗಾಡ್. ಕರ್ತನಿಗೆ ಕೊನೆನೇ ಇಲ್ಲ, ಆತನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಆತನ ಹೆಸರು ಕೊನೆಯ ತಲಾಂತರ ಇರುತ್ತೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಕಮ್ ಲೆಟ್ ಅಸ್ ವಿ ಡೂ ಎ ಡೀಲಿಂಗ್. ನಾ ಇಬ್ಬರು ಏನು ಮಾಡ್ಕೊಳ್ಳೋಣ? ಒಡಂಬಡಿಕೆ ಮಾಡ್ಕೊಳ್ಳೋಣ. ಒಂದು ಹುಡುಗ ಹುಡುಗಿನ ಪ್ರೀತಿ ಮಾಡ್ಬಿಟ್ಟು ಹೇಳ್ತಾನೆ, ಬಾ ನಾ ಇಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಹೇಳಲ್ಲ, ಡೀಲ್ ಮಾಡ್ಕೊಳ್ಳೋಣ ಬಾ. ಎಲ್ಲಿಗೆ? ನೀನು ನಮ್ಮ ಅಪ್ಪನ ಹತ್ರ ಮತ್ತೆ ಮಾತಾಡು, ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ನಿಮ್ಮ ಅಮ್ಮನೂ ನಿಮ್ಮ ಅಪ್ಪನೂ ಎರಡು ಕಡೆ ಒಪ್ಕೊಂಡ್ಬಿಟ್ರೆ ಡೀಲ್ ಈಸ್ ಓಕೆ ಅಲ್ವಾ? ಒಡಂಬಡಿಕೆ. ಆರ್ ಯು ದೇರ್ ವಿತ್ ಮೀ? ಆ ಒಡಂಬಡಿಕೆ ಗುರುತೇನು? 3 ದಾರ ಹಾಕಿ ಕಟ್ಟೋದು, ಅದು ಮಂಗಳಸೂತ್ರ ಅಂತ ಹೇಳ್ತೀನಿ ಅಲ್ವಾ? ಅದು ಕಟ್ಬಿಟ್ರೆ ಅಲ್ಲಿಂದ ಅವಳು ಅವನ ಜೊತೆನೇ ಹೋಗ್ತಿರ್ತಾಳೆ. ಯಜಮಾನ್ರೇ ಎಲ್ಲಿದ್ದೀರಾ? ಅವನ ಮುಂದೆ ಹೋಗ್ತಿರ್ತಾನೆ. ಮದುವೆ ಆಗೋ ಮುಂಚೆ ಇವನಿಂದೆ ಹೋಗ್ತಿರ್ತಾನೆ ಅವಳಿಂದೆ. ಮದುವೆ ಆದಮೇಲೆ ಇವನ ಮುಂದೆ ಹೋಗಿ ಉಲ್ಟಾ ಆಗ್ಬಿಡತ್ತೆ. ನೋಡಿ, ಸಿಸ್ಟಮೇ ಉಲ್ಟಾ ಆಗ್ಬಿಡತ್ತೆ. ಬೇಗ ಬಾ, ಬೇಗ ಬಾ, ಇರಿ. ಓಡ್ತಾನೆ ನಿಂತೇನೆ,
ಎಲ್ಲದಕ್ಕೂ ಮುಂದೆ ಹೋಗ್ಬಿಡ್ತಾನೆ. ಮದುವೆ ಆಗೋವರೆಗೂ ಇಳಿಂದೆ ಹೋಗ್ತಾನೆ ಲವ್ ಮಾಡೋಕ್ಕೆ. ಲವ್ ಅಂತೇಳಿ ಮದುವೆ ಆದಮೇಲೆ ಬರೀ ನೋವಲ್ಲಿ ಇರ್ತಾನೆ ನೋಡಿ ಅವನು. ಅದಕ್ಕೆ ಮನೆಗಳಲ್ಲಿ ಅಲ್ಫೋನ್ಸ ಅವರೇ ಮೊದಲು ಗಂಡ ಬಂದು ಪಾದಯಾತ್ರೆಗೆ ಹೋಗ್ಬಿಡ್ತಾರೆ ನೋಡಿ. ಫೋಟೋಗಳೆಲ್ಲ ಮನೇಲಿ ಫಸ್ಟ್ ಗಂಡಂದಿರತ್ತೆ ನೋಡಿ, ಆಮೇಲೆ ಮೊಮ್ಮಕ್ಕಳದು, ಆಮೇಲೆ ಮಗಳದು, ಆಮೇಲೆ ಅಳಿಯಂದು, ಕೊನೆಗೆ ಹೆಂಡ್ತಿದ್ದು. ಹೆಣ್ಣು ಮಕ್ಕಳು ಅಷ್ಟು ಸ್ಟ್ರಾಂಗ್ ಇರ್ತಾರೆ, ತುಂಬ ಸ್ಟ್ರಾಂಗ್ ಅವರು. ಅವ್ರನ್ನ ನೀವೇನು ಮಾಡೋಕ್ಕಾಗಲ್ಲ. ದೇ ಆರ್ ವೆರಿ ಇನ್ಫ್ಲುಯೆನ್ಸ್ ಪೀಪಲ್. ಗಂಡನಿಗೆ ಪವರ್ ಜಾಸ್ತಿ, ಶಕ್ತಿ ಜಾಸ್ತಿ. ಅವ್ನು ಹೇಳ್ತಾನೆ ಹೊಡೆದ ಅಂದರೆ ಅಲ್ಲಿ ಮೋರಿಗೆ ಬಿದ್ದಿರ್ತೀಯನ್ನ. ಅವಳು ಹೇಳ್ತಾಳೆ ಒಂದು ಫೋನ್ ಹೊಡೆದ ಅಂದರೆ ನಿಮ್ಮ ಇಡೀ ಕಾಂದನ ಲಾಕಪ್ಪಲ್ಲಿ ಆಗ್ಬಿಡ್ತೀರ ಅಂತ ಹೇಳ್ತಾಳೆ. ಅವನದು ಮಸ್ಕ್ಯುಲರ್, ಫೆಮಿನೇನ್ದು ಬಾಯಿ. ಅಯ್ಯೋ ಅಂಡೇ ಬಾಯಪ್ಪ ಎಮ್ಮಂದು, ಬಾಂಬೆ ಬಾಯಪ್ಪ ಅಂತಾರೆ. ಬಾಯಿ ಸುಮ್ಮನೆ ಇರಲ್ಲ ಎಮ್ಮಂದು ಅಲ್ವಾ. ನಮ್ಮ ಹೆಣ್ಣು ಮಕ್ಕಳು ಬಾಯಲ್ಲಿ ಅಷ್ಟು ಅಧಿಕಾರ ಇಟ್ಟಿದ್ದಾರೆ. ಆದರೆ ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿ. ಕೆಲವು ಹೆಣ್ಣು ಮಕ್ಕಳು ಚಾಡಿ ಹೇಳೋದಲ್ಲೇ ಫೇಮಸ್ ಆಗಿರ್ತಾರೆ, ಮಿಕ್ಸಿ ರುಬ್ಬೋದಲ್ಲೇ ಫೇಮಸ್ ಆಗಿರ್ತಾರೆ. ಮಿಕ್ಸಿ ಆಗಿ ರುಬ್ತಾರೆ ನೋಡಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಎಲ್ಲ ಸುತ್ತಾರೆ ನೋಡಿ. ಹಂಗೆ ಎಲ್ಲರ ಮನೆ ಚಾಡಿ ತೊಗೊಂಡು ಸುತ್ತಬಿಟ್ಟು ಎಲ್ಲ ಕಡೆ ಬಿಟ್ಬಿಡ್ತಾರೆ ನೋಡಿ. ಅವರು ಫೇಮಸ್ ಅದಲ್ಲಿ. ಅವ್ರುಗಳು ಬಂದು ನಾನು ಹೇಳ್ತೇನೆ, ವಾಟ್ಸಪ್ಗಿಂತ ಅವ್ರು ಫಾಸ್ಟ್. ಅವರು ವಾಟ್ಸಪ್ ಹೋಗೋ ಅಷ್ಟೊತ್ತಿಗೆ ಹೆಣ್ಣು ಮಕ್ಕಳು ಹೋಗಿ ತಲುಪಿಟ್ಟಿರ್ತಾರೆ. ಅವ್ರಿಗೇನು ಬೇಡ, ನೆಟ್ವರ್ಕೇ ಬೇಡ. ಅದಕ್ಕೆ ದೇವರು ಅವ್ರು ಪುನರುತ್ಥಾನ ಹೊಂದಿದ ತಕ್ಷಣ ಯಶಸ್ವಿನಿ ಅವರೇ ಫಸ್ಟ್ ನೆಟ್ವರ್ಕ್ ಇವ್ರಿಗೆ ಹೇಳಿದ್ದು. ಆಮೆನ್, ಹಲ್ಲೆಲೂಯಾ. ಅವ್ರಿಗೆ ಫಸ್ಟ್ ಹೇಳಿದ್ರು, ಹೋಗು ನಾನು ಎದ್ದಿದ್ದೀನಿ. ನಮ್ಮ ಗಂಡು ಮಕ್ಕಳೆಲ್ಲ ಮಲಗೋರೆ ಮನೇಲಿ ದಬಾಕೊಂಡು ಮಲ್ಕೊಂಡವೆ. ಅವುಗಳು ಅಲ್ಲುಜ್ದೆ ದಾಡಿ ಬಿಟ್ಕೊಂಡು ಮಲಗವೆ. ಹೋಗೋರ್ನ ಎಬ್ಬಿಡ್ಸು, ನಾನು ಎದ್ದಿದ್ದೀನಿ ಮರಣದಿಂದ ಎದ್ದಿದ್ದೀನಿ. ಇವರು ಓಡಿ ಬರ್ತಾರೆ, ಬಂದು ಪೇತ್ರ ಏಸು ಎದ್ದಿದ್ದಾರೆ. ಅವ್ರ ಮನೇನ ಮಲಗಿಸಿ ಬಡ್ಡೆ ಹಾಕಿ ಬಂದಿದ್ದೀವಿ. ಏನು ಬಂದಿದ್ದೆ ನಾನು ದರ್ಶನ ನೋಡಿದೆ. ಬಾಯಿ ಮುಚ್ಚು, ನಾವು ಅಪೋಸ್ತರು, ನೀನೇನು ದರ್ಶನ ನೋಡ್ಬಿಟ್ಟೆ. ಮುಟ್ಟಾಳದ ಮಗನೇ, ನಾನು ನೋಡಾಯ್ತಾ ಎಪ್ಪನ್ನ ತಾನೇ ಕೆರ್ಕೊಳ್ತಾನೆ. ಏನಪ್ಪ ಎಂಬ ಹೇಳ್ತಾಳೆ, ಬಾರೋ ಪ್ಯಾಂಟ್ ಗಿಟ್ಟೆಲ್ಲ ಹಾಕೊಂಡು ಹೋಗಿ ನೋಡ್ಕೊಂಬರೋಣ ಅಂತೇಳಿ ಬರ್ತಾರೆ. ಅಲ್ಲಿ ದೇವದೂತ ಇರ್ತಾನೆ. ಸೋಮಾರಿಗಳೇ ಬೇಗ ಬಂದಿದ್ದೀರಾ? ಎ ಸಿ ಇಲ್ಲಿಲ್ಲ, ನೀವು ಮಲಗಿರ್ಬೇಕಾದ್ರೆ ಎದ್ದು ಹೋಗಿದ್ದಾರೆ ಅಲ್ಲಿ. ಹೆಣ್ಮಕ್ಳು ಚುರುಕು ಜಾಸ್ತಿ. ಬೆಳಗ್ಗೆ ಅವ್ರದ್ದು ಕೆಲಸ ಶುರು ಆಯಿತು ಅಂದರೆ ಕಾಫಿ ಹಾಕೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮಕ್ಳಿಗೆ ಸ್ನಾನ ಮಾಡೋದು, ಮಕ್ಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕೋದು, ಮಕ್ಳು ಯೂನಿಫಾರ್ಮ್ ಹಾಕೋದು, ಮಕ್ಳಿಗೆ ಟಿಫನ್ ಕ್ಯಾರಿ ಕೊಟ್ಟು ಮತ್ತೆ ರೋಡ್ಗೆ ಹೋಗಿ ನಡ್ಕೊಂಡೋಗಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ತಿರ್ಗಾ ನಡ್ಕೊಂಬರ್ಬೇಕಾದ್ರೆ ಅಲ್ಲಿಂದ ತರಕಾರಿ ಅಂಗಡಿಗೆ ಹೋಗಿ ನೈಟಿ ಹಾಕೊಂಡು ಬಟ್ಟೆ ಹಿಡ್ಕೊಂಡು ತಿರ್ಗಾ ಮನೆಗೆ ಬಂದ್ಬಿಟ್ಟು ಎಲ್ಲ ಸಾರಿಸಿ ಎಲ್ಲ ಮಾಡಿ ತಿರ್ಗಾ ಹೋಗಿ ಅಡುಗೆ ಮನೇಲಿ ಹೋಗಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ತಿರ್ಗಾ ತರಕಾರಿ ಎಲ್ಲ ಮಾಡಿ ಅಷ್ಟೊತ್ತಿಗೆ ಮಕ್ಕಳು ಮಮ್ಮಿ ಗುಡ್ ಆಫ್ಟರ್ ಮಮ್ಮಿ ಅಂತ ಬಂದ್ಬಿಡ್ತಾರೆ. ತಿರ್ಗಾ ಮಕ್ಕಳ ಕರ್ಕೊಂಡು ಹೋಗ್ಬೇಕು. ಅವುಗಳು ತೊಳಸಿ ಮಾಡಿ ತಿರ್ಗಾ ಅವೆಲ್ಲ ಕೂರಿಸ್ಕೊಂಡು ಕಂದ ಎಳಪ್ಪ ಆಪಲ್ ಬೀಪ ಬಾಲು ಹೇಳಪ್ಪ ಟ್ಯೂಷನ್ ಟೀಚರ್ ಆಗ್ಬಿಡ್ತಾರೆ ಅಲ್ವಾ. 6 ಗಂಟೆಗೆ ಉಸೋಂತ ಬರ್ತಾನೆ ನೋಡಿ ಗಂಡ. ಅಯ್ಯೋ ಕಾಪಿ ಇದೆಯೇ, ಕಾಪಿ ಕೊಡೆ. ಅಯ್ಯೋ ಪಾಪಿ ನೀನು ಕಾಪಿ ಬೇರೆ ಕೇಳ ಅಂತ ಹೇಳ್ತಾಳೆ ಅವಳು. ಏನು ಹೋಗೋದು ಬೇರೆ, ಏನು ಸೀಲ್ ಹೊಡಿಯೋದು ಅಷ್ಟೇ ಇರೋದು ಬೇರೆ ಕೆಲಸ, ಇನ್ನೇನಿಲ್ಲ ಕೆಲಸ ಅಲ್ಲಿ. ಸೀಲ್ ಹೊತ್ತದ್ದು ಸೈನ್ ಹಾಕೋದು, ಸೀಲ್ ಹೊತ್ತದ್ದು ಸೈನ್, ಆಮೇಲೆ ತಲೆ ಕೆರ್ಕೊಂಡು ತಿರ್ಗಿ ಹೊರಗಡೆ ಬಿಡಿಸೋದು, ತಿರ್ಗಪ್ಪ ಸೀಲ್ ಹೊತ್ತದ್ದು. ಇದು ದೊಡ್ಡ ಗನಂದಾರಿ ಕೆಲಸನ. ಬಂದು ಹಂಗೆ ಟಯರ್ಡಾಗಿ ಕೂತ್ಕೊಂಡ್ಬಿಡ್ತಾನೆ. ಸೈತಾನ್ ಒಳಗೆ ಬರ್ತದೆ. ಫಸ್ಟ್ ಯಾರಿಗೆ ಹಿಡಿಯೋಣ ಅಂತ ಬರ್ತದೆ, ನೋಡ್ತದೆ, ಎರಡರೂ ನೋಡ್ತದೆ. ಈ ಅಮ್ಮ ಫುಲ್ ಆ್ಯಕ್ಟಿವ್ಗಳು, ಇವಳು ಹಿಡಿಯೋಕ್ಕಾಗಲ್ಲ. ನೋಡೋನು ಸುಮ್ಮನೆ ಕೂತವನೆ, ಕೈ ಹಿಂಗೆ ಹಿಡ್ಕೊಂಡು ಎಳ್ಕೊಂಬಿಡು, ಕಾಯಿನ ಹಾಕದೆ ಎಳ್ಕೊಂಬಿಡ್ತದೆ, ಕೈನ ಎಳ್ಕೊಂಬಿಡ್ತದೆ. ಅವಳು ಫುಲ್ ಎಳೆದ್ಬಿಡ್ತದೆ. ಯಾರೇ ನೋಡಿ ಎಲ್ಲರೂ ಮನೆ ರಿಪೋರ್ಟ್ ನೋಡಿ, ಎಲ್ರಿಗೂ ಯಜಮಾನ್ರಿಗೆ ಲೆಕ್ಕ ಹೊಡೆಯೋದಲ್ಲಿ. ಸಿಸ್ಟರ್ ನಗ್ತಾವ್ರೆ. ಇಷ್ಟಿಲ್ಲಿ ನೋಡಿಬೇಕಾದ್ರೆ ಡ್ಯಾಮೇಜ್ ಆಗೋದೇ ಗಂಡಸರಿಗೆ, ಸೇಫ್ ಆಗಿರೋದು ಹೆಂಗಸರು. ಅವ್ರು ಜಗಳ ಆರಂಭ ಮಾಡ್ತಾರೆ, ಇವರು ಒದೆಯಲ್ಲಿ ಮುಗಿಸ್ಕೊಳ್ತಾರೆ. ಅವ್ರು ಬಾಯಿ ಹಾಕಿ ಬಂದ್ಬಿಡ್ತಾರೆ, ಇವ್ರು ಹೋಗಿ ಒದೆ ತಿನ್ಬಿಟ್ಟು ಬಂದು ಇಲ್ಲಿ ಬ್ಯಾಟಿ ಹೊಡೆದ್ಬಿಟ್ಟ ಕಡೆ, ಇಲ್ಲಿ ಸ್ವಲ್ಪ ತೈಲ ಹಾಕಿ ಇಲ್ಲಿ ಹೊಡೆದ್ಬಿಟ್ಟ ಕಡೆ. ಅವರು ಏನಾಯಿತು, ಅಯ್ಯೋ ಮುಂಡೆ ನೀವು ಹೋಗಿ ಮಾತಾಡಿ ಬಂದೇ ಇಲ್ಲ, ಆಯಮ್ಮ ಮಾತಾಡಿ ಬಂದಿರ್ತಾರೆ. ಇವ್ರು ಸೇಫ್ಟಿಯಾಗಿ ಮನೇಲಿ ಇವ್ರು ಏನು ಒದೆ ಬಂದಿರಲ್ಲ. ನಾನು ಹೇಳ್ತೇನೆ, ಧೈರ್ಯ ಅನ್ನೋದು ನಿಮಗೆ ಬಂದ್ಬಿಡ್ತು ಅಂದರೆ ನೀವು ಯಾವುದಕ್ಕೂ ನೀವು ಕೇರ್ ಮಾಡಲ್ಲ. ದಾವೀದು ಹೋಗ್ಬೇಕಾದ್ರೆ ಆ ರಾಕ್ಷಸನನ್ನು ಸಾಯಿಸಿಬಿಡ್ಬೋದು, ನನ್ನ ತುಂಡು ಮಾಡಿಬಿಡೋದು. ಯಾಕಂದ್ರೆ ಒಂದು ಬಾಡಿ ಅವ್ನ ಕೈಲಿ ಬಂದರೆ
ಇನ್ನು ಒಂದು ಸ್ಟೇಜ್ ಟೈಮಲ್ಲಿ ನಾನು ಗೂಗಲ್ ಮಾಡಿ ನೋಡ್ತೀನಿ, ಓದ್ತೀನಿ ಅವನ ಬಗ್ಗೆ, ಹಿಸ್ಟ್ರಿಲಿ ಓದ್ತೇನೆ. ಒಂದು ಸ್ಟೇಜ್ ಟೈಮಲ್ಲಿ ಒಂದು ಮನುಷ್ಯನ ಹಿಡ್ಕೊಂಡ್ಬಿಟ್ರೆ ರಾಕ್ಷಸ 12-13 ತುಂಡಾಗ್ಬಿಡ್ತಾನದು ಮೂಳೆಗಳು. ಹಿಂಗೆ ಹಂಗೆ ಹಿಡ್ದ ಅಂದರೆ ಸಾಕು, ಅವನ ಕೈಗೆ ಸಿಕ್ಕಾಕೊಂಡ್ರೆ ತುಂಡು ಆಗ್ಬಿಡ್ತಾರೆ. ಅಂಥ ತುಂಡು ಆಗತಕ್ಕಂಥ ರಾಕ್ಷಸ ಹತ್ರ ಇವ್ನು ಹೋಗಿ ನಿಲ್ತಾನಂದರೆ ಇವ್ನಿಗೆ ಎಂಥ ಡೇರಿಂಗ್ ಇರ್ಬೇಕು ರೀ. ಅದಕ್ಕೆ ಇವತ್ತು ಕ್ರಿಸ್ತರಲ್ಲಿ ನಿಮ್ಗೆ ಡೇರಿಂಗ್ನೆಸ್ ಬರಬೇಕು. ಅಯ್ಯೋ ಏನಾಗ್ಬಿಡುತ್ತೆ, ಪಾಸ್ಟ್ ಹೇಳ್ತಾರೆ ಬಾ ಅಂತ ಹೇಳ್ತಾರೆ, ಇಲ್ಲಿ ಬಂದರೆ ಮುಂದೆ ಏನಾಗ್ಬಿಡುತ್ತೋ. ಏನಾಗಲ್ಲ, ಚೆನ್ನಾಗಿ ಆಗ್ತೀರಾ. ಯಾಕೆ ಭಯ ಬರುತ್ತೆ? ನಿಮ್ಮಲ್ಲಿ ಆ ಭಯ ಆಳ್ತಾ ಇದೆ. ದ ಆಪೋಸಿಟ್ ಆಫ್ ಫಿಯರ್ ಇಸ್ ದ ಬೋಲ್ಡ್ನೆಸ್. ಆ ಫಿಯರ್ ತೆಗೀರಿ. ದ ಆಪೋಸಿಟ್ ಆಫ್ ಫಿಯರ್ ಇಸ್ ಫೇತ್. ಆ ನಂಬಿಕೆ ಬಂದ್ಬಿಡ್ತಂದ್ರೆ ನಿಮ್ಗೆ ಧೈರ್ಯ ಬಂದ್ಬಿಡುತ್ತೆ. ಅದಕ್ಕೆ ಅವನು ನಂಬಿಕೆಯಿಂದ ನುಡಿದ್ಬಿಟ್ಟ, ಇಂದು ನನ್ನ ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿ. ಓದಿ ಅದನ್ನು 1 Samuel 17:34-47. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂದು 47th verse. ಹಾಂ 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 ಗೊತ್ತಾಗುವುದು. ಹಾಂ ಏನು ಹೇಳ್ತಾನೆ? ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಆಗ ಇವನು ಧೈರ್ಯ, ನನಗಾಗಿ ದೇವ್ರು ಯುದ್ಧ ಮಾಡ್ತಾರೆ ಅಂತ ಗೊತ್ತಾಗಿದೆ ಅವನಿಗೆ. ಗೊತ್ತಾಗತ್ತಾ? ನನಗಾಗಿ ಯಾರು ಯುದ್ಧ ಮಾಡ್ತಾರೆ? ಯೆಹೋವನು. ಆಗ ನಿಮ್ಮ ಸಾಲಕ್ಕಾಗಿ ಯಾರು ಯುದ್ಧ ಮಾಡ್ತಾರೆ? ಯೆಹೋವನು. ನಿಮ್ಮ ಮಗಳು ಮದುವೆಗಾಗಿ ಯುದ್ಧ ಮಾಡ್ತಾರೆ? ಯೆಹೋವನು. ನಿಮ್ಮ ಮಕ್ಕಳು ಮದುವೆ ಕಾರ್ಯಗಳಿಗಾಗಿ ಯುದ್ಧ ಮಾಡ್ತಾರೆ? ನೀವು ನಮ್ಮ ಕೋರ್ಟ್ ಕೇಸ್ಗಾಗಿ ಯಾರು ಯುದ್ಧ ಮಾಡ್ತಾರೆ? ಯೆಹೋವ ಮಾಡ್ತಾರೆ. ನಿಮ್ಗೆ ಆ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಇದ್ರೆ ನೀವು ಧೈರ್ಯವಾಗಿ ಪ್ರೇ ಮಾಡ್ತೀರಾ, ಧೈರ್ಯವಾಗಿ ಚರ್ಚೆಗೆ ಬರ್ತೀರಾ, ಧೈರ್ಯವಾಗಿ ಕಾಣಿಕೆ ಆಗ್ತೀರಾ. ನೀವು ಅಬ್ರಾಹಂ ಡೇರಿಂಗ್ ಆಗಿದ್ದ. ನಿನ್ನ ಮಗನ ಬಲಿ ಹೋಗಿ ಮರಿಯಾ ಬೆಟ್ಟಕ್ಕೆ ಬಲಿಯಾಗಿ ಕೊಡು ಅಂತ ಹೇಳಿದ ತಕ್ಷಣ ಆ ಮಗನ ಎತ್ಕೊಂಡು ರೆಡಿ ಆದ ಅವನು. ಧೈರ್ಯ ಇತ್ತು ಅವನಿಗೆ. ದೇವರು ಹೆಂಡತಿ ಥರ ಮಾತಾಡಲಿಲ್ಲ, ಗಂಡನ ಹತ್ರ ಮಾತಾಡ್ತಾರೆ. ಯಾಕೆ ಹೆಂಡತಿ ಥರ ಮಾತಾಡಿದ್ರೆ ಏನು ಹೇಳ್ತಾಳೆ ಅವಳು? ಸಿದ್ದರಾಮಯ್ಯ ಅವರೇ, ಅಯ್ಯೋ ಎಷ್ಟು ವರ್ಷ ನಾವು ಕಾದ್ಬಿಟ್ಟು ನೀ ಅದನ್ನೇ ಎತ್ಕೊಂಡು ಹೋಗ್ತಿದ್ಯಾ, ನಿನಗೆ ಕಣ್ಣಿದೆಯಾ, ಕಿವಿ ಇದೆಯಾ, ಕಾಲಿದೆಯಾ ಅಂತ ಕೇಳ್ಬಿಟ್ಟಾರೆ ಅವಳು. ಅದಕ್ಕೆ ದೇವರು ಅವಳ ಹತ್ರ ಮಾತಾಡಲಿಲ್ಲ, ಇವನ್ನ ಮಾತ್ರ ಮಾತಾಡ್ತಾರೆ. ಅಬ್ರಾಹ್ಮನೇ ಅವನು ಹೇಳ್ತಾನೆ, ಸ್ವಾಮಿ ಇದೋ ನಾ ಇದ್ದೇನೆ, ರೆಡಿಯಪ್ಪ. ಕಿವಿ ಕೇಳಿಸ್ತಾ ಇತ್ತು ಅವನಿಗಿನ್ನು, ನಮಗಿನ್ನೂ ಸರಿ ಕಿವಿ ಕೇಳಿಸ್ತಿಲ್ಲ. 113 ವರ್ಷ. ಎಷ್ಟು ವರ್ಷ ಅವನಿಗೆ? 113, 114 ವರ್ಷದ ಮುದುಕ. ಈ ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. ಯು ಜಸ್ಟ್ ಟೆಲ್ ಮಿ ಹೌ ಮಚ್ ಈ ಮಸ್ಟ್ ಬಿ ಹ್ಯಾವಿಂಗ್ ದ ಇಂಟಮಸಿ ವಿತ್ ಗಾಡ್. ದೇವರೊಂದಿಗೆ ಎಷ್ಟು ಅನ್ಯೋನ್ಯತೆ ಆಗಿರಬೇಕು, ದೇವ್ರ ಸ್ವರ ಕೇಳೋದಕ್ಕೆ ಅವನು ಎಷ್ಟು ಆಸಕ್ತನಾಗಿರಬೇಕು. ಆಗಲೇ ನಿಮ್ಮ ಪ್ರಜ್ವಲ್ ಅವರೇ ದೇವ್ರ ನಂತರ ಮಾತಾಡ್ತಾರೆ. ಅವ್ರು ರೂಮಲ್ಲಿ ಬಂದ ತಕ್ಷಣ ದೇವ್ರ ಸ್ವರ ಬರುತ್ತಾ, ಬೆಡ್ರೂಮ್ ಬರ್ತೀವಿ ಮಲಗ್ತೀವಿ, ದೇವ್ರನ್ನ ಮಾತಾಡ್ತಾರ. ಆ ಸ್ವರ ನಿಮಗೆ, ಆ ಕಾನ್ಷಿಯಸ್ನೆಸ್ ಇರಬೇಕು ನಿಮಗೆ. ಸರ್ಪ ಸುಮ್ಮನೆ ಹೋಗಲ್ಲ ರೀ. ಒಂದು ಸೌಂಡ್ ಬಂದ ತಕ್ಷಣ ಹಿಂಗೆ ಹೋಗೋ ಸರ್ಪ ಏನಾಗುತ್ತೆ, ನಿಂತ್ಕೊಂಡ್ಬಿಡುತ್ತೆ. ಯಾರು ಹೇಳಿದ ಅದಕ್ಕೆ ನಿಲ್ಲಕ್ಕೆ? ಸರ್ಪದಂತೆ ಜಾಣರಾಗಿದ್ದು ಕೋಣವಾಗಿದ್ದೀವಿ ನಾವು. ಜಾಣತನ ಇಲ್ಲ ನಮಗೆ. ಪಾರಿವಾಳದಂತೆ ನಿಷ್ಕಪಟಿಗಳಾಗಿರಿ. ಗಂಡಸು ಎಲ್ಲ ಕಡೆ ಪಾರಿವಾಳ ಆಗ್ಬಿಟ್ಟವ್ರೆ. ಅದಕ್ಕೆ ಹಿಡಿದು ಕುಯ್ದು ಬಿಡ್ತಾರೆ ಅವ್ರನ್ನ. ಸರ್ಪದಂತೆ ಜಾಣರಾಗಿರ್ಬೇಕು, ಪಾರಿವಾಳದಂತೆ ನಿಷ್ಕಪಟಿಗಳಾಗಿ. ಆಗ ಜಾಣತನೂ ಬೇಕು, ನಿಷ್ಕಾಪಟಿನೂ ನಮಗೆ ಬೇಕು. ಎರಡು ಬ್ಯಾಲೆನ್ಸ್ ಮಾಡಬೇಕು. ಎರಡು ಅಕ್ಕ ತಂಗಿ ಇದ್ದಂಗೆ. ನಾನೆಲ್ಲ ಕೂಡ ಹಂಗೆ ನಾನು ಪಾರಿವಾಳ ಥರ ಇರ್ತೀನಿ ಬದರ್, ಕೇಳ್ದವ್ರಿಗೆಲ್ಲ ಕಾಸು ಕೊಟ್ಬಿಡ್ತೀನಿ ಬದರ್. ಯಾಕಂದ್ರೆ ನನಗೆ ಹಂಗೆ ಇದಾಗ್ತದೆ. ಯಾಕೆ? ತಲೆ ಇಲ್ವ ನಿನಗೆ? ಮನೇನೆ ಆಸ್ತಿ ಬರ್ಕೊಟ್ಬಿಡ್ತೀಯಾ? ಇಲ್ಲ ರೀ, ನಿಮ್ಮ ಕಾಮನ್ ಸೆನ್ಸ್ ಇದೆ ರೀ, ನಿಮ್ಗೆ ಜ್ಞಾನ ಕೊಟ್ಟಿದ್ದಾರೆ. ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ನಿಮ್ಗೆ ಚೆನ್ನಾಗಿ ಗೊತ್ತು. 2 ಅಂಗಿ ಇರೋನು 1 ಅಂಗಿ ಕೊಡಲಿ ಅಂತಾರಪ್ಪ. ಇರೋ ಅಂಗಿನ ಕಿತ್ತಾಕ್ಬಿಟ್ಟು ಕೊಡು, ನೇಕಡಾಗಿ ಹೋಗು ಅಂತ ಹೇಳಿಲ್ಲ ಅಪ್ಪ. ಆಮೇಲೆಲ್ಲ ಕೊಟ್ಬಿಟ್ಟು ಕರ್ತರನ್ನ ಕೈ விட்டுட்டார் நடுவீரிலே, என் ஆண்டவர் அப்படியே துரத்திட்டார், கத்தாவே நீ பார்த்துக்கோப்பா, அப்படியே ದಾಡಿ ಒಳಂದಿಟ್ಟ ಪಾருங்க. ಎಲ್ಲ ಕೊಟ್ಬಿಡೋದು, ಕೊನೆಗೆ ದೇವ್ರ ಮೇಲೆ ಹಾಕೋ. ಯಾರೊಬ್ಬ ಸಿಕ್ಕದ, ಎಲ್ಲ ನಾನು ಕಳ್ಕೊಂಡ್ಬಿಟ್ಟೆ, ನನ್ನ ದೇವ್ ನನ್ನ ಪ್ರೇಯರ್ ಕೇಳಿಲ್ಲ. ಏನೆಲ್ಲ ಕೊಡ್ರೆ? 6.5 ಲಕ್ಷ ಹೋಯ್ತು ನನ್ನ ಕೈಯಿಂದ, ನನ್ನ ಮನೆ ಹೋಯ್ತು. ಯಾವಾಗ ಯಾಕೆ ಕೊಟ್ಟಿದ್ದೀನು? ನನಗೆ ನಾನೇ ಕೊಟ್ಟೆಪ್ಪ. ದೇವ್ರು ಹೇಳಿದ್ರ? ಇಲ್ಲಪ್ಪ, ನನಗೆ ಕರುಣೆ ಬಂತಪ್ಪ. ನಿಂಗೆ ದೇವ್ರು ಹೇಳಿದಾನೆ ಮಾಡಬೇಕಾಗಿತ್ತು. ಎಲ್ಲ ನಾವೆಲ್ಲ ದೇವ್ರ ಮಕ್ಕಳಲ್ವಾ? ಅವಾಗ ಹೋಗಿ ತಪ್ಕೋ, ಹೋಗಿ ಅವ್ರ ಮನೆ ಪಾತ್ರೆ ಉಜ್ಜು. ಕರುಣೆ ಅಂತೆ ಅವನಿಗೆ, ತ್ಯಾಗ ಅಂತೆ. ಎಲ್ಲ ಕೊಟ್ಟು ಕೊನೆಗೆ ದೇವ್ರ ಮೇಲೆ ಹಾಕೋದು ಲಿಸ್ಟು. ಆಗ ಅಪ್ಪ ಹೇಳ್ತಾರೆ, ನಾನು ನಿನ್ಗೆ ಹೇಳಿದ್ನ ಕೊಡೋಕ್ಕೆ. ನೀರು ಎಣ್ಣೆ ಯಾವ್ದ್ರ ಮೇಲೆ ತೇಲ್ತಾ ಇರತ್ತೆ? ಬಾ ಇಬ್ರು ಒಟ್ಟಿಗೆ ಹೋಗೋಣ ಅಂತ. ಹಾಲು ಜೇನು ಒಂದಾದ ಹಾಗೆ ಸೇರ್ಕೊಳ್ತಾವೆ. ಅವೆರಡು ಸೇರ್ಕೊಂಡ್ಬಿಡುತ್ತೆ. ಹಾಲು ಜೇನು ಹಾಕಿದ್ದು ಸೇರುತ್ತೆ. ಜೇನು ತೆಗಿಯೋಕ್ಕಾಗತ್ತಾ? ಇಲ್ಲ. ಎಣ್ಣೆ ತೆಗಿಬೋದು. ಎಣ್ಣೆ ನೀರು ಜೊತೆನೇ ಇರ್ತದೆ, ಅದು ನೀರೊಳಗೆ ಹೋಗಲ್ಲ. ಕೆಲವರು ಕೆಟ್ಟವ್ರ ಜೊತೆನೇ ಇರ್ತಾರೆ, ಅವ್ರು ಕೆಟ್ಟವ್ರು ಆಗಲ್ಲ, ಅವ್ರು ಒಳ್ಳೆಯವರಾಗೇ ಇರ್ತಾರೆ. ಅದು ನಿಮಗೆ ಬೇಕಾಗಿದೆ.
ನೀವು ಕೆಟ್ಟವ್ರ ಜೊತೆ ಇದ್ದೀರಾ ಪ್ರಪಂಚದಲ್ಲಿ. ಅವರೆಲ್ಲ ಬೇಕು ನಿಮಗೆ, ಪ್ರಪಂಚ ಜನ ಬೇಕು ನಮಗೆ. ಅವ್ರು ಕೆಟ್ಟವರು, ಆದರೆ ನೀವು ಅವ್ರ ಜೊತೆ ಇರು. ಆದರೆ ಅವ್ರು ಹಂಗೆ ಆಗಬೇಡ. ಯು ಆರ್ ಇನ್ ದ ವರ್ಲ್ಡ್ ಬಟ್ ಯು ಆರ್ ನಾಟ್ ಆಫ್ ದ ವರ್ಲ್ಡ್. ನೀನು ದೇವ್ರ ಜೊತೆ ಇದೆಯಾ, ದೇವ್ರ ಮಗಳಾಗಿದೆಯಾ, ಆ ಬೋಲ್ಡ್ನೆಸ್ ನಿಮಗೆ ಬರಬೇಕು, ಧೈರ್ಯ ಬರಬೇಕು. ಇಲ್ಲಿ ಬಂದಿದ್ದೀನಿ ರಾಘವೇಂದ್ರ ಅವರೇ, ನಂಗೆ ಚೆನ್ನಾಗಾಗತ್ತೆ, ಇನ್ನು 3 ತಿಂಗಳು ದೇವ್ರ ಟೈಮ್ ಕೊಟ್ಟಿದ್ದೀನಿ, ಈ 3 ತಿಂಗಳೊಳಗೆ ಕಾರ್ ಬರುತ್ತೆ, ಗಾಡಿ ಬರುತ್ತೆ, ನನ್ನ ಸ್ಕೂಟ್ರ್ ಬರುತ್ತೆ, ನನ್ನ ಕೋರ್ಟ್ಗೆ ಕ್ಲಿಯರ್ ಆಗುತ್ತೆ. Amen. Hallelujah. ಈ ಧೈರ್ಯದಿಂದ ನೀವು ಮಾಡೋ ಪ್ರೇಯರು ಮಾಡಬೇಕು. ಅದಕ್ಕೆ ಅಬ್ರಾಮ್ ಹೆಂಡತಿಗೆ ಹೇಳ್ದೇ ಮಗುನ ಎತ್ಕೊಂಡು ಹೋಗ್ಬಿಟ್ಟ ಮೊರಿಯಾ ಬೆಟ್ಟಕ್ಕೆ, ತೊಗೊಂಡೋಗಲ್ಲೇ ಬಲಿ ಕೊಡ್ತಾನೆ. ಯಾಕೆ? ಅವನಿಗೆ ಧೈರ್ಯ ಇತ್ತು. ಏನು ಧೈರ್ಯ? ನನ್ನ ಮಗನ ಸಾಯಿಸಿ ಬೂದಿ ಮಾಡಿದ್ರು ಕೂಡ ಆ ಬೂದಿಯಿಂದ ದೇವರು 1000 ಮಕ್ಕಳನ್ನ ಮೇಲೆ ತರ್ತಾರೆ. Hallelujah. ಹೆಂಡತಿಗಿರಲಿಲ್ಲ ಫೇತ್, ಗಂಡನಿಗಿತ್ತು. ನಿಮಗೆ ನಿಮ್ಮ ಮನೆಗಳಲ್ಲಿ ನಿಮ್ಗೆ ಆ ಫೇತ್ ಇರಬೇಕು. ಆ ನಂಬಿಕೆ ನೀವು ಒಬ್ರಿಗೊಬ್ರು ಬಲಪಡಿಸ್ಕೋಬೇಕು. ತಾಯಿ ಹೇಳ್ತಾಳೆ, ಏನೇ ನಿನಗೇನು ಒಳ್ಳೇದೇ ಆಗಿಲ್ಲ ಅಮ್ಮ, ಬಾಯಿ ಮುಚ್ಚಮ್ಮ, ನೀವೆಲ್ಲ ಒಳ್ಳೇದಾಗತ್ತಮ್ಮ, ನಿನಗೆ ಕೈ ಕಾಲ ಗಟ್ಟಿಗಿಟ್ಟವ್ರೆ, ಒಳಗೆ ಮಿಕ್ಸಿ ಮಿಷಿನ್ಲ ಓಡ್ತಾ ಇದೆ, JCB ಮಿಷಿನ್ ಓಡ್ತಾ ಇದೆ, ಅದಕ್ಕೆ ದೇವ್ರ ಸ್ತೋತ್ರ ಮಾಡಮ್ಮ. ಒಂದು ಬಾಂಬ್ ಬಿಟ್ಟು ನೋಡು, ಸೈಲೆಂಟ್ ಆಗ್ಬಿಡ್ತಾರೆ. ದೇವ್ರಿಗೆ ಸ್ತೋತ್ರವಲ್ಲಿ ಅದನ್ನ ಹೇಳಬೇಕು. ದೇವ್ರ ಮೇಲೆ ಕೊಂಕು ತರಬೇಡಿ, ನನಗೆ ಅದಾಗಿಲ್ಲ ಇದಾಗಿಲ್ಲ. ಅಟ್ಲೀಸ್ಟ್ ಚೆನ್ನಾಗಿಟ್ಟಿದ್ದಾರಲ್ಲ ದೇವರು, ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ, ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ, ಹಾರ್ಟ್ ಮಿಷಿನ್ ಪಂಪ್ ಸರಿಗೆ ಪಂಪ್ ಆಗ್ತಾ ಇದೆ, ಲೀವರ್ ಸರಿಗೆ ವರ್ಕ್ ಆಗ್ತಾ ಇದೆ ಅಲ್ವಾ, ಇನ್ಕಮಿಂಗ್ ಕಾಲು ಔಟ್ ಗೋಯಿಂಗ್ ಕಾಲೆಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ, ಮಿಕ್ಸಿ ಓಡ್ತಾ ಇದೆ. ದೇವ್ರಿಗೆ ಸ್ತೋತ್ರ ಮಾಡಿ. ಅವಾಗ ಇದನ್ನೆಲ್ಲ ಮಾಡಿದ್ದೇವ್ರು ಅದನ್ನು ಕೊಡದೆ ಹೋಗ್ತಾರಾ? ಆ ಡೇರಿಂಗ್ನೆಸ್ ಬೇಕು ನಿಮಗೆ. ಶಂಕರಮ್ಮ ಅವರೇ, ಆ ಡೇರಿಂಗ್ ಆಗಿರಬೇಕು. ಈ ಏರಿಯಾ ಒಳಗೆ ಬಂದಾಗ ಬೇರೆ ಕಾಡ್ರಿ, ನಾನು ನೈಟ್ ಬಂದುಬಿಟ್ಟಿದ್ದೀನಿ ಜಾಗ ನೋಡೋಕ್ಕೆ, ಏನೂ ಕಾಣ್ತಿಲ್ಲ, ಒಂದು ಲೈಟ್ ಇಲ್ಲ, ಒಂದು ಕರೆಂಟ್ ಇಲ್ಲ, ಜನಶೇಷನ ಇಲ್ಲ. ನನ್ನ ಜೊತೆ ಒಂದು ಪಾಸ್ಟ್ರು ಬಂದಿದ್ದರು, ತಂಬಿ ಇದು ಎಡ ಉಣುಗುತ್ತಾ? ஆமாம், இது ಸುಡುಗಾಡು ಮಾತು ಇರ್ಕದಪ್ಪ. ಇಲ್ಲಿ ಬಂದಮೇಲೆ ಅವ್ರು ಹೇಳ್ತಾರೆ, ಇಲ್ಲಿ ಜನರೇ ಬರ್ತಾರೆ ಚರ್ಚಿಗೆ, ಅಲ್ಲೇ ಜನ ಬರ್ತಾ ಇದ್ದಾರೆ. ಏನು ಮಾಡೋದು? ದೇವ್ರು ಕರ್ಕೊಂಬರ್ತಾ ಇದ್ದಾರೆ. ಆ ಧೈರ್ಯ ಬೇಕು ನಮಗೆ. ಸಿಸ್ಟರ್ ಬಂದು ನೋಡಿದ್ರಿ ಜಾಗ ನೋಡಿ, ಗಂಡಸರಿಗೆ ಧೈರ್ಯ ಕೊಟ್ಟಿದ್ದಾರೆ, ಹೆಣ್ಣು ಮಕ್ಕಳಿಗೆ ಪ್ರಾರ್ಥನೆ ಜೀವಿತ ಕೊಟ್ಟಿದ್ದಾರೆ. ನಾನು ಹೇಳಿದೆ, ಇದು ದೇವರು ಕಟ್ಟೋ ಸ್ಥಳಮ್ಮ, ನೀನು ಭಯಪಡಬೇಡ ಅಂದ ತಕ್ಷಣ ಅವರು ಮೊಣಕಾಲು ಹಾಕಿ ಪ್ರೇಯರ್ ಶುರು ಮಾಡಿದರು. ಅವ್ರು ಪ್ರಾರ್ಥನೆ ಶುರು ಮಾಡಿದ್ರು, ನಾನು ಧೈರ್ಯದಿಂದ ಮುಂದೆ ಹೋಗ್ಬಿಟ್ಟೆ. ಎರಡೂ ಬೇಕಿಲ್ಲ ನಮಗೆ, ಪ್ರೇಯರು ಬೇಕು, ಧೈರ್ಯನೂ ಬೇಕು. ಅದಕ್ಕೆ ನಿಮ್ಮ ಹಣಕಾಸುಗಳು ವೃದ್ಧಿ ಆಗಬೇಕಂದ್ರೆ ದೇವ್ರು ಹೇಳ್ತಾರೆ, ನೀವು ಒಡಂಬಡಿಕೆ ಒಳಗೆ ನೀವು ಬಂದುಬಿಟ್ರೆ ತಾನಾಗೆ ಎಲ್ಲ ಆಶೀರ್ವಾದ ನಿಮಗೆ ಆರಂಭ ಆಗಿಬಿಡತ್ತೆ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಬೇಕೆಂದು ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ, ಮೊದಲು ದೇವರ ರಾಜ್ಯಕ್ಕಾಗಿ, ಮೊದಲು ದೇವರ ರಾಜ್ಯಕ್ಕಾಗಿ, ಮೊದಲು ದೇವರ ರಾಜ್ಯಕ್ಕಾಗಿ, ಅವರ ನೀತಿಗಾಗಿ ತವಕಪಡಿರಿ. ನೋಡಿ, ಅಲ್ಲೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಅದು ಕವನೆಂಟೆ. ನೋಡಿ, ಅಲ್ಲೂ ಕವನೆಂಟೆ. ನೀವು ಒಪ್ಪಿಕೊಂಡು ವಿಧೇಯರಾದರೆ. ಧರ್ಮೋಪದೇಶಕಾಂಡ 28ರಲ್ಲಿ, ನೀವು ನನ್ನ ಮಾತುಗಳನ್ನ ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸಿರೋ ಎಲ್ಲ ಮಾತುಗಳನ್ನ ನೀವು ಶ್ರದ್ಧೆಯಿಂದ ಕೇಳಿ ಅದನ್ನು ಕೈಗೊಂಡು ನಡೆಯೋದಾದರೆ ಭೂಮಿಯ ಮೇಲಿರೋ ಎಲ್ಲ ಜನಾಂಗಗಳಿಗಿಂತ ನೀವು ಉನ್ನತಕ್ಕೆ ಬರ್ತೀರಾ. ಆಗ ದೇವ್ರು ಹೇಳ್ತಾರೆ, ಎಲ್ಲ ಆಶೀರ್ವಾದ ಪ್ರಾಪ್ತ ಮಾಡ್ತಾರೆ. ಆಗ ಕವನೆಂಟ್ ಬ್ರಿಂಗ್ಸ್ ದ ಮನಿ, covenant orders the money, covenant will bring the discipline, covenant will bring all the blessings of God from your presence of God. ದೇವ್ರ ಸನ್ನಿಧಾನದ ತಗೊಂಬಂದ್ಬಿಡತ್ತದು. ಅದಕ್ಕೆ ಇವತ್ತು ನೀವು ಹಣನ ರಿಲೀಸ್ ಮಾಡಿ, ಯೇಸು ನಾಮದಲ್ಲಿ ಹಣಕಾಸುಗಳು ಬಿಡುಗಡೆ ಆಗಲಿ. ಬಂತ ಇಲ್ಲ, ತಿರ್ಗಾ ಬಿಡುಗಡೆ ಮಾಡಿ, ಅದು ಬರೋವರೆಗೂ ನೀವು ಬಿಡುಗಡೆ ಮಾಡಬೇಕು ಅಂತ. ಯಾಕೆ? ನಿನ್ನ ಬಾಯಲ್ಲಿ ಏನು ಕೊಟ್ಟಿದ್ದಾರೆ? ಅಧಿಕಾರ ಕೊಟ್ಟಿದ್ದಾರೆ. ಸರ್ಕಾರ ಅಧಿಕಾರ ಕೊಟ್ಟಿದೆ. ಯಾವ ಸರ್ಕಾರ? ಪರಲೋಕದ ಸರ್ಕಾರ ಅಧಿಕಾರ ಕೊಡು. ಒಂದು ದೊಡ್ಡ ಸ್ಟ್ರೈಕ್ ಆದರೆ 5,000 10,000 ಜನ ಇರ್ತಾರೆ, ಯಾನು ಕಂಟ್ರೋಲೇ ಬರೋಕ್ಕಾಗಲ್ಲ ರೀ. ಒಬ್ಬ DC ಇಳ್ದ ಅಂದರೆ ಸಾಕ್ರಿ, ಅವ್ನು ಇಳಿದಿದ ತಕ್ಷಣ ಪೊಲೀಸೇ ಬಂದು ನಿಂತ್ಕೊಳ್ತಾರೆ ರೀ. ಅವ್ನು ಇಳಿದಿದ ತಕ್ಷಣ ಜೀಪಿಂದ ಇಳಿತಾ ಇದ್ದಂಗೆ ಎಲ್ಲ ಪೊಲೀಸ್ ನಿಂತ್ಕೊಳ್ತಾರೆ. ಎಸ್ ಸರ್, ಏನು ಸರ್, ಏನೋ ನಡೀತಾ ಇದೆ ಅಲ್ಲಿ, ಏನಿದಲ್ಲ ಗಲಾಟೆ ಸರ್, ಇದಲ್ಲ ಏನು ಆರ್ಡ್ರ್ ಪಾಸ್ ಮಾಡ್ತೀನಿ, ಕರ್ಫ್ಯೂ ಹಾಕ್ರೋ ಇಲ್ಲಿ, ಅದು 25 ಪೊಲೀಸ್ ಹಾಕ್ರೋ ಇಲ್ಲಿ, ಫೈರ್ ಚಾರ್ಜ್ ಮಾಡ್ರು. ಒಂದು ಸೈನ್ ಹಾಕಿದ ತಕ್ಷಣ ಅವನ ಆರ್ಡ್ರಿಗೆ ಸರ್ಕಾರ ಮಣಿಯುತ್ತೆ, ಸರ್ಕಾರ ಅಷ್ಟು ಪೊಲೀಸ್ನ ಕೊಡುತ್ತೆ, ಅಷ್ಟು ಜನನ ಅವನು ಸಮಾಧಾನಕ್ಕೆ ತಂದುಬಿಡ್ತಾನೆ. ಅವನ ಬಾಯಲ್ಲಿ ಎಷ್ಟು ಅಧಿಕಾರ ಇರೋದಾದರೆ ನಿನ್ನ ಬಾಯಲ್ಲಿ, ನನ್ನ ಬಾಯಲ್ಲಿ ಎಷ್ಟು ಅಧಿಕಾರ ಇಟ್ಟಿದ್ದಾರೆ. ಸರ್ಕಾರ ಕೊಡತ್ತೆ ಅಧಿಕಾರ. ಪರಲೋಕದ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಿದೆ. ಏನು ಅಧಿಕಾರ? ಭೂಮಿಯ ಮೇಲೆ ಏನನ್ನು ಕಟ್ಟುತ್ತೀರಾ, ಪರಲೋಕದಲ್ಲಿ ಭೂಮಿಯ ಮೇಲೆ ಏನನ್ನು ಬಿಚ್ಚುತ್ತೀರಾ, ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ಪರಲೋಕದ ಹಾಗೆ ನೀವು ಕಟ್ಟಬೇಕು. ಇವತ್ತಿಂದ ಏನು ಕಟ್ಟಬೇಕು? ಸೈತಾನ ಆಳ್ವಿಕೆನ ಕಟ್ಟಾಕಿ, ದರಿದ್ರಗಳನ್ನ ಕಟ್ಟಾಕಿ, ನೋವುಗಳನ್ನ ಕಟ್ಟಾಕಿ, ಕಣ್ಣೀರುಗಳನ್ನ ಕಟ್ಟಾಕಿ, ಸಾಲಗಳನ್ನ ಕಟ್ಟಾಕಿ, ನೋವುಗಳನ್ನ ಕಟ್ಟಾಕಿ, ವೇದನೆಗಳನ್ನ ಕಟ್ಟಾಕಿ, ದರಿದ್ರಗಳನ್ನ ಕಟ್ಟಾಕಿ, ಶಾಪಗಳನ್ನ ಕಟ್ಟಾಕಿ, ನೋವುಗಳನ್ನ ಕಟ್ಟಾಕಿ.
ಯಾವುದನ್ನ ಬಿಡುಗಡೆ ಮಾಡಬೇಕು? ಯೇಸು ನಾಮದಲ್ಲಿ ನನ್ನ ಮನೆಯೊಳಗೆ ಶಾಂತಿ ಬಿಡುಗಡೆ ಆಗಲಿ, ಸಮಾಧಾನ ಬಿಡುಗಡೆ ಆಗಲಿ, ಧೈರ್ಯ ಬಿಡುಗಡೆ ಆಗಲಿ, ಜಯಗಳು ಬಿಡುಗಡೆ ಆಗಲಿ. ಕೋರ್ಟ್ ಕೇಸ್ಗಳಲ್ಲಿ ಜಯ ಬರೋದಕ್ಕಾಗಿ ಸ್ತೋತ್ರ, ಒಡವೆಗಳು ಬರೋದಕ್ಕಾಗಿ ಸ್ತೋತ್ರ, ಮಕ್ಕಳ ಮೇಲೆ ಆಶೀರ್ವಾದ ಬರೋದಕ್ಕಾಗಿ ಸ್ತೋತ್ರ, ಮದುವೆ ಸಂಬಂಧಗಳು ಉಂಟಾಗೋದಕ್ಕಾಗಿ ಸ್ತೋತ್ರ. ಇದೇ ಬಿಚ್ಚೋದು ಕಟ್ಟೋದು. ಇದು ಯಾರ ಕೈಲಿ ಕೊಟ್ಟವ್ರೆ ಅಪ್ಪ? ಎಲ್ಲ ಫಾದರ್ ಕೊಟ್ಟಿದ್ದಾರಾ? ಪಾದ್ರಿಗೆ, ಬಿಷಪ್ ಕೊಟ್ಟಾರ, ಪೋಪ್ ಕೊಟ್ಟವ್ರ? ಇನ್ನು ಅವ್ರಿಗೆ ಸರಿ ಬಿಚ್ತಾ ಇಲ್ಲ, ಅವ್ರುಗಳು ಬಿಚ್ಚಕ್ಕಾಗ್ತಿಲ್ಲ, ಅವ್ರು ಬೇರೆ ಬಿಚ್ತಾ ಇರ್ತಾರೆ. ಅದೆಲ್ಲ ಬಿಚ್ಚೋದು. ಹಲೋ, ಆ ಬಿಚ್ಚೋದು ಕಟ್ಟೋದು ಅಧಿಕಾರ ನಿಮ್ಗೆ ಯಾವಾಗ ಬರುತ್ತೆ? ನೀವು ಒಡಂಬಡಿಕೆ ಒಳಗೆ ಬಂದಾಗ ಆ ರೈಟ್ಸ್ ಕೊಡ್ತಾರೆ ದೇವರು. ಒಬ್ಬ DC ಆರ್ಡರ್ ಮಾಡ್ತಾನಂದರೆ ಅವನು ಯಾವ ಅಥಾರಿಟಿಲಿ ಮಾಡ್ತಾನೆ? ಈ ಹಾಸ್ ಬೀನ್ ಆಥರೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಈ ಹ್ಯಾಸ್ ಸ್ಟಡೀಡ್. ಆ ವಾಕ್ಯನ ಅವರ ಅಲ್ಲಿ ಕೊಟ್ಟಂಥ ಸ್ಟಡೀಸ್ಗಳನ್ನು ಎಷ್ಟೋ ವರ್ಷ ಕಲಿತು ಅದರಲ್ಲಿ ಪಂಡಿತನಾಗಿ ಅದರಲ್ಲಿ ಯಶಸ್ವಿಯಾಗಿ ತೇರ್ಗಡೆಯಾಗಿ ಅವನು ಹೊರಗಡೆ ಬಂದಿಗೆ ಸರ್ಕಾರ ಅವನಿಗೆ ಗುರುತಿಸತ್ತೆ. ಇವನಿಗಿಂತ ಮದ್ದೂರು ಇವನು ಕೊಡಬೇಕು, ಮಂಡ್ಯ ಅವನಿಗೆ ಕೊಡಬೇಕು, ಚಿತ್ರದುರ್ಗ ಅವನಿಗೆ ಕೊಡಬೇಕು, ಇವನಿಗೆ ರಾಜಪುರ ಕೊಡಬೇಕು, ಇವನಿಗೆ ಬೆಂಗಳೂರು ಪ್ರಾಂತ್ಯ ಕೊಡಬೇಕಂತ ಅವ್ನಿಗೆ ಹೋಗಪ್ಪ ಅಲ್ಲಿ ರಾಜ್ಯ ಮರ್ಯಾದೆ ಅವನಿಗೆ. ಗವರ್ನರ್ ಆ ರಾಜ್ಯದ ಪ್ರತಿನಿಧಿಯಾಗಿ ಜನರ ಸೇವೆ ಮಾಡೋಕ್ಕೆ ಹೋಗ್ತಾನೆ, ಜನರ ಸೇವೆ ಮಾಡೋಕ್ಕೆ. ಇವತ್ತು ನಾನು ಕೂಡ ದೇವರ ಪ್ರತಿನಿಧಿಯಾಗಿ ಜನರ ಸೇವೆ ಮಾಡೋಕ್ಕೆ ಹೋಗ್ತೀನಿ. ಅವನಿಗೆಲ್ಲ ಕೊಡತ್ತೆ. ಅವನಿಗೊಂದು ಯೂನಿಫಾರ್ಮು, 2 ಗನ್ಮೆನ್ನು, 3 ಬಾಡಿಗಾರ್ಡು, 1 ಮನೆ, ಡೂಪ್ಲೆಕ್ಸ್ ಮನೆ, 2.5 ಲಕ್ಷ ಸಂಬಳ, ನಾನೇ ಒಳಗೆ 4 ಕೆಲಸದವರು, ಹೊರಗಡೆ 10 ಜನ ಸೆಲ್ಯೂಟ್ ಹೊಡೆಯೋರು ಎಲ್ಲ ಆಗಿ ಎಲ್ಲ ಸವಲತ್ತುಗಳನ್ನ ಕೊಟ್ಟು ಲೈಟ್ ಬಿಲ್ ಫ್ರೀ, ವಾಟರ್ ಬಿಲ್ಸ್ ಫ್ರೀ, ಟೆಲಿಫೋನ್ ಬಿಲ್ ಫ್ರೀ, ಎಜುಕೇಷನ್ ಬಿಲ್ ಫ್ರೀ, ಎಲ್ಲ ಫ್ರೀ ರೀ. DC ಓದಿದ್ರೆ ಒಂದು IPS ಅಧಿಕಾರಿಗೆ, ಡಿಸ್ಟ್ರಿಕ್ಟ್ ಕಲೆಕ್ಟ್ರಿಗೆ, IPSಗೆ, IRSಗೆ, IFCಗೆ, ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸ್, ಇಂಡಿಯನ್ ರೈಲ್ವೆ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್. 14 ಲಕ್ಷ ಜನ ಓದ್ತಾರೆ ಒಂದು ವರ್ಷಕ್ಕೆ. 400 ಜನ 500 ಜನ ಪಾಸ್ ಆಗ್ತಾರೆ. ಆ 400 ಜನ ಸರ್ಕಾರ ತಗೊಳತ್ತೆ, ನಮ್ಗೆ ಬೇಕು ಈ ಹುಡುಗ ಅಂತ ಹೇಳಿ. ಆಗ ನೀನು ದೇವರೊಳಗೆ ಬಂದು ಕವನೊಳಗೆ ಬಂದರೆ ಈ ಸರ್ಕಾರ ತಗೊಳ್ಳೋಲ್ವಾ? ಓ, ಇವತ್ತು ಸರ್ಕಾರ ತಗೊಳತ್ತೆ ಇಲ್ವಾ? ನೋಡಿ, ನನ್ನೇ ತಗೊಂಡಿದ್ದೆ ಸರ್ಕಾರ. ಯಾರ ಮಿನಿಸ್ಟ್ರಿ ಕೇಳ್ತಾರೆ, ಇದೇನು ಮಿನಿಸ್ಟ್ರಿ ಅಂತ ಹಾಕೊಂಡಿದ್ದೀರಾ ನೀವು? ಇದು ಆ ಮಿನಿಸ್ಟ್ರಿ ಸರ್. ಇದು ಯಾವ ಮಿನಿಸ್ಟ್ರಿ ಅದು ಸರ್? ಇದನ್ನು ಅಷ್ಟು ದೂರ ಹೋಗೋಕ್ಕಾಗಲ್ಲ ಸರ್. ಇದಕ್ಕೆ ಏನು ಮಿನಿಸ್ಟ್ರಿ ಅಂತ ಹಾಕಿದ್ದಾರೆ? ಮಿನಿಸ್ಟ್ರೀಸ್ ಇದು ಗಾಡ್ಸ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್. ಇದು ದೇವರು ತನ್ನ ಜನಗಳಿಗೆ ಲೆಕ್ಕ ಕೊಡ್ತಾರೆ, ದೇವ್ರು ತನ್ನ ಜನಗಳಿಗೆ ಆಶೀರ್ವಾದ ಮಾಡ್ತಾರೆ. ನಿಮಗೆಲ್ಲ ಆಶೀರ್ವಾದ ಕೊಡೋದಕ್ಕೆ ನಾನೊಂದು ವೆಸಲ್ ಹಾಕಿದ್ದೀನಿ. ಐ ಆಮ್ ಎ ವೆಸಲ್ ಆಫ್ ಗಾಡ್. ದೇವ್ರ ಪಾತ್ರೆ ಆಗಿದ್ದೇನೆ. ಅದಕ್ಕೆ ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ಆಗ ನಾ ಗಡಿ ಹೇಳ್ತೀನಿ. 2 ತಿಮೋಥೆ 2:20. ದೊಡ್ಡ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠನಾಗಿಯೂ ಯಜಮಾನನಿಗೆ ಉಪಯುಕ್ತವಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಓ ಮೈ ಗಾಡ್, ಸಿದ್ಧನಾಗ್ತಾನೆ, ಪ್ರವೀಣನಾಗ್ತಾನೆ. ಒಂದು ಕಾಲದಲ್ಲಿ ಕಚಡ ಕೆಲಸ ಮಾಡ್ಕೊಂಡಿದ್ದವನು ನಾನು, ಹೀನವಾದ ಕೆಲಸ ಮಾಡ್ಕೊಂಡಿದ್ದೆ. ಕೆಟ್ಟವ್ರ ಸಹವಾಸನ ಬಿಟ್ಟು ನಾನು ದೇವ್ರ ಮಕ್ಕಳೊಂದಿಗೆ ಸೇರಿದ್ದಕ್ಕೆ ದೇವರು ಆ ಪಾತ್ರನ ಶುದ್ಧ ಮಾಡಿ ಇವತ್ತು ನನ್ನನ್ನು ಉಪಯೋಗವುಳ್ಳ ಪಾತ್ರೆಯಾಗಿ ಯಜಮಾನ ಕೈಯಲ್ಲಿ ಉಪಯೋಗ ಆಗ್ತದೆ. ಆಗ ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ಚೀಪ್ ಮೆಂಟಾಲಿಟಿ ಇರಬಾರ್ದು. ಚೀಪ್ ಮೆಂಟಾಲಿಟಿ ಬಿಡಿ, ಒಳ್ಳೆ ಮೆಂಟಾಲಿಟಿ ಇಟ್ಕೊಳ್ಳಿ. ಒಳ್ಳೆ ಅಭಿಪ್ರಾಯ ಮಾಡಿ. ಅವ್ರ ಬಗ್ಗೆ ಮಾತಾಡ್ತೀರಾ, ಒಳ್ಳೇದು ಮಾತಾಡಿ. ಅವ್ರ ಬಗ್ಗೆ, ಆ ಅಮ್ಮನ ಬಗ್ಗೆ ಮಾತಾಡ್ತೀರಾ, ಒಳ್ಳೇದು ಮಾತಾಡಿ. ಆ ಅಮ್ಮ ಒಳ್ಳೆಯವರು, ಅವ್ರು ಚೆನ್ನಾಗಿದ್ದಾರೆ, ಆ ದೇವರ ಆಶೀರ್ವಾದ ಮಾಡಲಿ. ಇದು ನಿಮ್ಮ ಬಾಯಿಂದ ಮೊದಲನೇದಾಗಿ ಹೊರಟು ಬರಬೇಕು. ಆಗ ನೀನು ಉತ್ತಮವಾದ ಬಳಕೆಗೆ ನೀವು ಯೋಚನೆ ಮಾಡಬೇಕಾದ್ರೆ ನಿನ್ನ ಆ ವ್ಯಾಲ್ಯೂಸ್ಗಳು ಯಾವುದೆಲ್ಲ ಹೀನ ವ್ಯಾಲ್ಯೂಗಳಿದೆ ಅದನ್ನು ಬಿಡಬೇಕು. ನೀನು ಜಗಳ ಆಡೋದು, ಕುಚೋದ್ಯ ಮಾತಾಡೋದು, ಕೋಪ ಪಡೋದು, ಪಾತ್ರೆ ಎಸೆಯೋದು, ಚೆಂಡೆ ಎಸೆಯೋದು, ಅಲ್ಲಿಂದ ಕಲ್ಲೆಸೆಯೋದು ಗಂಡನ ಮೇಲೆ, ಅಲ್ಲಿಂದ ನೀನೇ ಬಾವಿಗೆ ಹೋಗಿ ಆರ್ಬಿಡೋದು, ಆಮೇಲೆ ಗಂಡ ಬಂದು ಮುಳುಗಿ ಮತ್ತೆ ಎತ್ಕೊಂಬರೋದು. ಇದೆಲ್ಲ ಬಿಡಬೇಕು. ನಾನು ಸಾಯ್ತೀನಿ. ಹೆಣ್ಣು ಮಕ್ಕಳು ಎತ್ತಿದ್ದಾಗ ನಾನು ಸಾಯ್ತೀನಿ ಅಂತಾರೆ. ಗಂಡು ಮಕ್ಕಳು ಎತ್ತಿದ ತಕ್ಷಣ ನಾನು ಅವಳಿಂದ ಹೋಗ್ತೀನಿ ಅಂತಾರೆ. ಯಾಕಿದೆ ಮನೇಲಿ ಜಗಳ? ಹಲೋ, ಯಾಕಿದು ನಡೀತಾ ಇದೆ?
ನಮ್ಮ ಯಜಮಾನರು ಸರಿ ಇಲ್ಲ ರೀ. ಅವಳು ಹೇಳ್ತಾನೆ ನನಗೆ ನನ್ನ ಹೆಂಡತಿ ಗುಣ ಸರಿ ಇಲ್ಲ ಅಂತ ಅವನು ಹೇಳ್ತಾನೆ. ಇವೆರಡು ಸರಿ ಆಗ್ಬೇಕಂದ್ರೆ ಎತ್ತು ಸರಿ ಮಾಡ್ಕೋಬೇಕು. ಅದಕ್ಕೆ ಕಷ್ಟಪಟ್ಟು ಹೊರೆ ಹೊತ್ತಾರೆ. ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ನೊಗ ಹೊತ್ಕೊಳ್ಳಿ ಅಂತಾರೆ. ಟೇಕ್ ಮೈ ಯೋಕ್ ಆ್ಯಂಡ್ ಲರ್ನ್ ಫ್ರಮ್ ಮೀ, ಲರ್ನ್ ಫ್ರಮ್ ಮೀ. ಅದಕ್ಕೆ ನೋಡಿ ಹೊಸ ಎತ್ತನ್ನು ಏನು ಮಾಡ್ತಾರೆ, ಎರಡು ಹೊಸ ಎತ್ತು ಹಾಕಲ್ಲ. ಇದ್ದೀರಾ? ಒಂದು 10 ವರ್ಷ ಓಡಿರುತ್ತೆ ಕುದುರೆ, ಇದು ಎತ್ತು ಎಂಜಿನ್ ಡಬ್ಬ ಅವರೇ. ಒಂದು ಎತ್ತು ತೆಗೆದು ಹೊಸ ಎತ್ತನ್ನು ಅದ್ರ ಜೊತೆ ಹಾಕ್ಬಿಡ್ತಾರೆ. ಅದು ನಡಿಬೇಕು, ಇದು ನಡೀತಾ ಇರ್ತದೆ. ಇಲ್ಲ ಟ್ರೈನಿಂಗ್ ಗೊತ್ತಿಲ್ಲ ಅದಕ್ಕೆ. ಎರಡು ಹೊಸ್ತಾಕಿ ನೋಡಿ, ಇವನು ಮೋರಿಲಿ ಬಿದ್ದಿರ್ತಾನೆ. 2 bullocks ವಿಲ್ ನಾಟ್, ನ್ಯೂ ಬುಲಕ್ಸ್ನ ಹಾಕಲ್ಲ. ಒಂದು ಪಳಗಿರುತ್ತೆ, ಇನ್ನೊಂದು ಹೊಸ್ತಾಕ್ತಾರೆ. ಆನೆ ಹಿಡಿಬೇಕಾದಷ್ಟೇ. ಹಳೆ ಆನೆನ ಫಸ್ಟ್ ಕಳಿಸ್ತಾರೆ ಕಾಡೆಗೆ. ಈ ಹಳೆಯನೇ ಹೋಗ್ಬಿಟ್ಟು ಹಳೆಯಿಂದ ಹಿಂದೆ ಇವ್ರು ಹೋಗ್ತಾರೆ. ಹಳೆ ಆನೆ ಅಂತ ಬಂದು ಹೊಸ ಆನೆ ಬರ್ತದೆ, ಗಜಕದ ಬಾಯಿಗೆ ಹಾಕ್ಬಿಡ್ತಾರೆ. ನೋಡಿ ಏಸಪ್ಪ ಹೇಳ್ತಾರೆ, ನಾನು ಆಲ್ರೆಡಿ ನೊಗ ಹೊಟ್ಕೊಂಡಿದ್ದೀನಿ, ನನ್ನ ಪಕ್ಕ ನೀವು ಒತ್ಕೋ ಅಂತ ಹೇಳ್ತಾರೆ. ಆಮೆನ್, ಹಲ್ಲೆಲೂಯಾ. ನನ್ನಲ್ಲಿ ಕಲ್ತ್ಕೊಳ್ಳಿ, ಲರ್ನ್ ಫ್ರಮ್ ಮೀ, என்னிடத்தில் கற்றுக்கொள்ளுங்கள்னு சொல்ல கர்த்தர். என்னுடைய நகத்தை உனக்கு கொடுக்குறேன். how is that yoke? It will be more softer and ಹಗುರವಾದದ್ದು ಮೃದುವಾದದ್ದು ಹೇಳುತ್ತೆ. So God's ministry is very softer, very lovable, very acceptable. அது கஷ்டம் இல்லை. இன்னைக்கு எಷ್ಟோ ஜன ಹೇಳ್ತಾರೆ ஊழியம்மா, ஐயோ கர்த்தாவே ஊழியவே பண்ண முடியாது. ஏன் அப்படி சொல்கிறேன்? ರಾಜ வீட்டில் ಇಲ್ಲಿ ಪನಿ ಹೊಡ್ರಿಯಾ? ರಾಜನ ಮರ ಮೇಲೆ ಕೆಲಸ ಮಾಡ್ತೇವೆ, ಸೇವನೆ ಓ ಕಷ್ಟಪದ, ಏನು ಕಾಪಿ ಬಿಡಿ ಇಲ್ಲ, ನೀರಿಲ್ಲ, ಹಾಲಿಲ್ಲ. ಅದು ನಿನ್ನ ತಲೆ ರೀತಿ ನಾ ಏನು ಮಾಡಲಿ? ತಂದೆ ಮನೆ ಬಂದು ಅರಮನೆ ರೀ, ಸೆರೆಮನೆ ಅಲ್ಲ. ಇವತ್ತು ಸೇವಕರೆಲ್ಲ ನೋಡಿ ಚಪ್ಪಲಿ ಬಿಚ್ಚಾಕ್ಬಿಟ್ಟು, ವಾಚೆಲ್ಲ ಬಿಚ್ಚಾಕ್ಬಿಟ್ಟು, ಒಂದು ಬ್ಯಾಗ್ ಹಾಕ್ಕೊಂಡು ಅಲ್ಲೇಲೂಯಾ ಅಲ್ಲೇಲೂಯಾ. ಇವನ್ನ ನೋಡಿದ್ರೆ ಜನ ಏನು ತಿಳ್ಕೊಳ್ತಾರೆ? ರಾಗು ಆಸದ ಒಂದಿದೆ ಅಂತ ತಿಳ್ಕೊಳ್ತಾರೆ. ಇರೋದೆಲ್ಲ ಬಿಚ್ಚಾಕ್ಬಿಟ್ಟು ಒಂದು ಬಿಳಿಸ್ಗಿರ ಹಾಕೊಂಡು ಹೋದ್ರೆ, ಯಾಕಮ್ಮ ಲಾಸ್ ಆಗೋಯ್ತಾ ಅಂತ ಕೇಳ್ತಾರೆ ಅವರು. ಯಾವಾಗ ಯಜಮಾನರು ತೀರ್ಕೊಂಡ್ರು? ಇಲ್ಲ ತೀರ್ಕೊಂಡಿಲ್ಲ, ಬದುಕಿದ್ದಾರೆ. ಬದುಕಿಸಿ ಅವ್ರನ್ನ ಸಾಯಿಸ್ತಿದ್ದೀನಿ ಅಂತಾರೆ ಹೆಣ್ಮಕ್ಳು. ಎಲ್ಲ ಐಶ್ವರ್ಯ ನಮ್ಗೆ ಕೊಟ್ಟಿದ್ದಾರೆ. ಅರಮನೆ ರೀತಿ ನಾವು ಅರಮನೆಯಲ್ಲಿ ಇರತಕ್ಕ ಮಕ್ಕಳು ನೀವು. ಆಮೆನ್, ಹಲ್ಲೆಲೂಯಾ. ಇವತ್ತು ನಮ್ಮ ಸಭೆಯಲ್ಲಿ ಒಂದು ದಿನ ಊಟ ಕಮ್ಮಿ ಆಗಿದೆಯಾ? ಟೀ ಕಮ್ಮಿ ಆಗಿದೆಯಾ? ಕಾಫಿ ಕಮ್ಮಿ ಆಗಿದೆಯಾ? ಕಮ್ಮಿ ಆಗಲ್ಲ ರೀ. ಯಾಕಂದ್ರೆ ಅವ್ರ ಸೇವೆ ಕರೆಕ್ಟಾಗಿ ನಾವು ಮಾಡ್ತಾ ಇದೀವಿ, ಅವ್ರ ಜೊತೆ ಇದೀವಿ ನಾವು. ಆಮೆನ್, ಹಲ್ಲೆಲೂಯಾ. ನಿಮ್ಗೇನು ಕಮ್ಮಿ ಆಗಲ್ಲ. ಇನ್ನು ಇಲ್ಲಿಂದ ಹೊತ್ಕೊಂಡು ಹೋಗ್ತೀರಾ, ಆಶೀರ್ವಾದ ಬರುತ್ತೆ. ಅವರು ವೃದ್ಧಿ ಮಾಡ್ತಾರೆ. ಒಬ್ಬ ಟಿ ಸಿಗೆ ಅಷ್ಟು ಸವಲತ್ತುಗಳು ಸರ್ಕಾರ ಕೊಡೋದಾದರೆ, ಕಿರಣ್ ಅವರೇ, ನಾಗೇಶ್ ಅವರೇ, ಪರಲೋಕ ಸರ್ಕಾರ ಎಷ್ಟು ಕೊಡಬಹುದು ನಿಮಗೆ? ನಷ್ಟವನ್ನು ಲಾಭ ಮಾಡೋದನ್ನು ಕಲಿಸ್ಕೊಟ್ಟಿದ್ದೆ. ಅದಕ್ಕೆ ಕಲೀರಿ. ಅದಕ್ಕೆ ನಾನು ಏನು ಕಲಿಸ್ಕೊಡ್ತೀನಿ ನಿಮಗೆ? ನಾನು ಕಲಿಯೋದು ನಿನಗೆ ಕಲ್ತು ಬಿಡಿ. ಲಾರೆನ್ಸ್ ಅವರೇ, 3 ತಿಂಗಳಲ್ಲಿ ಶೈನಿಂಗ್ ಆಗ್ಬಿಡ್ತೀರಾ. ಹಲ್ಲೆಲೂಯಾ. ಅಯ್ಯೋ ಬಿಡಿ ಬದ, ಅದೆಲ್ಲ ಆಗತ್ತ, ನಾವು ಚಚ್ಕೋಬೇಕು, ಸುಮ್ಮನೆ ಹಂಗೆ ಹೋಗಿ ಬರ್ತೀವಿ ಬದ, ಎಲ್ಲರೂ ಬರ್ತಾರೆ, ನಾವು ಗುಂಪಲ್ಲಿ ಗೋವಿಂದ ಹಂಗೆ ನಾವು ಹಂಗೆ ಕೂತ್ಕೊಂಡು ಎದ್ದು ಬಂದುಬಿಡ್ತೀವಿ ಬದ. ನೋ, ಅವಡಿ ಪಣದೆ ಯು ಆರ್ ವೇಸ್ಟಿಂಗ್ ಅ ಟೈಮ್. ಹ್ಯಾವ್ ಎ ವ್ಯಾಲ್ಯೂ. ದೇವರ ಬೆಲೆ ಕಟ್ಟಿ, ನನಗೆ ಹಿಂಗೇ ಬೇಕು, ಈ ಥರನೇ ಬೇಕು, ಈ ಥರನೇ ಆಶೀರ್ವಾದ ಬೇಕು, ಈ ಥರ ಮರ್ಸಿಡೀಸ್ ಬೆನ್ಸ್ 7 ಸೀರೀಸ್ ಕಾರೇ ಬೇಕು, ನಾನು ಹಿಂಗೆ ನೀವು ಸೇವೆ ಮಾಡ್ತೀನಿ, ಪ್ರತಿದಿನ 1 ಗಂಟೆ ಎದ್ದು ಕೈ ಎತ್ತಿ ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ, ಇದೆಲ್ಲ ನೀವು ಮಾಡೋಂಥ ದರ್ಶನ, ಇದೆಲ್ಲ ನೀವು ಕಟ್ಟಿ ಅಲ್ವಾ? ವಾರ ಎಲ್ಲ ಇವತ್ತು ಮೆಸೇಜ್ ಕೇಳ್ಬಿಡೋದು, ವಾರ ಎಲ್ಲ ಮಲಗಿಬಿಟ್ಟು ಪಕೋಡ ತಿನ್ಬಿಟ್ಟು ಶನಿವಾರ ಬಂದು ನಾನು ಏನೂ ಆಗಲ್ಲ ಬ್ರದರ್. ಹೆಂಗಾಗತ್ತೆ ಶಿಷ್ಟೇ ನಿಮಗೆ? ಕಂಬಳಿ ಹೊತ್ಕೊಂಡು ಮಲಗಿದ್ರೆ ಹೆಂಗಾಯ್ತದೆ ನಿಮಗೆ? ಇದೀರಾ? ಎಷ್ಟೋ ರಾತ್ರಿಗಳು ನಾನು ರೋಡಲ್ಲಿ ಕಳೆದಿದ್ದೀನಿ ರೀ. ಹೋಟ್ಲಿಗೆ ಹೋಗೋಕ್ಕೆ ದುಡ್ಡಿಲ್ಲ ರೀ ನನಗೆ, ಬಸ್ ಸ್ಟ್ಯಾಂಡಲ್ಲಿ ಕಳೆದಿದ್ದೀನಿ ರೀ. ಆದರೆ ನನ್ನ ಪ್ರಸಂಗ ಬಡತನದ ಪ್ರಸಂಗ ಆಗಿರಲಿಲ್ಲ. ಬಡತನದ ಪ್ರಸಂಗ ಹುಚ್ಚಿನ ಆಗ್ಬಿಡೋದು. ಪ್ರಸಂಗ ಹುಚ್ಚಿನ ಆಗ್ಬಿಡೋದಲ್ಲಿ 30 ರೂಪಾಯಿ ಇಲ್ಲದೆ ಇರೋ ವ್ಯಕ್ತಿ ಹೋಗಿ ಆ ಪ್ರಸಂಗ ಮಾಡಬೇಕಾದ್ರೆ, ಏನ್ರಿ ಪ್ರಸಂಗ ಮಾಡ್ತೀರಾ, ಹೆಂಗೆ ಹೋಗ್ತೀರಾ, ಬಸ್ ಬುಕ್ ಆಗಿದೆ ಅಂತಿದ್ದಾರೆ. ಈ ಥರನೇ ಮಾತಾಡ್ತಿದ್ದೆ. ನನ್ನ ಬಲಹೀನತೆಗಳನ್ನ ನಾನು ಯಾರಿಗೂ ಹೇಳ್ಕೊಳ್ತಿರ್ಲಿಲ್ಲ. ಯಾಕಂದ್ರೆ ನನಗೂ ನನ್ನ ದೇವ್ರಿಗೆ ಮಾತ್ರ ಗೊತ್ತಿರಬೇಕು. ಅದೇ ರೀತಿಯೇ ಸ್ವಲ್ಪ ಸಣ್ಣ ವಿಷಯಗಳಾಯ್ತಾ ಅದಕ್ಕೆ ಕೊರಗಿ ದೊಡ್ಡದಾಗಿ ಲಾಂಗ್ ಇಶ್ಯೂಸ್ ಮಾಡಬೇಡಿ. ಡೋಂಟ್ ಮೇಕ್ ಇಟ್ ಎ ವೆರಿ ಬಿಗ್ ಡಿಸ್ಪ್ಯೂಟ್ ಮೈ ಸನ್ ಆ್ಯಂಡ್ ಡಾಟರ್. ಟೇಕ್ ಇಟ್ ಈಸಿ. ಏಸಪ್ಪ ಮಲಗಕ್ಕೆ ಅವ್ರಿಗೆ ಮರದ ಕೆಳಗೆ ಮಲಗಿದ್ರಿ ಅವರು. ಆರ್ ಯು ದೇರ್ ವಿತ್ ಮೀ? ಮರದ ಕೆಳಗೆ ಮಲಗಿದ್ರಿ. ಎಷ್ಟೋ ಸಮಯ ಕೊಳದ ಹತ್ರ ಮಲಗಿದ್ರಿ ಅವರು. ಆಗ ಅಂದಿದ್ದಕ್ಕೆ ಅವ್ರು ಬಡವನಾಗಿರಲಿಲ್ಲ ರೀ. ಅವರ ಪ್ರಸಂಗ ಶ್ರೀಮಂತವಾಗಿತ್ತು, ಪವರ್ಫುಲ್ ಆಗಿದ್ದರು ಅವರು. ಥಿಂಗ್ಸ್ ಆರ್ ನಾಟ್ ಮ್ಯಾಟರ್ಸ್, ಗಾಡ್ಸ್ ವರ್ಡ್ಸ್ ಆರ್ ದ ಮ್ಯಾಟರ್ಸ್. ಏನು ಮಾಡೋಕ್ಕೂ ತ್ಯಾಗ. ಅದಕ್ಕೆ ಧೈರ್ಯ ಅಂತ ನಿಮಗೆ ಬಂದರೆ ನೀವೆಲ್ಲ ತ್ಯಾಗ ಮಾಡೋಕ್ಕೆ ರೆಡಿ ಆಗ್ತೀರಾ.
ದರ್ಶನ ಬಂತು, ಹೋದ ವಾರ ಮಾತಾಡಿದ್ದೀನಿ. ಇವತ್ತು ಆ ಧೈರ್ಯದ ಬಗ್ಗೆ ಮಾತಾಡಿದ್ದೀನಿ. ಎಷ್ಟು ಜನಕ್ಕೆ ಧೈರ್ಯ ಬಂತು ಇವತ್ತು? ಆಮೆನ್. ಹಲ್ಲೆಲೂಯಾ. ಮೆಟ್ಲಿಂದ ಇಳಿಬೇಕಾದ್ರೆ ಗಂಡನ ಹೋಗ್ಬಿಟ್ಟು ನಿಮ್ಮ ಜೊತೆ ಹೆಂಗೆ ಜೀವನ ಮಾಡೋದು ನಂಗೆ ಗೊತ್ತಿಲ್ಲ, ನಂಗೆ ತುಂಬ ಬುಕ್ಕು ಅಂತ ಆಯ್ತಾ, ನೀವು ಎಷ್ಟು ಲಕ್ಷ ಕಳ್ಕೊಂಡಿದ್ದೀರಾ ಅಂತ ಗಂಡನಿಗೆ ಹೋಗಿ ಪಿನ್ನಿಕ್ಬೇಡಿ. ಅಲ್ಲಿ ಗಂಡ ಹೆಂಡ್ತಿ ನೋಡಿ, ನಿನ್ನ ಮದುವೆ ಆಗಿದ್ದೀನಿ, ನೀನು ಯಾರ ಜೊತೆ ಹೋಗಲ್ಲ ತಾರೆ ಕಣೆ, ನಂಗೆ ತುಂಬ ಭಯ ಆಗ್ತೈತೆ ಕಣೆ. ಅವಳು ಹೇಳ್ತಾ, ಪಾಸ್ಟ್ ಹೇಳಿಲ್ವ ನಿಮಗೆ ಧೈರ್ಯ ಇರಬೇಕು ಅಂತ, ನೀನು ಯಾಕೆ ಭಯ ಪಡ್ತೀಯ? ಮುಂಡೆದೆ ನಿಗಷ್ಟು ಗೊತ್ತಾಗಿಲ್ವಾ? ಏನು ಪಾಸ್ಟ್ ಹೇಳ್ಬೇಕಾ? ಬಾಯಲ್ಲಿ ಏನು ಇಟ್ಕೊಂಡಿದ್ದೆ? ಪಿಪಿನ ಇಟ್ಕೊಂಡಿದ್ದೆ, ಕಿವಿಲಿನ ಹತ್ತಿರ ಹಾಕ್ಕೊಂಡಿದ್ದೆ. ಸರಿ ಕೇಳು, ಹೋಗಿದ್ದೆ ಸತಿ. ಮನೆಗೆ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ಬೇಕು. ಆ ರಾಕ್ಷಸನ ಮುಂಚೆ ಹೋಗಿ ನೋಡೋಕ್ಕೆ ಮುಂಚೆ ದಾವೀದು ದೇವ್ರ ಸನ್ನಿಧಿಲಿ ಹೋಗಿ ಕಣ್ಣಲ್ಲಿ ನೀರು ಹಾಕ್ತಾನೆ, ಅಳ್ತಾನೆ. ಅವನು ಬಿಕ್ಕಿ ಬಿಕ್ಕಿ ಅಳ್ತಾನೆ, ಲಾರ್ಡ್ ಐ ವಾಂಟ್ ಟು ಫೇಸ್ ಹಿಮ್ ಲಾರ್ಡ್, ನನಗೆ ಆ ಧೈರ್ಯ ಕೊಡಪ್ಪ ಅಂತ ಹತ್ತಿದ ಮೇಲೇ ಆ ಧೈರ್ಯ ಬಂದ್ಬಿಡ್ತು ಅವನಿಗೆ. ಆ ಧೈರ್ಯ ಬಂದ ಮೇಲೇ ಆ ರಾಕ್ಷಸನ ಹೋಗಿ ಮುಟ್ಟುತ್ತ ಅವನು. ಯಾವಾಗ ನೀವು ಬರ್ತೀರಾ ದೇವ್ರ ಸನ್ನಿಧಾನದಕ್ಕೆ ಬರ್ತೀರಾ ಮಕ್ಕಳೇ, ಇದು ನೀವು ಕಳ್ಳುವಂಥ ಕಷ್ಟ. ಮನಿ ಶುಡ್ ನಾಟ್ ಬಿಕಮ್ ಯುವರ್ ಗಾಡ್, ಗಾಡ್ ಮಸ್ಟ್ ಬಿ ಬಿಕಮ್ ಯುವರ್ ಮಾಸ್ಟರ್. ಹಣ ಬಂದು ನಿಮ್ಮ ದೇವರಾಗಬಾರ್ದು, ಕರ್ತ ನಿಮ್ಮ ಯಜಮಾನ ಆಗಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ಹಣವನ್ನು ದೇವರನ್ನು ನೀವು ಸೇವಿಸೋಕ್ಕೆ ಆಗಲ್ಲ. ಆಗ ಯಜಮಾನ ದೇವ್ರ ಹತ್ರ ಬರಬೇಕಾದ್ರೆ ನಮ್ಮ ಹಣವನ್ನು ಯಜಮಾನ ಪಾದಕ್ಕೆ ಹಾಕಬೇಕು. ದೇವರೇ, ಈ ಹಣ ನನ್ನ ಕಾಲು ಕೆಳಗಿರುತ್ತೆ, ನಾನು ನಿನ್ನ ಪಾದದಲ್ಲಿರ್ತೇನೆ, ನಾನು ದೇವ್ರ ಪಾದದಲ್ಲಿರ್ತೇನೆ, ಹಣ ನನ್ನ ಪಾದದಲ್ಲಿ ನಿಶ್ಚಯವಾಗಲು ಜೀವಮಾನ ಕಾಲವೆಲ್ಲ ಶುಭವು ಕೃಪೆಗಳು ನನ್ನ ಹಿಂಬಾಲಿಸುತ್ತದೆ. ಹಿಂಬಾಲಿಸತ್ತದು. ನೀನು ಯಾವಾಗ ದೇವ್ರನ್ನ ಕುರುಬನನಾಗಿ ಮಾಡ್ಕೊಂಡ್ಬಿಟ್ರೆ, ನಾನು ಹೇಳ್ತೇನೆ, ಇಲ್ಲಿ ಒಬ್ಬರು ಪಾಕೆಟ್ ಕೂಡ ದುಡ್ಡು ಕಮ್ಮಿ ಆಗಲ್ಲ. ಆಮೆನ್. ಹಲ್ಲೆಲೂಯಾ. ಒಬ್ಬೊಬ್ರು ಎಣ್ಣೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಒಂದೊಂದು ಎಣ್ಣೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. Hallelujah. ಒಬ್ಬೊಬ್ರು ಮಾಡೋ ಎಲ್ಲ ನಿಮ್ಮ ಅಂಗಡಿಗಳಲ್ಲಿ ದೇವರ ಆಶೀರ್ವಾದ ತರ್ತಾರೆ. Amen. ಅನುಮಾನ ಇಲ್ಲ, ಕರ್ತ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅದೇ ಧೈರ್ಯ ತಗೊಳ್ಳಿ. ಇವತ್ತು ದೇವರೇ ಎಲ್ಲರೂ ಹೇಳ್ತಾರೆ ನಿಮ್ಮ ಬಾಳಕ್ಕೆ ಆಗಲ್ಲ, ಧೈರ್ಯ ತಗೊಳ್ಳಿ. ಇಲ್ಲ, ನಾನು ಧೈರ್ಯ ತಗೊಳ್ತೀನಿ. ಟ್ರಾನ್ಸ್ಫರ್ ಆಗಲ್ಲ, ಇಲ್ಲ ನಾನು ಧೈರ್ಯ ತಗೊಳ್ತೀನಿ. ನನ್ನ ಮದುವೆ ಆಗತ್ತೆ, ನನ್ನ ಮಗು ಆಗತ್ತೆ, ನಾನು ಮನೆ ಕಟ್ತೀನಿ. ನಾನು ಬಾಲವಾಗಿ ಅಲ್ಲ, ನಾನು ಎಲ್ಲದಲ್ಲೂ ತಲೆಯಾಗಿರುತ್ತೇನೆ, ಎಲ್ಲದಲ್ಲೂ ತಲೆಯಾಗಿರುತ್ತೇನೆ, ಎಲ್ಲದಲ್ಲೂ ತಲೆಯಾಗಿರ್ತೀನಿ ಅಂತ ನೀನು ನೋಡಬೇಕು. ಆಗ ನಾನು ಹೇಳ್ತೇನೆ, ವೆನ್ ಯು ಪ್ರೇ ವಿತ್ ಫೈರ್. ವೆನ್ ಯು ಪ್ರೇ ವಿತ್ ಫೈರ್. ವೆನ್ ಯು ಥ್ಯಾಂಕ್ ವಿತ್ ಅಥಾರಿಟಿ. Amen. Hallelujah. ಫೈರ್ ಆಗಿ ಪ್ರೇ ಮಾಡಿ. Amen. ಮಾತಾಡಬೇಕಾದ್ರೆ ಅಧಿಕಾರವಾಗಿ ಮಾತಾಡಿ. ಅದೇ ದೇವ್ರು ನಿಮ್ಗೆ ಕೊಟ್ಟರು ಅಧಿಕಾರ. ಒಬ್ಬ ಇನ್ಸ್ಪೆಕ್ಟ್ರು, ಒಬ್ಬ DC, ಒಬ್ಬ AC ಎಲ್ಲ ಮಾತಾಡಬೇಕಾದ್ರೆ ಅವ್ರ ಮಾತಲ್ಲಿ ಏನಿರುತ್ತೆ? ತೂಕ. ವೆಯ್ಟ್ ಇರುತ್ತೆ. ದರ್ ವಿಲ್ ಬಿ ವೆಯ್ಟ್, ತೂಕ ಇರುತ್ತೆ. ಕಮಾಂಡಲ್ಲಿ ಮಾತಾಡ್ತಾನೆ, ಈಸ್ ಅಂಡರ್ ಅಥಾರಿಟಿ. ಆಗ ಭೂಮಿ ಏನು ಕಟ್ತೀರಾ, ಕಟ್ಟಾಕ್ಬೇಕು. ಇವತ್ತು ಏಸು ನಾಮ ದರಿದ್ರಗಳನ್ನ ಕಟ್ಟಾಕ್ತೀನಿ, ಬಾಯಿಗಳನ್ನ ಕಟ್ಟಾಕ್ತೀನಿ, Hallelujah. ಸಂಚಾರಗಳನ್ನ ಕಟ್ಟಾಕ್ತೀನಿ, ಎಲ್ಲ ಅನುಮಾನಗಳನ್ನ ಕಟ್ಟಾಕ್ತೀನಿ, ಎಲ್ಲ ಚಪಲ ಚಿತ್ತಗಳನ್ನ ಕಟ್ಟಾಕ್ತೀನಿ, ಎಲ್ಲ ವಿಧದ ಕನ್ಫ್ಯೂಸ್ಗಳನ್ನ ಕಟ್ಟಾಕ್ತೀನಿ. ವೆನ್ ಯು ಡೋಂಟ್ ಬೈಂಡ್, ಗಾಡ್ ಕೆನಾಟ್ ಡೂ ಎನಿಥಿಂಗ್. ಕ್ಯಾರನ್, ಯು ಹ್ಯಾವ್ ಟು ಬೈಂಡ್. ದ ಅಥಾರಿಟಿ ಇಸ್ ಇನ್ ಯೋರ್ ಟಂಗ್. ವೆನ್ ಯು ಸ್ಪೀಕ್, ದ ಪವರ್ ವಿಲ್ ರಿಲೀಸ್ ಫ್ರಮ್ ದ Amen. Hallelujah. ಪವರ್ ಅಲ್ಲಿಂದ ರಿಲೀಸ್ ಆಗುತ್ತೆ. ಹೇಗೆ ಹಣ ಇಲ್ಲಿ ಕೊಟ್ಟರೆ ದೇವ್ರು ಹೇಳ್ತಾರೆ ಆಕಾಶ ದ್ವಾರ ತೆಗಿತೀನಿ ಅಂತ, ಹಾಗೆ ಭೂಮಿ ಮೇಲೆ ನೀನಿಲ್ಲಿ ಮಾತಾಡ್ಬಿಟ್ರೆ ಸುಮಾರೇ ಅಪ್ಪ ಅಲ್ಲಿಂದ ದೇವ್ರ ಆಶೀರ್ವಾದ ಮಾಡ್ತಾರೆ. Amen. Hallelujah. ಅವ್ರು ಮಾಡ್ತಾರೆ. ಸಿಂಧು ಅವರೇ, ನೀವು ಭಯಪಡಬೇಡಿ. ಗ್ರೇಸಿ ಅವ್ರು ಮಾಡ್ತಾರೆ, ಕಾರ್ಯ ಮಾಡ್ತಾರೆ. ಮೇಘನಾ ಅವ್ರು ಮಾಡ್ತಾರೆ. ರಮೇಶ್ ಅವರೇ ಅವ್ರು ಮಾಡ್ತಾರೆ. ಕುಮಾರ್ ಅವ್ರು ಮಾಡ್ತಾರೆ. ಹೊನ್ನಪ್ಪ ಅವರೇ ಅವ್ರು ಮಾಡ್ತಾರೆ. ದೇವ್ರ ಕೈ ಆಗಲ್ಲ, ಅಸಾಧ್ಯವಾದ ಯಾವುದು ಇಲ್ಲ. ಯಶಸ್ವಿನಿ, ಗಾಡ್ ಕ್ಯಾನ್ ಡೂ ದಟ್ ಒನ್. ಬಟ್ ಆರ್ ಯು ವಿಲ್ಲಿಂಗ್ ಆ್ಯಂಡ್ ಒಬೀಡಿಯಂಟ್? ಗಾಡ್ ವಾಂಟ್ ಟು ಸಿ ದಟ್ ಒನ್. ನಾನು ಒಬೆ ಮಾಡಿದೆ. ಐ ನೋ ಹೌ ಟು ಲೀವ್ ಅಲೋನ್ ಬಿಕಾಸ್ ಐ ಟ್ರೈನ್ಡ್ ಇನ್ ದ ವಿಲ್ಡರ್ನೆಸ್. ನಾನು ಅರಣ್ಯದಲ್ಲಿ ತರಬೇತಿ ಪಡೆದಿದ್ದೀನಿ, ಲೈಕ್ ಡೇವಿಡ್. ನಾನು ಯಾರಿಲ್ಲ ಅಂದರೂ ಪರವಾಗಿಲ್ಲ, ದೇವ್ರು ಒಬ್ಬರು ಇದ್ದಾರೆ ಸಾಕು. ಆ ಧೈರ್ಯ ನಿಮ್ಗೆ ಇರಬೇಕು ಅಂದರೆ ನನ್ನ ಆಸೆ. ಮುತ್ತು ಅವರೇ, ವ್ಯಾಪಾರ ಇಲ್ಲ ಅಂದರೂ ಪರವಾಗಿಲ್ಲ, ಧೈರ್ಯಗಿರಿ. ಪ್ರಜ್ವಲ್ ಅವರೇ, ವ್ಯಾಪಾರ ಇಲ್ಲಾಂದ್ರೆ ಧೈರ್ಯಗಿರಿ. ಉಮೇಶ್ ಅವರೇ, ವ್ಯಾಪಾರ ಇಲ್ಲ ಅಂದ್ರೆ ಧೈರ್ಯಗಿರಿ. ದೇವ್ರು ಇನ್ನೊಂದು ಎಲ್ಲೋ ಒಂದು ಕಡೆ ದುಡ್ಡು ತೊಗೊಂಬಂದು ಕೊಡ್ತಾರೆ. ಹಣ ಮರಿ ಹಾಕತ್ತೆ. ಸುರೇಶ್ ಅವರೇ, ಇವತ್ತಿಂದ ಹಣ ಬರುತ್ತೆ ನಿಮ್ಮ ಕೈಯಲ್ಲಿ, ಪರ್ಸ್ಗಳಲ್ಲಿ ತುಂಬತ್ತೆ. Amen. 24 ಗಂಟೆ ಏನಿಲ್ಲ ಬದ ನೋಡಿ ಬದ ಏನಿಲ್ಲ ಅದನ್ನ ಹೇಳ್ಬೇಡಿ. ಆಪೋಸಿಟ್ ಆಗಿ ಮಾತಾಡಿ. ಹಣ ಬರೋದಕ್ಕೆ ಸ್ತೋತ್ರ. ಪರ್ಸ್ ತೆಗ್ದಿದ ತಕ್ಷಣ ಧೈರ್ಯದಲ್ಲಿ ಜಡಿದು ಅಳ್ಳಾಡಿಸಿ ಹೊರಸೂಸುವಾಗಿ ದುಡ್ಡು ಬರೋದಕ್ಕಾಗಿ ಸ್ತೋತ್ರ. ಆಮೆನ್. ಆಮೆನ್. ಸೀಲ್ ಹೊಡೀರಿ. ನೀನು ಅದನ್ನು ಮಾತಾಡಬೇಕು. ಆವಾಗಲೇ ಸೈತಾನ್ ಟೆರಿಫೈ ಆಗ್ತಾನೆ. ಸೈತಾನ್ ನಿಮ್ಮನ್ನು ಇಷ್ಟು ದಿನ ನೋಡಿ, ಪಾಸ್ಟರ್ ಬ್ರದರ್ ಸೆಬಾಸ್ಟಿನ್ ಹೇಳಿದ್ರು, ಆ ಹಣನ ಅಥಾರಿಟಿಯಾಗಿ ಪಡೆದಿರೋಗೆ ಹಣದಲ್ಲೇ ಅವ್ರಿಗೊಂದು ಭಯ ಇಡಿಸಿದ್ದ. ಆ ಭಯ ತೆಗೆದಾಕ್ಬಿಟ್ರು ದೇವ್ರವ್ರಿಗೆ. ಡೆಲಿಬರೇಟಾಗಿ ಹಣ ತೆರೆಯೋಕೆ ಹಾಕ್ಬಿಟ್ರು ಅವ್ರು. ಇವಾಗ ಅದೇ ನಾನು ಹೇಳ್ತೀನಿ, ಹಣ ಏನು ಇಲ್ಲ ನಿನ್ನ ಮುಂದೆ, ಕರ್ತನೇ ಎಲ್ಲ. ಆಮೆನ್. ಹಣಕ್ಕೆ ನಾನು ಸೇವಕನಾಗಬಾರ್ದು,
ಕರ್ತನಿಗೆ ನಾವು ಯಜಮಾನಿಗೆ ನಾವು ಸೇವಕರಾಗಬೇಕು. ಇಫ್ ಯು ಡೋಂಟ್ ಕ್ಯಾನ್ಸಲ್ ಮನಿ, then God cannot establish His covenant in your heart. If you cancel money, God can establish His covenant right in your heart.
सिंहासन के योग्य बस एक तू राजा, कोई नहीं है आदर के योग्य बस एक तू खुदा, कोई नहीं है सिंहासन के योग्य बस एक तू राजा। सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु। मसीहा कोई नहीं है महिमा के योग्य बस एक तू यहोवा, कोई नहीं है बेला पवित्र बस एक तू मसीहा। सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु। नाम यीशु का ऊंचा, नाम यीशु का ऊंचा, नाम यीशु का ऊंचा, नाम यीशु।